ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಅಂದರೆ 10th ಮಾರ್ಚ್ ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ 2024ರಲ್ಲಿ ಎಸ್ ಬ್ಯಾಂಕಿನ ಹೊಸ ಡೈರೆಕ್ಟರ್ ಜನರಲ್ ಯಾರು ಅಂತ ಕೇಳಿದ್ದಾನೆ. ಅಂದರೆ 2024ರಲ್ಲಿ ಎಸ್ ಬ್ಯಾಂಕಿನ ಡೈರೆಕ್ಟರ್ ಜನರಲ್ ಚೇಂಜ್ ಆಗಿದ್ದಾರೆ. ಸೊ ಅದಕ್ಕೆ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಮನೀಶ್ ಜೈನು, ಚಲ್ಲಾ ಶ್ರೀನಿವಾಸನ್, ಹಸನ್ಮುಖ್ ಅದಿಯಾ ಮತ್ತು MV ರಾಯ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಮನೀಶ್ ಜೈನ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಮೀನ್ಸ್ ಎಸ್ ಬ್ಯಾಂಕಿನ ನೂತನ ಡೈರೆಕ್ಟರ್ ಜನರಲ್ ಯಾರು ಅಂದರೆ ನಿಮಗೆ ಮನೀಶ್ ಜೈನ್ ಅನ್ನೋರು ಆಗ್ತಾರೆ. ಹಾಗೆ SBI ಬ್ಯಾಂಕಿನ ನೂತನ ಚೇರ್ಮನ್ ಯಾರು ಅಂತ ಕೇಳ್ತಾನೆ ನಿಮಗೆ. ಯಾವ ಬ್ಯಾಂಕು? SBI ಬ್ಯಾಂಕು. ಈ SBI ಬ್ಯಾಂಕಿನ ನೂತನ ಚೇರ್ಮನ್ ಯಾರು ಅಂತ ಕೇಳಿದಾಗ ಸೊ ಇವಾಗ ಹೇಳೋ ಆನ್ಸರ್ ಯಾವುದು ಅಂದರೆ ಚಲ್ಲಾ ಶ್ರೀನಿವಾಸನ್, ಸರಿನಾ? ಸೊ SBI ಬ್ಯಾಂಕಲ್ಲಿ ಜಾಸ್ತಿ ದುಡ್ಡು ಇರುತ್ತೆ. ಹೇಗೆ ದುಡ್ಡನ್ನು ಹೇಗೆ ಚೆಲ್ತಾರೆ? ಫುಲ್ ಸಿಕ್ಕ ಹಾಗೆ ಚೆಲ್ ಬಿಡ್ತಾರೆ, ಓಕೆ, SBI ಬ್ಯಾಂಕಲ್ಲಿ. ಸೊ ಅದಕ್ಕೆ ಅದರ ಚೇರ್ಮನ್ ಯಾರಿದ್ದಾರೆ ಅಂದರೆ ಪ್ರಸ್ತುತ ಚಲ್ಲಾ ಶ್ರೀನಿವಾಸನ್ ಅವರಿದ್ದಾರೆ, ಓಕೆ, ನೆನ್ಪಿಟ್ಕೋಬಹುದು. ಆ್ಯಂಡ್ ದೆನ್ ಹಸನ್ಮುಖ್ ಅದಿಯಾ ಮತ್ತು MV ರಾವ್. ಇವಾಗ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದು ಬ್ಯಾಂಕ್ ಇದೆ. ಆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅದು ನೂತನ CEO ಯಾರಿದ್ದಾರೆ ಅಂದರೆ MV ರಾವ್ ಅನ್ನೋರು ಇದ್ದಾರೆ. ಮೇ ಬಿ ಕೇಳಬಹುದು, ಸರಿನಾ? ಇದು ಕೂಡ ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ಬ್ಯಾಂಕ್ ಆಫ್ ಬರೋಡೋದು ನಿಮಗೆ ಹಸ್ಮುಖ್ ಅದಿಯಾ ಅಂತ ಬರ್ತಾರೆ, ಓಕೆ, ಬ್ಯಾಂಕ್ ಆಫ್ ಬರೋಡೋದು ಹಸ್ಮುಖ್ ಅದಿಯಾ ಅಂತ ಬರ್ತಾರೆ. ಇದು ಕೂಡ ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂದರೆ, ಈ ಕೆಳಗಿನ ಯಾವ ಎರಡು ನದಿಗಳಲ್ಲಿ ಭಾರತದ ಅತಿ ದೊಡ್ಡ ಡೆಲ್ಟಾವನ್ನು ರೂಪಿಸುತ್ತದೆ? ಓಕೆ, ಭಾರತದಲ್ಲಿ ಒಂದು ದೊಡ್ಡ ಡೆಲ್ಟಾ ಇದೆ, ಅದು ಯಾವ ಎರಡು ನದಿಗಳು ಸೇರಿ ರೂಪಿಸ್ತವೆ ಅಂತ ಕೇಳಿದ್ದಾನೆ. ಸೊ ಇದು ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲೇ, ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಡೆಲ್ಟಾ ಇರುವುದು ನಮ್ಮ ಭಾರತದಲ್ಲಿ. ಯಾವ ಡೆಲ್ಟಾ ಅಂದರೆ ಅದು ಸುಂದರ್ಬನ್ ಡೆಲ್ಟಾ ಅಂತ ಕರಿತೀವಿ. ಎಲ್ಲಿ ಕಂಡು ಬರುತ್ತೆ ಇದು ಡೆಲ್ಟಾ ಹೇಳ್ಬೋದಾ? ಈ ಸುಂದರ್ಬನ್ ಡೆಲ್ಟಾ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಡೆಲ್ಟಾ ಇದು, ಸರಿನಾ? ಸೊ ನದಿಗಳಿಂದ ನಿರ್ಮಿತವಾದ ಅತಿ ದೊಡ್ಡ ಡೆಲ್ಟಾ ಯಾವುದಂದ್ರೆ ಸುಂದರ್ಬನ್ ಡೆಲ್ಟಾ. ಇದು ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂದರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಈ ಸುಂದರ್ಬನ್ ಡೆಲ್ಟಾ ಕಂಡುಬರ್ತದೆ. ಹಾಗೆ ಯಾವ ಎರಡು ನದಿಗಳು ಇದನ್ನು ರೂಪಿಸಿದಾವೆ ಅಂತ ಕೇಳಿದ್ರೆ, ಒಂದು ಗಂಗಾ ನದಿ, ಹಾಗೆ ಇನ್ನೊಂದು ಬ್ರಹ್ಮಪುತ್ರ ನದಿ, ಸರಿನಾ? ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಈ ಭಾರತದ ಹಾಗೆ ಜಗತ್ತಿನ ಅತಿ ದೊಡ್ಡ ಡೆಲ್ಟಾವನ್ನು ರೂಪಿಸಿದಾವೆ, ಸರಿನಾ? ಕೇಳ್ತಾನೆ, ನೆನಪಿರಲಿ ನಿಮಗೆ. ಹಾಗೆ ನಿಮಗೆ ಕೇಳಬಹುದು, ಇವಾಗ ಭಾರತದ ನಕ್ಷತ್ರಗಳು ಹೀಗೆ, ಓಕೆ, ಇವಾಗ ಭಾರತದ ಈಗ ನಕ್ಷತ್ರಗಳು ಇದು ದಕ್ಷಿಣ ಭಾರತ ಇದೆ ಅಂತ ಅನ್ಕೊಳ್ಳಿ, ಯಾಕಂದರೆ ಇಲ್ಲೇ ಕರಾವಳಿ ಇದೆ ಅಲ್ವಾ? ಸೊ ಇಲ್ಲೇ ಕರಾವಳಿ ಇದೆ. ಸೊ ದಕ್ಷಿಣ ಭಾರತದ ಡೆಲ್ಟಾ ಇದೆ, ದಕ್ಷಿಣ ಭಾರತದ ಇದು ಮ್ಯಾಪ್ ಇದೆ, ಇದರಲ್ಲಿ ಇದು ಪೂರ್ವ ಕರಾವಳಿ ಅಂತ ಕರಿತೀವಿ, ಇದಕ್ಕೆ ಇದು ಪಶ್ಚಿಮ ಕರಾವಳಿ ಅಂತ ಕರಿತೀವಿ. ಹಾಗೆ ನಿಮ್ಗೆ ಕೇಳಬಹುದು ಪ್ರಶ್ನೆ, ಇವಾಗ ಪೂರ್ವಕ್ಕೆ ಹರಿಯುವ ನದಿಗಳು ನಿಮಗೆ ಡೆಲ್ಟಾವನ್ನು ರೂಪಿಸ್ತಾವ ಅಥವಾ ಪಶ್ಚಿಮಕ್ಕೆ ಹರಿಯುವ ನದಿಗಳು ನಿಮಗೆ ಡೆಲ್ಟಾವನ್ನು ರೂಪಿಸ್ತಾವ, ಸರಿನಾ? ಕೇಳಬಹುದು, ಸರಿಯಾ? ಸೊ ಅದಕ್ಕೆ ನಿಮ್ಮ ಸರಿಯಾದ ಉತ್ತರ ಯಾವುದಾಗಿತ್ತು ಅಂದರೆ ಪೂರ್ವಕ್ಕೆ ಅಭಿಮುಖವಾಗಿ ಹರಿತಕ್ಕಂತಹ ನದಿಗಳೇನಿದಾವಲ್ವಾ ಅವು ಡೆಲ್ಟಾಗಳನ್ನು ರೂಪಿಸ್ತವೆ, ಸರಿನಾ? ಯಾಕೆ ಅಂದರೆ ಇಲ್ಲಿ ಒಮ್ಮೆಗೆ ಇಲ್ಲಿ ನೀರು ಕೆಳಗಡೆ ಬೀಳುವಾಗ ಜಾಸ್ತಿ ಆಳ ಇಲ್ಲ, ಸರಿನಾ? ಜಾಸ್ತಿ ಆಳವಿಲ್ಲ, ನಿಧಾನ ಹೋಗಿ ನೀರು ಹೀಗೆ ಒಂದು ನದಿ ಇದೆ ಅಂದರೆ, ಈ ನದಿ ಭಾರತ ಮ್ಯಾಪ್ ತೊಗೊಳ್ಳಿ ಇದನ್ನು, ಓಕೆ, ಹೀಗೆ ನದಿ ಇದೆ ಅಂದರೆ ಇಲ್ಲಿ ಬಂದು ಹೀಗೆ 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 ವಿಶಾಲವಾಗಿ ಹರಡಿಕೊಂಡು ಇಲ್ಲಿ ನಡುವೆ ಏನು ಪ್ಲೇಸ್ ಇದೆ ಅಲ್ವಾ, ಈ ನಡುವಿನ ಗ್ಯಾಪಲ್ಲಿ, ಸೊ ಅದನ್ನು ನಾವು ಡೆಲ್ಟಾ ಅಂತ ಕರಿತೀವಿ, ಸರಿನಾ? ಡೆಲ್ಟಾ ಅಂತ ಕರಿತೀವಿ. ಸೊ ಅದನ್ನು ಡೆಲ್ಟಾ ರೂಪಿಸ್ತದೆ. ಯಾಕೆ ಸರ್ ಪಶ್ಚಿಮಕ್ಕೆ ಹರಿಯುವ ನದಿಗಳು ಮೀನ್ಸ್ ಈ ಕಡೆ ಪಶ್ಚಿಮ ಅಂತ ಹೇಳಿದ್ರಿ, ಈ ಕಡೆ ಹರಿಯುವ ನದಿಗಳು, ಇಲ್ಲಿ ಹರಿಯುವ ನದಿಗಳು ಮೀನ್ಸ್ ಅರಬ್ಬಿ ಸಮುದ್ರಕ್ಕೆ ಸೇರ್ತಕ್ಕಂತಹ ನದಿಗಳು ಯಾಕೆ ಡೆಲ್ಟಾವನ್ನು ರೂಪಿಸಲ್ಲ ಅಂತ ಕೇಳಿದ್ರೆ, ಯಾಕೆ ಅಂದರೆ ಇಲ್ಲಿ ಪಶ್ಚಿಮ ಘಟ್ಟ ಇದೆ ಅಲ್ವಾ, ಈ ಪಶ್ಚಿಮ ಘಟ್ಟ ಇಳಿದ ನಂತರ ಭಾಳ ಜೋರಿಸಿ ಕೆಳಗೆ ಬೀಳ್ತದೆ ನೀರು. ಸೊ ಜೋರಾಗಿ ನೀರು ಕೆಳಗಡೆ ಬಿದ್ದಾಗ ಅಲ್ಲಿ ಡೆಲ್ಟಾ ಹೇಗೆ ಕ್ರಿಯೇಟ್ ಆಗಬೇಕು? ಡೆಲ್ಟಾ ಕ್ರಿಯೇಟ್ ಆಗಲ್ಲ. ಸೊ ಇಲ್ಲಿ ಏನು ಕ್ರಿಯೇಟ್ ಆಗ್ತವೆ? ಅಳಿವೆಗಳು ಕ್ರಿಯೇಟ್ ಆಗ್ತವೆ, ಸರಿನಾ? ಸೊ ಪಶ್ಚಿಮ ಭಾಗದಲ್ಲಿ, ಪಶ್ಚಿಮ ಕರಾವಳಿ ತೀರದಲ್ಲಿ ನಿಮಗೆ ನದಿಗಳು ಅಳಿವೆಗಳನ್ನು ಕ್ರಿಯೇಟ್ ಮಾಡಿದ್ರೆ, ಹಾಗೆ ಪೂರ್ವಕ್ಕೆ ಹರಿತಕ್ಕಂತಹ ನದಿಗಳು ನಿಮಗೆ ಡೆಲ್ಟಾವನ್ನು ಕ್ರಿಯೇಟ್ ಮಾಡ್ತವೆ, ಓಕೆ, ಯಾವುದನ್ನು? ಡೆಲ್ಟಾವನ್ನು ಕ್ರಿಯೇಟ್ ಮಾಡ್ತವೆ. ನೆನ್ಪಿಟ್ಕೊಳ್ಳಿ, ಪೂರ್ವಕ್ಕೆ ಹರಿದ್ರೆ ಅವು ಡೆಲ್ಟಾ ಕ್ರಿಯೇಟ್ ಮಾಡ್ತವೆ, ಹಾಗೆ ಪಶ್ಚಿಮಕ್ಕೆ ಹರಿದ್ರೆ ಅವು ಅಳಿವೆಗಳನ್ನು ಕ್ರಿಯೇಟ್ ಮಾಡ್ತವೆ, ಸರಿಯಾ? ಇದು ನಿಮಗೆ ಕ್ಲಿಯರ್ ಆಗಿದೆ? ಕ್ಲಿಯರ್ ಆಗಿದೆ. ಹಾಗೆ ಅತಿ ದೊಡ್ಡ ಡೆಲ್ಟಾ ಆದ ನಿಮಗೆ ಸುಂದರ್ಬನ್ ಡೆಲ್ಟಾ ನಿಮಗೆ ಯಾವ ದಿಕ್ಕಿಗೆ ಹರಿಬೇಕು ಇವಾಗ? ಸೊ ಪೂರ್ವಕ್ಕೆ ಹರಿಬೇಕು. ಸೊ ಅದು ಕೂಡ ಗಂಗಾ ನದಿ ಹೀಗೆ ಪೂರ್ವಕ್ಕೆ ಹರಿತಾ ಇದೆ, ಸರಿನಾ? ಸೊ ಕ್ಲಿಯರ್ ಇದೆ ಅಲ್ವಾ? ಕ್ಲಿಯರ್ ಇದು. ಆ್ಯಂಡ್ ದೆನ್ ಪಕ್ಷಿ ಪಾದ ಆಕಾರದಲ್ಲಿ ಇರುವ ಡೆಲ್ಟಾ ಯಾವುದು ಅಂತ ಕೇಳ್ತಾನೆ ನಿಮಗೆ. ಪಕ್ಷಿಯ ಪಾದದ ಆಕಾರದಲ್ಲಿ ಇರುವಂತಹ ಡೆಲ್ಟಾ ಯಾವುದು ಅಂತ ಕೇಳ್ತಾನೆ ನಿಮಗೆ, ಓಕೆ, ಡೆಲ್ಟಾ ಯಾವುದು ಅಂತ ಕೇಳ್ತಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಮಿಚಿಗನ್ ಡೆಲ್ಟಾ ಅಂತ ಬರುತ್ತೆ, ಓಕೆ. ಮಿಚಿಗನ್ ಡೆಲ್ಟಾ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ USA ಕಂಡು ಬರುತ್ತೆ, ಓಕೆ, USA ಕಂಡು ಬರುತ್ತೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ನಿಮಗೆ ಮಿಚಿಗನ್ ಎನ್ನುವ ಡೆಲ್ಟಾ ಕಂಡು ಬರುತ್ತೆ, ಸರಿನಾ? ಇದು ನೆನಪಿರಲಿ ನಿಮಗೆ, ಕೇಳ್ತಾನೆ. ಹಾಗೆ USA ಹರಿತಕ್ಕಂಥ ಅತಿ ಉದ್ದವಾದ ನದಿ ಅಂತ ಕೇಳಿದ್ರೆ ನಿಮಗೆ ಇದೇ ಮಿಚಿಗನ್ ಎನ್ನುವ ಒಂದು ನದಿ ಹರಿಯುತ್ತೆ, ಓಕೆ, ಇದು ಕೂಡ ನಿಮಗೆ ನೆನಪಿರಲಿ, ಸರಿನಾ? ಸೊ ಅದಾದ ನಂತರ ನಿಮಗೆ ಅಲ್ಲಿ ಪಂಚ ಮಹಾಸರೋವರಗಳು ಕಂಡು ಬರ್ತವೆ.
ಪಂಚಮಹಾಸರೋವರಗಳು ನಿಮಗೆ ಯಾವ ಖಂಡದಲ್ಲಿ ಕಂಡುಬರ್ತವೆ ಅಂತ ಕೇಳ್ತಾನೆ. ಉತ್ತರ ಅಮೆರಿಕಾದಲ್ಲಿ ಹಾಗೂ ಕೆನಡಾದ ಭಾಗದಲ್ಲಿ ಕಂಡುಬರ್ತವೆ. ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರ್ತವೆ, ಹಾಗೆ ಅಮೆರಿಕ ಮತ್ತು ಕೆನಡಾ ಭಾಗದಲ್ಲಿ, ಆ ಗಡಿ ಭಾಗದಲ್ಲಿ ಕಂಡುಬರ್ತವೆ. ನೆನಪಿರಲಿ ಇದು ನಿಮಗೆ, ಸರಿನಾ. ಅದಾದ ನಂತರ ನಯಾಗರ ಫಾಲ್ಸ್ ಕೂಡ ಅದೇ ಗಡಿ ಭಾಗದಲ್ಲಿ ಕಂಡುಬರ್ತದೆ. ಹಾಗೆ ಈ ಸುಂದರ್ಬನ್ಸ್ ಡೆಲ್ಟಾ ಇದೆ ಅಲ್ವಾ, ಇದನ್ನ 1987ರಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರ್ಯ ತಾಣವಾಗಿ ಗೊತ್ತುಪಡಿಸಲಾಗಿದೆ. ಓಕೆ, ಯುನೆಸ್ಕೋದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಯಾವುದನ್ನ? ಈ ಸುಂದರ್ಬನ್ಸ್ನ. ಎಷ್ಟರಲ್ಲಿ? 1987ರಲ್ಲಿ. ಸರಿಯಾ, ಇದು ಕ್ಲಿಯರ್ ಇರಲಿ, ನಿಮಗೆ ಗೊತ್ತಿರಲಿ. ಹಾಗೆ ನಮ್ಮ ಕರ್ನಾಟಕದಿಂದ ಎಷ್ಟು ಸ್ಥಳಗಳನ್ನು ಯುನೆಸ್ಕೋ ಮಾನ್ಯತೆ ಪಡೆದಿದೆ? 4 ಸ್ಥಳಗಳು. ಓಕೆ, 4 ಸ್ಥಳಗಳು. ಆ 4 ಸ್ಥಳಗಳಲ್ಲಿ ಒಂದು ಸ್ಥಳ ಯಾವುದು ನಿಮಗೆ? ಪಶ್ಚಿಮ ಘಟ್ಟಗಳು. ಸರಿಯಾ. ಸೊ ರೀಸೆಂಟಾಗಿ ಯಾವುದು? ಹೊಯ್ಸಳರ ದೇವಸ್ಥಾನಗಳು. ಸರಿನಾ. ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪೆನ್ಸುಲರ್ ಪ್ರಸ್ಥಭೂಮಿ ಹೇಗೆ ರೂಪುಗೊಂಡಿತು ಅಂತ ಕೇಳಿದ್ದಾನೆ. ಪೆನ್ಸುಲರ್ ಪ್ರಸ್ಥಭೂಮಿ ಅಂದರೆ ಏನಲ್ಲ, ಇದೇ ನಮ್ಮ ದಕ್ಷಿಣ ಭಾರತದ ಭೂಮಿ ಇದೆ ಅಲ್ವಾ, ಇದಕ್ಕೆ ನಾವು ಪೆನ್ಸುಲರ್ ಪ್ರಸ್ಥಭೂಮಿ, ಓಕೆ, ದಕ್ಕನ್ ಪ್ರಸ್ಥಭೂಮಿ ಅಂತ ನಾವು ಏನು ಕರಿತೀವಿ ಗೊತ್ತಾ, ಇದಕ್ಕೆ ಪೆನ್ಸುಲರ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಸೊ ಇದು ಹೇಗೆ ರೂಪುಗೊಂಡಿತು, ಹೇಗೆ ಬಂದು ಇಲ್ಲಿ ಅಟ್ಯಾಚ್ ಆಗಿ ಕುಂತು, 3 ಕಡೆ ನೀರಿದೆ, 3 ಕಡೆಯೂ ನೀರಿದೆ, ಒಂದು ಕಡೆ ಮಾತ್ರ ಭೂಮಿ ಇದೆ. ಓಕೆ, ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ ಇದಕ್ಕೆ ನಾವು. ಓಕೆ, 3 ಕಡೆ ನೀರಿರಬೇಕು, ಒಂದು ಕಡೆ ಮಾತ್ರ ಭೂಮಿ ಇರಬೇಕು, ಅದಕ್ಕೆ ನಾವೇನಂತ ಕರಿತೀವಿ? ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಅಥವಾ ಇಲ್ಲಿ ಮಣ್ಣಿದೆ, ಇದು ಒಟ್ಟು ಮಣ್ಣಿದೆ, ಇಲ್ಲಿ ಭೂಮಿ ಇದೆ, ಇದು ಸುತ್ತೆಲ್ಲ ನೀರಿದ್ರೆ ಏನಂತ ಕರಿತೀವಿ? ಏನಿಲ್ಲ, ಸಿಂಪಲ್ ಆಗಿ ದ್ವೀಪ ಅಂತ ಕರಿತೀವಿ, ಐಲ್ಯಾಂಡ್ ಅಂತ ಕರಿತೀವಿ. ಸರಿನಾ, ನೆನಪಿರಲಿ ನಿಮಗೆ. ಬಟ್ ಏನಾದರೂ ಒಂದು ಕಡೆ ಕಂಟಿನ್ಯೂ ಅದು ಭೂಮಿನೇ ಇತ್ತು ಇಲ್ಲೆಲ್ಲವೂ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? 3 ಭಾಗದಲ್ಲಿ ನೀರು, 1 ಭಾಗದಲ್ಲಿ ಭೂಮಿ ಇದ್ದದಕ್ಕೆ ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಸರಿನಾ, ನೆನಪಿರಲಿ ನಿಮಗೆ. ಹಾಗೆ ಜಗತ್ತಿನಲ್ಲಿ ಕಂಡುಬರ್ತಕ್ಕಂತಹ ಅತಿ ದೊಡ್ಡ ಪರ್ಯಾಯ ಪ್ರಸ್ಥಭೂಮಿ ಯಾವುದು? ಸೌದಿ ಅರೇಬಿಯಾದ ಪ್ರಸ್ಥಭೂಮಿ. ಸರಿನಾ, ಸೌದಿ ಅರೇಬಿಯಾದ ಪ್ರಸ್ಥಭೂಮಿ ಏನಿದೆ ಅಲ್ವಾ, ಅದು ಜಗತ್ತಿನಲ್ಲೇ ಕಂಡುಬರ್ತಕ್ಕಂಥ ಅತಿ ದೊಡ್ಡ ಪ್ರಸ್ಥಭೂಮಿ. ಸರಿನಾ. ಆ್ಯಂಡ್ ದೆನ್ ಭಾರತದ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯು ಗೊಂಡ್ವಾನ ಖಂಡದ ಒಡೆದು ಅಲೆಯುವಿಕೆಯಿಂದ ರೂಪುಗೊಂಡಿತು. ಏನು ಗೊಂಡ್ವಾನ ಅನ್ನೋ ಖಂಡ ಇತ್ತಲ್ವ, ಆ ಗೊಂಡ್ವಾನ ಖಂಡದಿಂದ ಒಡೆದು ಈ ಪರ್ಯಾಯ ಪ್ರಸ್ಥಭೂಮಿ ರೂಪುಗೊಂಡಿದೆ. ಇದು ಅತ್ಯಂತ ಹಳೆಯ ಭೂಪ್ರದೇಶದ ಭಾಗವಾಗಿದೆ. ಈ ಪ್ರಸ್ಥಭೂಮಿಯು ಸ್ಫಟಿಕದಂತಹ ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆಗಳಿಂದ ಕೂಡಿದೆ. ಓಕೆ, ಇವೆಲ್ಲವೂ ಕೂಡ ನೆನಪಿರಲಿ. ಇವಾಗ ಏನು ಪ್ರಸ್ತುತ ಒಂದು ದೇಶ, ಒಂದು ಖಂಡ, ಯಾವ ಖಂಡ? ಇಲ್ಲಿ ಆಫ್ರಿಕಾ ಖಂಡ ಇದೆ. ಸರಿನಾ. ಸೊ ನಮ್ಮ ಭಾರತ ಇಲ್ಲಿದೆ, ಇಲ್ಲಿ ಏಷ್ಯಾ ತಗೊಳ್ಳಿ, ಇಲ್ಲೊಟ್ಟು ಏಷ್ಯಾ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಏಷ್ಯಾ ಕಂಡುಬರುತ್ತೆ. ಸೊ ಭಾರತ ಅಂದರೆ ಹೇಗೆ ಹೇಳ್ಬೇಕು ನಿಮಗೆ? ಓಕೆ, ಇಷ್ಟು ಭಾರತ ಅಂತ ತಗೊಳ್ಳಿ. ಸೊ ಈ ಭಾರತ ಈ ಕೆಳಗಿಂದ ಇಷ್ಟಿದೆ ಅಲ್ವಾ, ಇದು ಇಲ್ಲಿ ಅಟ್ಯಾಚ್ ಆಗಿತ್ತು ಮೊದಲು. ಇದು ಹಾಗೆ ಇಲ್ಲಿ ಬಿರುಕು ಬಿಟ್ಟು ಹಾಗೆ ಹೀಗೆ ಪ್ರಯಾಣ ಮಾಡ್ಕೊತ ಬಂದು ಇಲ್ಲಿ ಬಡ್ದಿದೆ. ಸೊ ಆ ಬಡ್ದದ ಪ್ರತಿಫಲವಾಗಿ ನಿಮ್ಮ ಹಿಮಾಲಯಗಳು ಸೃಷ್ಟಿಯಾಗಿದ್ದಾವೆ, ಮಡಿಕೆ ಪರ್ವತಗಳು ಸೃಷ್ಟಿಯಾಗಿದ್ದಾವೆ, ಅತಿ ದೊಡ್ಡ ಮಡಿಕೆ ಪರ್ವತಗಳು ಸೃಷ್ಟಿಯಾಗಿದ್ದಾವೆ, ಯಂಗ್ ಫೋಲ್ಡೆಡ್ ಮೌಂಟೇನ್ಸ್ಗಳು ಸೃಷ್ಟಿಯಾಗಿದ್ದಾವೆ. ಸರಿನಾ, ಯಾವುದು? ಹಿಮಾಲಯ ಪರ್ವತಗಳು. ನೆನಪಿರಲಿ. ಆ ಹಿಮಾಲಯ ಪರ್ವತದ ಕೆಳಗಡೆ, ಈ ಹಿಮಾಲಯ ಪರ್ವತ ಇಲ್ಲಿದೆ ಅವಲ್ವಾ, ಸೊ ಇದ್ರ ಕೆಳಗಡೆ ಯಾವ ಸಮುದ್ರ ಇತ್ತು ಅಂತ ಕೇಳ್ತಾನೆ ನಿಮಗೆ. ತೆತಿಸ್ ಅನ್ನುವ ಸಮುದ್ರ ಇತ್ತು. ಓಕೆ, ತೆತಿಸ್ ಅನ್ನುವ ಸಮುದ್ರ ಅದ್ರ ಕೆಳಗಡೆ ಇರ್ತದೆ, ಅದು ಕೂಡ ನಿಮಗೆ ನೆನಪಿರಲಿ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಅಧಿಕೃತ ಭಾಷಾ ಆಯೋಗವನ್ನು ರಚಿಸುವ ಅವಕಾಶವಿದೆ ಅಂತ ಕೇಳಿದ್ದಾನೆ. ಸೊ ಯಾವ ಪರಿಚ್ಛೇದದಲ್ಲಿ ಅಧಿಕೃತ ಭಾಷಾ ಆಯೋಗವನ್ನು ರಚಿಸುವ ಅವಕಾಶ ಇದೆ? 17ನೇ. ಓಕೆ, ಸೊ ಅಧಿಕೃತ ಭಾಷಾ ಆಯೋಗವನ್ನು ಆರ್ಟಿಕಲ್ 344ರಲ್ಲಿ ವಿವರಿಸಲಾಗಿದೆ, ಹಾಗೂ ಈ ಲೇಖನವನ್ನು ಸಂವಿಧಾನದ ಭಾಗ 17ರಲ್ಲಿ ಸೇರಿಸಲಾಗಿದೆ. ಭಾಗ ಅಂತ ಕೇಳಿದ್ರೆ ಏನಿಲ್ಲ, 17ನೇ ಭಾಗ. ಸರಿನಾ. ಸೊ ಕನ್ನಡದ ಮೇಲೆ ಅಭಿಮಾನ ಯಾರಿಗಿದೆ? ಎ.ವಿ. ಡಿವಿಲಿಯರ್ಸ್ಗಿದೆ. ಸೊ ಅವನ ಭಾಗ ಯಾವುದು ಅಂದರೆ 17. ಸರಿನಾ. ಸೊ ಅದಕ್ಕೆ ಭಾಷೆಯ ಬಗ್ಗೆ ಹೇಳುವ ಭಾಗ ಯಾವುದು ಅಂದರೆ ನಿಮಗೆ 17ನೇ ಭಾಗ. ಸರಿನಾ. ಹಾಗೆ ತುರ್ತು ಪರಿಸ್ಥಿತಿಗಳು, ಎಮರ್ಜೆನ್ಸಿ ಏನಾದರೂ ಕ್ರಿಕೆಟಲ್ಲಿ ಇದ್ದಾಗ ಯಾರು ಬರಬೇಕು ಅತಿ ಹೆಚ್ಚು ರನ್ ಹೊಡೆಯೋಕ್ಕೆ? ವಿರಾಟ್ ಕೊಹ್ಲಿ. ಅದು 18ನೇ ಭಾಗ. ಸರಿನಾ. 18ನೇ ಭಾಗ ಏನು? ಎಮರ್ಜೆನ್ಸಿಗಳ ಬಗ್ಗೆ, ತುರ್ತು ಪರಿಸ್ಥಿತಿಗಳ ಬಗ್ಗೆ. 17ನೇ ಭಾಗ ಮಾತೃಭಾಷೆಯ ಬಗ್ಗೆ, ಮೀನ್ಸ್ ನಮ್ಮ ಕನ್ನಡದ ಬಗ್ಗೆ ಅಂತ ನೆನ್ಪಿಟ್ಕೊಳ್ಳಿ. ಆವಾಗ ನಿಮಗೆ ಎ.ಬಿ.ಡಿ ನೆನ್ಪೊಳಿತಾರೆ. ಸರಿನಾ. ಸೊ ಈಸಿಯಾಗಿ. ಸೊ ಅದರಲ್ಲಿ ಒಂದು ವಿಧಿ ಹೇಳ್ತದೆ, ಯಾವುದು ಅಂದರೆ ನಿಮಗೆ 344ನೇ ವಿಧಿ ಹೇಳ್ತದೆ ಅಧಿಕೃತ ಭಾಷಾ ಆಯೋಗದ ಬಗ್ಗೆ. ಸರಿನಾ. ಜಸ್ಟ್ ಅಧಿಕೃತ ಭಾಷೆಯ ಬಗ್ಗೆ ಹೇಳೋದು 17ನೇ ವಿಧಿ, ಅದರಲ್ಲಿ ಅಧಿಕೃತ ಭಾಷಾ ಆಯೋಗದ ಬಗ್ಗೆನೇ ಹೇಳೋ ಒಂದು ವಿಧಿ ಯಾವುದು ಅಂದರೆ ನಿಮಗೆ 344 ಭಾಗ 17 ವಿಧಿ 344. ಸರಿನಾ, ನೆನಪಿರಲಿ ನಿಮಗೆ. ಹಾಗೆ ಭಾರತೀಯ ಸಂವಿಧಾನದ 343/1 ವಿಧಿಯ ಅಡಿಯಲ್ಲಿ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ಒಕ್ಕೂಟದ ಅಧಿಕೃತ ಭಾಷೆ ಎಂದು ಘೋಷಿಸಲಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಎಷ್ಟನೇ ವಿಧಿಯಲ್ಲಿ? 343/1ರಲ್ಲಿ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದಲ್ಲಿ ಯಾವ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಸಹಕಾರಿ ಸಮಿತಿಗಳಿಗೆ ಅಥವಾ ಸಹಕಾರಿ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಲಾಗಿದೆ ಅಂತ ಹೇಳಿದ್ದಾನೆ. ಸೊ ನಿಮಗೆ ಹೇಳಿದೆ ನಾನು, ಎಷ್ಟರಿಂದ 90ರಿಂದ 106ರವರೆಗೆ ಏನು ತಿದ್ದುಪಡಿಗಳಿದಾವಲ್ವಾ, ಪ್ರತಿಯೊಂದು ನೋಡಲೇಬೇಕು, ನೋಡ್ಕೊಂಡು ಹೋಗಲೇಬೇಕು. ಯಾಕಂದರೆ
ಅಂದರೆ ಕೇಳ್ತಾನೆ, ಸರಿನಾ. ಸೊ ಅದರಲ್ಲೇ ಒಂದು ತಿದ್ದುಪಡಿಯನ್ನು ಕೇಳಿದ್ದಾನೆ. ಎಷ್ಟನೇ ತಿದ್ದುಪಡಿ ಅಂದರೆ ನಿಮಗೆ 97ನೇ ಸಾಂವಿಧಾನಿಕ ತಿದ್ದುಪಡಿ. ಓಕೆ, ಈ 97ನೇ ಸಾಂವಿಧಾನಿಕ ತಿದ್ದುಪಡಿ ಏನು ಹೇಳ್ತದೆ ಅಂದರೆ ನಿಮಗೆ ಸಂವಿಧಾನಕ್ಕೆ ಅಂದರೆ 9B ಭಾಗಕ್ಕೆ, ಸಂವಿಧಾನದ 9ನೇ ಭಾಗ ಸೇರ್ಪಡೆ ಮಾಡ್ತಾರೆ. ಆ 9B ಭಾಗದಲ್ಲಿ ಏನು ಹೇಳಿದೆ ಅಂದರೆ ಸಹಕಾರಿ ಸಂಘಗಳ ಬಗ್ಗೆ ಹೇಳಿದೆ. ಯಾವುದು? ಸಹಕಾರಿ ಸಂಘಗಳ ಬಗ್ಗೆ ಹೇಳಿದೆ, ಸರಿನಾ. ಎಷ್ಟನೇ ತಿದ್ದುಪಡಿಯ ಮೂಲಕ? 97ನೇ ತಿದ್ದುಪಡಿ ಮೂಲಕ. ನೆನಪಿರಲಿ ಇದು ನಿಮಗೆ. ಹಾಗೆ ಈ ತಿದ್ದುಪಡಿ ಎಷ್ಟರಲ್ಲಿ ಬಂತು, ಯಾವ ವರ್ಷದಲ್ಲಿ ಬಂತು ಅಂತ ನೀವು ಕೇಳಬಹುದು. 2011ರಲ್ಲಿ ಈ ತಿದ್ದುಪಡಿ ಬರುತ್ತೆ, ಸರಿನಾ. ಹಾಗೆ ಈ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಈ ಕೆಳಗಿನ 3 ಬದಲಾವಣೆಗಳನ್ನು ಮಾಡ್ತದೆ. ಅದೇ 97ನೇ ತಿದ್ದುಪಡಿ ಮಾಡ್ತದೆ ಅಲ್ವಾ. ಸೊ ಅವಾಗ 3 ಬದಲಾವಣೆ ಮಾಡ್ತದೆ. ಯಾವ್ಯಾವ 3 ಬದಲಾವಣೆ? ಇದು ಸಹಕಾರಿ ಸಂಘಗಳನ್ನು ರಚಿಸುವ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಓಕೆ, ಏನು ಸಹಕಾರಿ ಸಂಘಗಳನ್ನು ರಚಿಸುವ ಹಕ್ಕಿದೆ ಅಲ್ವಾ, ಅದೊಂದು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಎಷ್ಟರಲ್ಲಿ? 19ನೇ ವಿಧಿಯಲ್ಲಿ, ಸರಿನಾ. 19(c) ವಿಧಿಯಲ್ಲಿ ಬರ್ತದೆ. 19ನೇ ವಿಧಿ 19ರಲ್ಲಿ ಏನು ಹೇಳ್ತದೆ ನಿಮಗೆ? 19A ನಿಮಗೆ ಜಸ್ಟ್ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. ಹಾಗೆ 9B ಭಾಗದಲ್ಲಿ ಏನು ಹೇಳ್ತದೆ ನಿಮಗೆ? ಸಭೆ ಸೇರುವ ಸ್ವಾತಂತ್ರ್ಯ ಹೇಳ್ತದೆ. 19C ಭಾಗ ನಿಮಗೆ ಏನು ಹೇಳ್ತದೆ? ವಿಧಿ 19A ವಿಧಿ, 19B ವಿಧಿ, 19C ವಿಧಿ. 19A ವಿಧಿ ಏನು ಹೇಳ್ತದೆ ನಿಮಗೆ? ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. 19B ವಿಧಿ ಏನು ಹೇಳ್ತದೆ ನಿಮಗೆ? ಸಭೆ ಸೇರುವ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. 19C ವಿಧಿ ನಿಮಗೆ ಸಂಘ ಕಟ್ಟುವ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ, ಸರಿನಾ. ಸಂಘ ಕಟ್ಟುವ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. ಎಷ್ಟನೇದು? 19C ವಿಧಿ, ಸರಿನಾ. ನೆನಪಿರಲಿ ನಿಮಗೆ, ನೆನಪಿರಲಿ ಕೇಳ್ತಾನೆ. ಆ್ಯಂಡ್ ಇದರಲ್ಲಿ ಸಹಕಾರಿ ಸಂಘಗಳನ್ನು ಉತ್ತೇಜಿಸಲು ನೀತಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ರಾಜನೀತಿ ನಿರ್ದೇಶಕ ತತ್ವಗಳೇನಿದೆ ಅಲ್ವಾ, ಸೊ ಅದರಲ್ಲಿ 43B ಆರ್ಟಿಕಲ್ ಕೂಡ ಸೇರ್ಪಡೆ ಮಾಡ್ತಾರೆ. ಓಕೆ, ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದಂತಹ ವಿಧಿ ಒಂದು DPSPಯಲ್ಲಿ ಕೂಡ ಇದೆ. ಯಾವ ವಿಧಿ ಅಂದರೆ 43B. ಇದು ರೀಸೆಂಟಾಗಿ ಪೊಲೀಸಲ್ಲಿ ಅಥವಾ ಏನು VAO ಅಲ್ಲಿ ಕೇಳಿದ್ದ ಗೊತ್ತಿಲ್ಲ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ 2024ರಲ್ಲಿ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದ್ದ ಸ್ಟೇಟ್ ಗೌರ್ಮೆಂಟಲ್ಲಿ ಇದು 43B ವಿಧಿಯ ಬಗ್ಗೆ, ಸರಿನಾ. ಏನು KS ಅಲ್ಲಿ ಕೇಳಿದಾನೆ ಅದನ್ನು ಕೂಡ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಕೇಳಿದ್ದ. ಇದು ಇಂಪಾರ್ಟೆಂಟ್ ಇದೆ ನೋಡಿ, ಇದು ವಿಧಿ, ಸರಿನಾ. ಸೊ ಅದಾದ ನಂತರ ಇದು ಸಂವಿಧಾನಕ್ಕೆ ಸಹಕಾರಿ ಸಂಘಗಳು ಎಂಬ ಹೊಸ ಶೀರ್ಷಿಕೆಯ ಭಾಗ ಅಂದರೆ 9B ಭಾಗ ಸೇರ್ಪಡೆ ಮಾಡಿದೆ. ಓಕೆ, 9B ಭಾಗ ಸೇರ್ಪಡೆ ಮಾಡ್ತದೆ. ಹಾಗೆ 9ನೇ ಭಾಗ ಏನಿದೆ? ಪಂಚಾಯತಿಗಳ ಬಗ್ಗೆ ಹೇಳ್ತದೆ. ಎಷ್ಟನೇ ತಿದ್ದುಪಡಿ? 73ನೇ ತಿದ್ದುಪಡಿ. ಹಾಗೆ 9A ಭಾಗ ಇದ್ರ ಬಗ್ಗೆ ಹೇಳ್ತದೆ. ಮುನ್ಸಿಪಾಲ್ಟಿಗಳ ಬಗ್ಗೆ ಹೇಳ್ತದೆ. ಎಷ್ಟನೇ ತಿದ್ದುಪಡಿ? 74ನೇ ತಿದ್ದುಪಡಿ. ಈ 73 ಮತ್ತು 74ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಆಯಿತು? 1997ರಲ್ಲಿ ಆಗ್ತವೆ. ಬಟ್ ಅದನ್ನು ಜಾರಿಗೆ ತಂದದ್ದು 1993ರಲ್ಲಿ. ಹಾಗೆ 9B ಭಾಗ ಎದ್ರ ಬಗ್ಗೆ ಹೇಳ್ತದೆ? ಸಹಕಾರಿ ಸಂಘಗಳ ಬಗ್ಗೆ ಹೇಳ್ತದೆ. ಯಾವ ವರ್ಷದಲ್ಲಿ ಅಂದರೆ 2011ರಲ್ಲಿ ತಿದ್ದುಪಡಿ ಆಗ್ತದೆ, ಸರಿನಾ. ಎಲ್ಲವೂ ನೆನಪಿರಲಿ ನಿಮಗೆ. ಹಾಗೆ 98ನೇ ತಿದ್ದುಪಡಿ. ಇವಾಗ ನೀವೇನಾದರೂ ಬೀದರ್ ಅವರು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ, ವಿಜಯನಗರದವರು ಆಗಿದ್ದರೆ ನಿಮ್ಗೆ ಗೊತ್ತಿರ್ತದೆ ಏನು 98ನೇ ತಿದ್ದುಪಡಿ ಅಂತ. ಗೊತ್ತಿಲ್ಲ ಅಂದರೆ ನೀವು ಒಂದು ರಿಸರ್ವೇಷನ್ ತೊಗೋತೀರಲ್ವ, ತೊಗೊಳ್ಳೇಬೇಡಿ ಇನ್ನು ಮುಂದೆ. ಯಾಕೆ ಗೊತ್ತಾ? ಏನು ನೀವು 371J ತೊಗೋತೀರೋ ಗೊತ್ತಾ? ನಿಮಗೆ ಒಂದು ಮೀಸಲಾತಿ ಇದೆ, ಕಲ್ಯಾಣ ಕರ್ನಾಟಕ ಮೀಸಲಾತಿ ಇದೆ, ಹೈದರಾಬಾದ್ ಕರ್ನಾಟಕ ಅಂತ ಒಂದು ಮೀಸಲಾತಿ ಇದೆ ಗೊತ್ತಾ. ಆ ಮೀಸಲಾತಿಯನ್ನು ಯಾವಾಗ ತಂದರೂ, ಯಾವ ತಿದ್ದುಪಡಿಯ ಮೂಲಕ ಅದನ್ನು ನಿಮಗೆ ಕೊಟ್ಟರು ಅಂತ ಕೇಳಿದ್ರೆ ಇದೇ 98ನೇ ತಿದ್ದುಪಡಿ ಮೂಲಕ ನಿಮಗೆ 2012ರಲ್ಲಿ ತಿದ್ದುಪಡಿ ಮೂಲಕ ನಿಮ್ಗೆ ಕೊಡ್ತಾರೆ. ಓಕೆ, ಸೊ ನೆನಪಿರಲಿ ನಿಮಗೆ 2012ರಲ್ಲಿ 98ನೇ ತಿದ್ದುಪಡಿ ಆಗುತ್ತೆ. ಎದಕ್ಕೆ ಸಂಬಂಧಿಸಿದೆ ಅಂದರೆ 371J ಆರ್ಟಿಕಲ್ನ ಸೇರ್ಪಡೆ ಮಾಡ್ತಾರೆ ಸಂವಿಧಾನದಲ್ಲಿ. J ನಾಟ್ ಅ ಜಿ ಅಲ್ಲ, G ಫಾರ್ ಗರ್ಲ್ ಅಲ್ಲ. ಓಕೆ, ಜೆ ಫಾರ್ ಜೋಕರ್. ಓಕೆ, ಆ ಜೆ ಫಾರ್ ಜಾಕ್ಪಾಟ್ ಏನೇ ಇರುತ್ತೆ ಗೊತ್ತಾ. ಸೊ ಆ J ಫಾರ್ ನಿಮಗೂ ಜಾಕ್ಪಾಟ್ ಇದೆ ನೋಡಿ ಅಂದ್ಕೊಳ್ಳಿ. ಓಕೆ, ಸೊ ಆ J ಅನ್ನೋದು ಸೇರ್ಪಡೆಯಾಗಿದೆ 371J. ಹಾಗೆ ಇಲ್ಲಿ ಬೇರೆ ಬೇರೆ ಕೂಡ ನಿಮ್ಗೆ ಕೇಳಬಹುದು. 371A ಅದರ ಬಗ್ಗೆ ಹೇಳ್ತದೆ ರೀ, ಯಾವ ರಾಜ್ಯದ ಬಗ್ಗೆ ಹೇಳ್ತದೆ, ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದೆ ಅಂತ ಕೇಳ್ಬೋದು ನಿಮಗೆ. A ಅಂದರೆ ನಾಗಾಲ್ಯಾಂಡು. ಹಾಗೆ 371B ಅಂತ ಕೇಳ್ಬೋದು. 371B ಅಂದರೆ ನಿಮಗೆ ಅಸ್ಸಾಂ ಅಂತ ಬರುತ್ತೆ. ಹಾಗೆ 371C ಅಂತ ಬರುತ್ತೆ. ನಾನು 71 ಬರೋದಿಲ್ಲ, ಇದು ಬರೆಯೋದಿಲ್ಲ, CD ಅಂತ ಹೀಗೆ ಬರೆದಿರ್ತೀನಿ ನೋಡ್ಕೊಳ್ಳಿ. ಓಕೆ, ಇದು C ಅಂತ ಬರೆದಿರುತ್ತೆ. ಇದು C ಅದಕ್ಕೆ ಅಂದರೆ ನಿಮಗೆ ಮಣಿಪುರಿಗೆ ಸಂಬಂಧಿಸಿದಂತಹ ವಿಧಿ ಇದು. ಓಕೆ, ಮಣಿಪುರಿಗೆ ಸಂಬಂಧಿಸಿದಂತಹ ವಿಧಿ ಬರ್ತದೆ ಇದು, ಸರಿನಾ. ಹಾಗೆ 371D ಎದಕ್ಕೆ ಸಂಬಂಧಿಸಿದ್ರೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದಂಥ ವಿಧಿ. ಹಾಗೆ 371E ಎದಕ್ಕೆ ಸಂಬಂಧಿಸಿದ್ರೆ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತಹ ವಿಧಿ ಇದು, ಸರಿನಾ. ಹಾಗೆ ಈ ಆದ ನಂತರ F ನಿಮಗೆ 371F ವಿಧಿ ಎದಕ್ಕೆ ಸಂಬಂಧಿಸಿ ಅಂದರೆ ನಿಮಗೆ ಸಿಕ್ಕಿಂಗೆ ವಿಶೇಷ ಮೀಸಲಾತಿ ಕೊಟ್ಟಿದೆ. ಯಾವುದು? 371F. ಅದಾಂತರ ಈ ABCDEFI. ಓಕೆ, 371I. ಈ I ಎದಕ್ಕೆ ಸಂಬಂಧಿಸಿ ಅಂದರೆ ನಿಮಗೆ ಗೋವಾಗೆ ಸಂಬಂಧಿಸಿದೆ. ಓಕೆ, ಗೋವಾಗೆ ವಿಶೇಷ ಮೀಸಲಾತಿ ಕೊಟ್ಟಿದೆ. ಅದಾದ ನಂತರ I ಆದ ನಂತರ ಮತ್ತೆ ಯಾವುದು ಬರುತ್ತೆ ನಿಮಗೆ? G. ಓಕೆ, G ಬರುತ್ತೆ. ಮೀನ್ಸ್ I ಆದ ನಂತರ G ಎದಕ್ಕೆ ಅಂದರೆ ನಿಮಗೆ ಮಿಜೋರಾಮ್ಗೆ. ಓಕೆ, ಮಿಜೋರಾಮ್ಗೆ ವಿಶೇಷ ಮೀಸಲಾತಿ ಕೊಟ್ಟಿರತಕ್ಕಂತಹ ವಿಧಿ ಯಾವುದಂದ್ರೆ ನಿಮಗೆ 371G. ಓಕೆ, ABCDEFGH. ಓಕೆ, H ಯಾವುದು ಅಂದರೆ ನಿಮಗೆ H ಯಾವುದು ಅಂದರೆ ನಿಮಗೆ ಅರುಣಾಚಲ ಪ್ರದೇಶಕ್ಕೆ, ಸರಿನಾ. ABCDEFGHI. ಓಕೆ,
ಜಿ ಅಲ್ಲಿ ಐ ಹಿಂದ್ಗಡೆ ಹೇಳೋದ ಸ್ವಲ್ಪ ಸಾರಿ ಮಿಸ್ಟೇಕ್ ಆಯ್ತದು. ಇಲ್ಲಿ ಐ ಬರಬೇಕಾಯ್ತು, ಇಲ್ಲಿ ಏನಂದರೆ ಗೋ ಬರಬೇಕಾಯ್ತು. ಐ ಆದ ನಂತರ ಜೆ ಬರುತ್ತೆ ನಿಮಗೆ. ಆ ಜೆ ಯಾವುದು ಅಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ, ಸರಿನಾ? ಒಂದ್ಸರಿ ಹೇಳ್ತೀನಿ, ಇನ್ನೊಮ್ಮೆ ಕ್ಲಿಯರಾಗಿ ಕೇಳಿಸ್ಕೊಬೇಡಿ. ಎ ಅಂದರೆ 371, ಜೆ ಅಂದರೆ ಸಾರಿ ಎ ಅಂದರೆ ನಿಮಗೆ ನಾಗಾಲ್ಯಾಂಡು, ಬಿ ಅಂದರೆ ಅಸ್ಸಾಮು, ಸಿ ಅಂದರೆ ಮಣಿಪುರು, ಡಿ ಅಂದರೆ ನಿಮಗೆ ಆಂಧ್ರ ಪ್ರದೇಶ, ಇ ಅಂದರೆ ನಿಮಗೆ ಆಂಧ್ರ ಪ್ರದೇಶದಲ್ಲಿರುವ ಕೇಂದ್ರೀಯ ವಿಶ್ವವಿದ್ಯಾಲಯ, ಎ ಬಿ ಸಿ ಡಿ ಇ, ಎಫ್ ಅಂದರೆ ಸಿಕ್ಕಿಮು, ಎ ಬಿ ಸಿ ಡಿ ಎಫ್, ಜಿ ಓಕೆ. ಜಿ ಅಂದರೆ ನಿಮಗೆ ಎಲ್ಲಿ ಬರುತ್ತೆ ಅಂದರೆ ಮಿಜೋರಾಂ ಬರುತ್ತೆ. ಅದಾದ ನಂತರ ಐ ಬಂದರೆ ನಿಮಗೆ ಗೋವಾ ಬರುತ್ತೆ. ಹಾಗೆ ಜೆ ಬಂದರೆ ನಿಮಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಬರುತ್ತೆ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಹಾಗೆ 371 ಏನು ಬರುತ್ತೆ ರೀ? ಜಸ್ಟು ಅಷ್ಟೆಲ್ಲ ಹೇಳಿದ್ರಿ. 371ರಲ್ಲಿ ಏನು ಬರುತ್ತೆ ನಿಮಗೆ? ಗುಜರಾತ್ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳು ಬರ್ತವೆ. ಯಾವುದು? 371 ವಿಧಿಯಲ್ಲಿ, ಸರಿ, ನಾನು ನೆನಪಿರಲಿ. ಹಾಗಾದರೆ ಸರ್ 370ನೇ ವಿಧಿಯಲ್ಲಿ ಎದಕ್ಕೆ ಸಂಬಂಧಿಸಿದೆ? ಏನು ಜಮ್ಮು ಕಾಶ್ಮೀರಕ್ಕೆ ಒಂದು ವಿಶೇಷ ಸ್ಥಾನಮಾನ ಕೊಟ್ಟಿದ್ರು ಗೊತ್ತಾ? ಇದೇ 370ನೇ ವಿಧಿ ಅನ್ವಯ ಅದಕ್ಕೆ ಸ್ಥಾನಮಾನ ಕೊಟ್ಟಿದ್ರು. ಬಟ್ ಪ್ರಸ್ತುತ 370ನೇ ವಿಧಿ ರದ್ದಾಗಿದೆ, ಸರಿನಾ? ನೆನಪಿರಲಿ ಇದು ನಿಮಗೆ. ಹಾಗೆ ಈ ಉಳಿದ ವಿಧಿಗಳು ಕೂಡ ರದ್ದಾಗಬೇಕು ಅಂದರೆ ಎಲ್ಲ ಕೂಡ ಸಮಾನತೆ ಬರುತ್ತೆ. ಸರ್ ಏನು ಸರ್ ನಮ್ಮ ಮೇಲೆ ನಿಮಗೆ ದ್ವೇಷ ಇದೆಯಾ? ಸರ್ ದ್ವೇಷ ಅಂತರೂ ನಿಜವಾಗ್ಲೂ ಇಲ್ಲ. ಓಕೆ, ಸೊ ನಿಮಗೆ ಯಾವುದು ನಂಜುಂಡಯ್ಯ ಸಮಿತಿ ಅಂತ ಬರುತ್ತೆ. ಆ ನಂಜುಂಡಯ್ಯ ಸಮಿತಿಯ ಶಿಫಾರಸಿನ ಮೇರೆಗೆ 2007ರಲ್ಲಿ ನಂಜುಂಡಯ್ಯ ಸಮಿತಿ ಬರುತ್ತೆ. ಓಕೆ, 2007ರಲ್ಲಿ ನಂಜುಂಡಯ್ಯ ಸಮಿತಿ ಬರುತ್ತೆ. ಆ ಸಮಿತಿ ಈ ತಾಲೂಕುಗಳು, ಈ ಊರುಗಳು, ಈ ಪ್ರದೇಶಗಳು ಹಿಂದುಳಿದಿದ್ದಾವೆ ಅಂತ ಸಬ್ಮಿಟ್ ಮಾಡುತ್ತೆ. ಆ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ 371 ಆರ್ಟಿಕಲ್ ಬಂದಿರೋದು, ಸರಿನಾ? ಸೊ ಹಾಗೆ ಹೇಳಿದ್ರೆ ನಿಮ್ಮ ಏನು ಗುಲ್ಬರ್ಗ ಇದೆ ಅಲ್ವಾ, ಗುಲ್ಬರ್ಗ ಸಿಟಿಯಲ್ಲಿರೋರಿಗೆ ಅವರಿಗೆ ಈ ಮೀಸಲಾತಿ ಸಿಗಬಾರ್ದು. ಬೀದರ್ ಸಿಟಿಯಲ್ಲಿದ್ದಾರಲ್ವಾ ಅವರಿಗೆ ಈ ಮೀಸಲಾತಿ ಸಿಗಬಾರ್ದು. ಯಾಕಂದರೆ ಅವು ಡೆವಲಪ್ಮೆಂಟ್ ಆಗಿದಾವ್ರಿ. ಹಾಗೆ ನೋಡಿದ್ರೆ ಗದಗಲ್ಲಿ ಅವ್ರಿಗೆ ಸಿಗಬೇಕು, ಅದಾದ ನಂತರ ಕೋಲಾರದಲ್ಲಿ ಅವ್ರಿಗೆ ಸಿಗಬೇಕು, ಮತ್ತು ಚಾಮರಾಜನಗರದಲ್ಲಿ ಅವರಿಗೂ ಸಿಗಬೇಕು. ಹಾಗೆ ಮತ್ತೆ ಎಲ್ಲಿ ಕಂಡು ಬರ್ತಾರೆ ನಿಮಗೆ ಅಂತ ಕೇಳೋದಾದರೆ ಹಾವೇರಿನಲ್ಲಿ. ಓಕೆ, ಹಾವೇರಿನಲ್ಲೂ ಕೂಡ ನಿಮಗೆ ಹಿಂದುಳಿದ ತಾಲೂಕುಗಳಿದ್ದಾವೆ, ಅಲ್ಲಿ ಸಿಗಬೇಕು, ಸರಿನಾ? ಸೊ ಇದು ಜೆನ್ಯೂನ್ ಆಗಿ ಕೊಟ್ಟರೆ ಹ್ಯಾಗೆ ಕೊಡಬಹುದು. ಬಟ್ ಇಲ್ಲಿ ಏನೇನೋ ಸ್ವಲ್ಪ ಹೆವಿ ಅಂದರೆ ಜಾಸ್ತಿಯಲ್ಲಿ ಪ್ರದೇಶಗಳು, ಜಾಸ್ತಿಯಲ್ಲಿ ತಾಲೂಕುಗಳು ಬಂದಿದ್ದಾವಲ್ವಾ, ಸೊ ಹೋಲ್ಸೇಲಾಗಿ ಕೊಟ್ಬಿಟ್ಟಿದ್ದಾರೆ. ಮೀನ್ಸ್ 7 ತಾಲೂಕುಗಳಿಗೂ ಕೂಡ ಕೊಟ್ಟಿದ್ದಾರೆ ಪ್ರಸ್ತುತ. 7 ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ ಪ್ರಸ್ತುತ. ಎಷ್ಟು ಜಿಲ್ಲೆಗಳಿಗೆ ಅಂದರೆ 7 ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ, ಸರಿನಾ? ಇದು ನೆನಪಿರಲಿ ನಿಮಗೆ. ನಾನೇನು ನಿಮ್ಮ ವಿರೋಧಿನೂ ಅಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮಲ್ಲಿರೋ ತಾಲೂಕುಗಳಲ್ಲಿ ಇರೋರಿಗೆ ಕೊಡಲಿ. ಯಾಕಂದರೆ ಚಿತ್ತಾಪುರ ತಾಲೂಕು ಎಷ್ಟು ಹಿಂದುಳಿದಿದೆ ಅಂದರೆ ತಾಲೂಕು, ನೀವು ಯಾದಗಿರಿಗೆ ಹಿಂದುಳಿದಿದೆ ಅಂತ ಹೇಳ್ತೀರಾ, ಚಿತ್ತಾಪುರ ತಾಲೂಕು ಅದಕ್ಕಿಂತ ಹಿಂದುಳಿದಿದೆ. ನೀವು ಬೇಕಾದರೆ ಒಂದು ಸರಿ ಹೋಗಿ ನೋಡ್ಬೋದೇನೋ. ಉಳಿದ ಎಲ್ಲ ತಾಲೂಕುಗಳಿಗಿಂತ ಸ್ವಲ್ಪ ಹಿಂದುಳಿದ ತಾಲೂಕು ಅಂದರೆ ನಿಮಗೆ ಚಿತ್ತಾಪುರ ಸಿಗುತ್ತೆ ಇಲ್ಲಿ, ಸರಿನಾ? ಸೊ ಹಾಗೆ ಬೇರೆ ಬೇರೆ ತಾಲೂಕುಗಳಿದ್ದಾವೆ. ಬಟ್ ಸಿಟಿನಲ್ಲಿ ಏನಿದಾರಲ್ವಾ, ಸೊ ಆಲ್ರೆಡಿ ಅವರು ಡೆವಲಪ್ಮೆಂಟ್ ಆಗಿರ್ತಾರೆ. ಸೊ ಅವ್ರಿಗೆ ಸಿಗಬಾರ್ದು ಅನ್ನೋದಷ್ಟೇ. ಯಾಕಂದರೆ ಅವ್ರಿಗಿಂತ ಯಾರೋ ಒಬ್ಬರು ಬಡವರು ಇರ್ತಾರೆ, ಅವ್ರಿಗೆ ಸಿಕ್ಕರೆ ಏನು ಪ್ರಾಬ್ಲಮ್ ಇದೆ? ಅದೇ ಗುಲ್ಬರ್ಗದಲ್ಲಿ, ಅದಾಂತರ ಬೀದರ್ದಲ್ಲಿ ಬಡವರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಸಿಗಬೇಕಲ್ವಾ? ಸೊ ಅದು ಎಲ್ಲರಿಗೂ ಕೂಡ ಸಿಗ್ತಾ ಇದೆ. ಎಲ್ಲರಿಗೂ ಸಿಗೋಂಗಿಂತ ಸ್ವಲ್ಪ ಅವಶ್ಯಕತೆ ಇದ್ದವ್ರಿಗೆ ಸಿಕ್ಕರೆ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಹಸ್ದವನಿಗೆ ಅನ್ನದ ಬೆಲೆ ಗೊತ್ತಾಗೋದ್ರಿ. ನನಗೆ ಹೊಟ್ಟೆ ತುಂಬಿದೆ, ನನಗೆ ನೀವು ಅನ್ನ ತಂದು ಕೊಟ್ಟರೆ ಯಾಕೆ ಕೊಡ್ತಿ, ತೊಗೊಂಡು ಹೋಗಿ ಎತ್ಕೊಂಡು ಹೋಗಿ, ಇದೇ ಮಾತು ಬರುತ್ತೆ. ಓಕೆ, ಸೊ ಇದು ಯಾವಾಗಲೂ ಕೂಡ ಯಾವನಿಗೆ ಅವಶ್ಯಕತೆ ಇರುತ್ತೆ ಅಲ್ವಾ, ಸೊ ಅವನಿಗೆ ಮಾತ್ರ ಅದರದ್ದು ಕಿಮ್ಮತ್ತು ಗೊತ್ತಾಗುತ್ತೆ. ಇವಾಗ ನಿಮಗೆ ಈ ಕ್ಲಾಸ್ ಕೇಳೋ ಅಗತ್ಯತೆ ಇರಲಿಲ್ಲ ಅಂದರೆ ಇದ್ರ ಕಿಮ್ಮತ್ತು ನಿಮ್ಗೆ ಗೊತ್ತಿರಲ್ಲ. ನಿಮಗೆ ಸುಮ್ಮನೆ ಏನೋ ರ್ಯಾಂಡಮಾಗಿ ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿದರೆ ನಿಮಗೆ ಇದ್ರ ಕಿಮ್ಮತ್ತು ಗೊತ್ತಿರಲ್ಲ. ಬಟ್ ಯಾವ ನಿಜವಾಗ್ಲೂ ಓದ್ತಾ ಇದ್ದಾನೆ, ನನಗೆ ಈ ರಿಲೇಟೆಡ್ ನಾನು ಓದ್ಕೋಬೇಕು ಅಂತ ಯಾರಾದರೂ ಒಬ್ಬರು ನೀವು ಸೀರಿಯಸ್ಸಾಗಿ ನೋಡ್ತಿರ್ತೀರ ಗೊತ್ತಾ, ಸೊ ನಿಮಗೆ ಮಾತ್ರ ಇದ್ರದ್ದು ವ್ಯಾಲ್ಯೂ ಗೊತ್ತಾಗೋದು. ಹಾಗೆ ಪ್ರತಿಯೊಂದ್ರದ್ದು ಕೂಡ ಹಸ್ತವನಿಗೆ ಅನ್ನೋದು ಬೆಲೆ ಗೊತ್ತಾಗೋದು ಅಂತ ಹೇಳ್ತಾರೆ ಗೊತ್ತಾ, ಅದೇ ಎಲ್ಲದಕ್ಕೂ ಕೂಡ ಎಕ್ಸಾಂಪಲ್ ಕೊಡ್ಬೋದೇನೋ. ಆ್ಯಂಡ್ ದೆನ್ ಇದನ್ನೆಲ್ಲ ಬಿಟ್ಟಾಕ್ಬಿಡಿ ಇವಾಗ. ಬಟ್ ಅದರಲ್ಲಿ ವಿಧಿಗಳು ಹೇಳ್ತಾನೆ, ಯಾವುದು ಸಹಕಾರಿ ಸಂಘಗಳೇನಿದಾವಲ್ವ ಅದರಲ್ಲಿ ವಿಧಿಗಳು ಎಲ್ಲಿಂದ ಎಲ್ಲಿಗೆ ಬರ್ತವೆ ಅಂತ. 243 ZHನಿಂದ 243 ZTವರೆಗೂ ಬರ್ತವೆ. ಹಾಗೆ ನಿಮಗೆ ಇನ್ನೊಂದು ಹೇಳ್ತೀನಿ, ಈ 243 ಅನ್ನೋ ವಿಧಿ ಏನಿದೆ ಅಲ್ವಾ, 243 ಅನ್ನೋ ವಿಧಿ ಅತ್ಯಂತ ಸುದೀರ್ಘವಾದ ವಿಧಿ. ನಿಮಗೆ ಸಂವಿಧಾನದಲ್ಲಿ ಯಾವ ವಿಧಿ ಅತ್ಯಂತ ಸುದೀರ್ಘವಾಗಿ ಇದೆ ಅಂತ ಏನಾದರೂ ಕೇಳಿದ್ರೆ 243 ಅನ್ನೋ ವಿಧಿ ನಿಮಗೆ ಅತ್ಯಂತ ಸುದೀರ್ಘವಾಗಿದೆ. ನೋಡಿಲಿ, ZH ZT ಎಲ್ಲಿದ್ದಾವೆ? ABCDEFGH ಜಡ್ವರೆಗೂ ಮುಗಿದು ಮತ್ತೆ ZA ZB ZC ಈಗ ಹೋಗಿ ZH to ZTವರೆಗೂ ಇದೆ ಇದು, ಸರಿನಾ? ಸೊ ಹೆವಿ ಲಾಂಗ್ ಇದೆ ಇದು ವಿಧಿ, ಸರಿನಾ? ನೆನ್ಪಿಟ್ಕೊಳ್ಳಿ ಇದು ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಧ್ವನಿಯ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಲ್ಲ ಅಂತ ಕೇಳಿದ್ದಾನೆ. ಏನು ಧ್ವನಿ ಇದೆ ಅಲ್ವಾ, ಸೌಂಡ್ ಇದೆ ಅಲ್ವಾ, ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ, ಏನು ಸಂಗಾತಿ ನೀನು ಅಂತ ಸಾಂಗ್ ಹೇಳ್ತೀವಲ್ವಾ, ಸೊ ಎಲ್ಲವೂ ಕೂಡ ಧ್ವನಿನೇ ಅದು, ಸರಿನಾ? ಆ ಧ್ವನಿಯ ಕುರಿತು ಯಾವುದು ಒಂದು ನಿಜವಲ್ಲ ಅಂತ ಕೇಳಿದ್ದಾನೆ. ಬಟ್ ನಿಜ ಇದ್ದದ್ದು ನಮ್ಗೆ ಗೊತ್ತಿರಬೇಕಲ್ವಾ. ಓಕೆ, ನಿಜ ಇದ್ದದ್ದು ನಮ್ಗೆ ಗೊತ್ತಿರಬೇಕು. ಏನು ಈ ಧ್ವನಿ ಅನ್ನೋದು ಏನಿದೆ ಅಂದರೆ ಒಂದು ಮೆಕ್ಯಾನಿಕಲ್ ವೇವ್ ಆಗಿದೆ. ಮೀನ್ಸ್ ಧ್ವನಿ ಅನ್ನೋದು ಒಂದು ಯಾಂತ್ರಿಕ ತರಂಗವಾಗಿದೆ. ಓಕೆ, ಅದೊಂದು ಯಾಂತ್ರಿಕವಾಗಿದೆ. ಏನು ಎಲೆಕ್ಟ್ರಿಕಲ್ ಇದೆಯಾ? ಎಲೆಕ್ಟ್ರಿಕಲ್ ಇಲ್ಲ ಅಲ್ವಾ.
ಹಾಗಾದರೆ ನಾನೇನಾದರೂ ಮಾತಾಡ್ತಿದ್ರೆ ನನ್ನ ಮೊಬೈಲ್ ಸುಟ್ಟು ಹೋಗಿಬಿಡ್ಬೇಕಾಗಿತ್ತು ಇವಾಗ, ಸರಿನಾ? ಸೊ ಏನಾದರೂ ನೀವು ಮಾತಾಡ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಸುಟ್ಟು ಹೋಗಿಬಿಡ್ಬೇಕಾಗಿತ್ತು. ಸೊ ಮೆಕ್ಯಾನಿಕಲ್ ಮಾತ್ರ ಇದೆ, ಎಲೆಕ್ಟ್ರಿಕಲ್ ಇಲ್ಲ ನಮ್ಮದು. ಓಕೆ, ನಮ್ಮದು ಯಾಂತ್ರಿಕ ತರಂಗವಾಗಿದೆ, ಸರಿನಾ? ಹಾಗೆ ಧ್ವನಿ ತರಂಗಗಳು ಉದ್ದ ಅಲೆಗಳಾಗಿವೆ, ಸರಿನಾ? ಹಿಂಗೆ ಉದ್ದ ಅಲೆಗಳಾಗಿವೆ. ಓಕೆ, ಉದ್ದ ಅಲೆಗಳಾಗಿವೆ ಯಾವುದು? ಧ್ವನಿ ತರಂಗಗಳು. ಹಾಗೆ ಧ್ವನಿ ತರಂಗಗಳು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಬಹುದು. ಓಕೆ, ಧ್ವನಿಯ ಮಾಧ್ಯಮಗಳು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಬಹುದು. ಇವಾಗ ಸಾಲಿಡಿಂದ ಲಿಕ್ವಿಡಲ್ಲಿ ಚಲಿಸ್ಬೋದು, ಲಿಕ್ವಿಡಿಂದ ಗ್ಯಾಸಲ್ಲಿ ಚಲಿಸ್ಬೋದು, ಸರಿನಾ? ಸೊ ನಿಮಗೆ ಕೇಳಬಹುದು ಧ್ವನಿಯ ಮಾಧ್ಯಮ ಯಾವುದರಲ್ಲಿ ಅತಿ ಹೆಚ್ಚಾಗಿರ್ತದೆ ಅಂತ ಕೇಳ್ಬೋದು ನೆಕ್ಸ್ಟ್ ಶಿಫ್ಟಲ್ಲಿ ನಿಮಗೆ. ಹೇಳ್ರಿ, ಸಾಲಿಡು, ಲಿಕ್ವಿಡು ಆ್ಯಂಡ್ ಗ್ಯಾಸಿಯಸ್ಸು. ಸರ್ ಯಾವುದರಲ್ಲಿ ಅತಿ ಹೆಚ್ಚು ನಿಮ್ಗೆ ಧ್ವನಿ ಇರ್ತದೆ ರೀ? ಸರ್ ಗ್ಯಾಸ್ ರೀ, ಯಾಕಂದರೆ ಗಾಳಿನಲ್ಲಿ ನೋಡಿರಿ, ಇವಾಗ ನೀವು ನನ್ನ ಮುಂದೆ ಮಾತಾಡ್ತಿದ್ದೀರಾ, ನಾನು ಮುಂದೆ ಇದ್ದವನಿಗೆ ಕೇಳಿಸ್ತದೆ, ನೀವು ಎಷ್ಟು ಜೋರ ಹೋದ್ರೂ ನನಗೆ ಕೇಳಿಸ್ತದೆ. ಗಾಳಿಲಿ ಕೇಳಿಸ್ತದೆ ಸರ್, ಲಿಕ್ವಿಡಲ್ಲಿ ನೀರಲ್ಲಿ ಮಾತಾಡಿದ್ರೆ ಕೇಳಿಸಲ್ಲ ಸರ್. ಸಾಲಿಡ್ ಅಂತೂ ಏನೂ ಕೇಳಿಸಲ್ಲ ಸರ್, ಅನಿಸ್ತದೆ ಸರ್, ಬಟ್ ಸಾಲಿಡಲ್ಲೇ ಜಾಸ್ತಿ ಕೇಳೋದು. ನೀವು ಟ್ರೈನಲ್ಲಿ, ಓಕೆ, ಟ್ರೈನ್ ಎಲ್ಲೋ 1 ಕಿಲೋಮೀಟ್ರ್ ಹಿಂದ್ಗಡೆ ಬರ್ತಿರುತ್ತೆ, ರೈಲ್ವೆ ಸ್ಟೇಷನಲ್ಲಿ ಏನು ಮಾಡಬೇಡಿ, ಎಕ್ಸಾಮ್ ಸೆಂಟರ್ ಹೋಗ್ತಿರ್ತೀರ ಗೊತ್ತಾ? ಸೊ ರೈಲ್ವೇದಲ್ಲೇ ಹೋಗ್ತಿರಲ್ವಾ ಮ್ಯಾಕ್ಸಿಮಮ್, ಆ ಹಳಿಗೆ ಕಿವಿ ಕೊಟ್ಟು ಕುಂತುಬಿಡಿ ಅಲ್ಲೇ ಕೆಳಗೆ. 1 ಕಿಲೋಮೀಟ್ರ್ ಹಿಂದಿದ್ರೂ ಕೂಡ ನಿಮಗೆ ಕೇಳಿಸ್ತದೆ ಆ ರೈಲ್ವೆ ಕಂಬಿಯಲ್ಲಿ, ಯಾಕೆ? ಸಾಲಿಡ್ ಇರ್ತದೆ ಅದು, ಸರಿನಾ? ಸೊ ಅತಿ ಹೆಚ್ಚು ನಿಮಗೆ ಈ ಧ್ವನಿ ಏನದು, ಈ ಸೌಂಡ್ ಅನ್ನೋದು ಏನಿದೆ ಅಲ್ವಾ, ಯಾವುದರಲ್ಲಿ ಅತಿ ಹೆಚ್ಚು ದೂರ ಹೋಗ್ತದೆ ಅಂತ ಕೇಳಿದ್ರೆ, ಮೊದಲು ಸಾಲಿಡಲ್ಲಿ, ಫಸ್ಟು ಸಾಲಿಡು, ಸೆಕೆಂಡ್ ನಿಮಗೆ ಲಿಕ್ವಿಡಲ್ಲಿ, ಥರ್ಡ್ ನಿಮಗೆ ಗ್ಯಾಸಸ್ಸಲ್ಲಿ. ಓಕೆ, ಹೇಗೆ ಸರ್ ಗ್ಯಾಸಲ್ಲಿ ಕಡಿಮೆ ಆಗುತ್ತೆ? ಮೀನ್ಸ್ ಗಾಳಿಯಲ್ಲಿ ಹೇಗೆ ಕಡಿಮೆ ಆಗುತ್ತೆ? ಒಂದು ಕಟ್ಟಿಗೆ ತೊಗೊಂಡು ಯಾರಿಗೆ ಹೊಡಿಬೇಡಿ, ಗಾಳಿಗೆ ಹೊಡೀರಿ. ಓಕೆ, ಗಾಳಿಗೆ ಹೊಡೀರಿ. ಗಾಳಿಗೆ ಹೊಡೆದಾಗ ನಿಮಗೆ ಸೌಂಡ್ ಜಾಸ್ತಿ ಬರುತ್ತಾ? ನೀರಿಗೆ ಹೊಡೆದಾಗ ಸೌಂಡ್ ಜಾಸ್ತಿ ಬರುತ್ತಾ? ಅಥವಾ ನಿಮಗೆ ಏನಾದರೂ ಮತ್ತೊಂದು ಕಲ್ಲಿಗೋ ಕಟ್ಟಿಗೆಗೋ ಇನ್ನೊಂದು ಯಾವನಿಗೋ ನೀವು ವ್ಯಕ್ತಿಗೋ ಹೊಡೆದಾಗ ಸೌಂಡ್ ಜಾಸ್ತಿ ಬರುತ್ತಾ? ಮತ್ತೊಂದು ಸಾಲಿಡ್ ಇದ್ದದಕ್ಕೆ ಹೊಡೆದಾಗಲೇ ನಿಮಗೆ ಜಾಸ್ತಿ ಬರೋ ಸೌಂಡ್. ನೀರಲ್ಲಿ ಹೊಡೆದಾಗ ಟುಪುಕ್ ಅಂತ ಅಳಿಸಿ ಬರ್ತದೆ, ಸ್ವಲ್ಪ ಬರುತ್ತೆ. ಗಾಳಿಲಿ ಹೊಡೆದಾಗ ಸುಯ್ ಅಂತ ಬಿಡ್ತದೆ, ಸರಿನಾ? ಸೊ ಅದಕ್ಕೆ ಅತಿ ಹೆಚ್ಚು ನಿಮಗೆ ಯಾವುದರಲ್ಲಿದೆ ಅಂದರೆ ಸಾಲಿಡಲ್ಲಿದೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಅತಿ ಕಡಿಮೆ ನಿಮಗೆ ಗಾಳಿಯಲ್ಲಿ ಚಲಿಸ್ತದೆ ಯಾವುದು? ಸೌಂಡು, ಧ್ವನಿ, ಸರಿನಾ? ಸೊ ಹಾಗೆ ಧ್ವನಿ ತರಂಗಗಳ ವೇಗವು ಮಾಧ್ಯಮದ ಗುಣಲಕ್ಷಣಗಳನ್ನು ಅವಲಂಬಿಸಿರುತ್ತದೆ. ಹೌದು, ಮಾಧ್ಯಮದ ಗುಣಲಕ್ಷಣಗಳನ್ನು ಅವಲಂಬಿಸಿರುತ್ತದೆ. ಇವಾಗ ಉಕ್ಕಿನಲ್ಲಿ ಸ್ವಲ್ಪ ಜಾಸ್ತಿ ಹರಿತದೆ, ಇವಾಗ ಸಾಲಿಡಲ್ಲೇ ಆದರೂ ಕೂಡ ಉಕ್ಕಿನಲ್ಲಿ ಜಾಸ್ತಿ ಹರಿತದೆ. ಓಕೆ, ಜಾಸ್ತಿ ಹೋಗ್ತದೆ, ಜಾಸ್ತಿ ಸ್ಪೀಡಲ್ಲಿ ಹೋಗ್ತದೆ ಯಾವುದು? ನಿಮ್ಮ ಧ್ವನಿ. ಅದೇ ನೀವು ಕಟ್ಟಿಗೆ ತೊಗೊಂಡ್ರೆ, ಕಟ್ಟಿಗೆದಲ್ಲಿ ಟ್ರ್ಯಾಕ್ ಮಾಡಿ ಅದ್ರ ಮೇಲೆ ಒಂದು ಏನಾದರೂ ಗಾಡಿ ನಡ್ಸ್ಕೊಂಬರ್ರಿ, ಇಲ್ಲ ಟ್ರೈನ್ ನಡ್ಸ್ಕೊಂಬರ್ರಿ, ಇಲ್ಲಿ ಕಿವಿ ಇಟ್ರೆ ಕೇಳಿಸ್ತದ? ಏನೂ ಕೇಳಿಸಲ್ಲ. ಅದು ಹಾಗೆ ನಿಮ್ಮ ಮೇಲೆ ಹರಿದು ಹೋಗಿರ್ತದೆ, ನಮ್ಮ ಮೇಲೆ ಹರಿದು ಹೋಗಿರ್ತದೆ, ಕೇಳಿಸಿರೋದಿಲ್ಲ, ಸರಿನಾ? ಸೊ ಅದಕ್ಕೆ ಮಾಧ್ಯಮದ ಗುಣಲಕ್ಷಣಗಳನ್ನು ಅವಲಂಬಿಸಿರ್ತದೆ ಯಾವುದು? ಧ್ವನಿ ಅನ್ನೋದು. ಹಾಗೆ ಧ್ವನಿ ತರಂಗಗಳ ವೇಗವು ಅನಿಲಗಳಲ್ಲಿ ಕನಿಷ್ಠ ಮತ್ತು ಘನ ವಸ್ತುಗಳಲ್ಲಿ ಗರಿಷ್ಠವಾಗಿದೆ, ಇವಾಗಲೇ ಹೇಳಿದೆ, ಮುಗಿಯಿತು. ಆ್ಯಂಡ್ ದೆನ್ ಗಾಳಿಯಲ್ಲಿ ಧ್ವನಿ ತರಂಗಗಳ ವೇಗ ಸೆಕೆಂಡ್ಗೆ 332 ಮೀಟರ್ ಆಗಿದೆ. ಓಕೆ, 332 ಮೀಟರ್ ಗಾಳಿಯಲ್ಲಿ ಸ್ಪೀಡ್ ಎಷ್ಟಾಗಿದೆ ಅಂದರೆ ನಿಮಗೆ 332. ಹಾಗೆ ಲಿಕ್ವಿಡಲ್ಲಿ ಎಷ್ಟಾಗಿದೆ? 1500 ನಿಯರ್ ಬೈ ಬರುತ್ತೆ, 1400 ಹಿಂಗೆ ಬರುತ್ತೆ. ಅದಾದ ನಂತರ ನಿಮಗೆ ಸಾಲಿಡಲ್ಲಿ ಎಷ್ಟು ಬರುತ್ತೆ ಅಂದರೆ 5000 ನಿಯರ್ ಬರುತ್ತೆ. ಓಕೆ, 5000 ನಿಯರ್ ಬರುತ್ತೆ. ಹೀಗೆ ರಫ್ ಆಗಿ ನೆನ್ಪಿಟ್ಕೊಳ್ಳಿ, ನೀವು ಎಕ್ಸಾಕ್ಟಾಗಿ ಹೀಗೆ ನೆನ್ಪಿಟ್ಕೋತೀನಿ. ಏನು ಭಾರತದ ಭೂಪ್ರದೇಶ ಎಷ್ಟಿದೆ? 32,87,263 ಸರ್, ಹಿಂಗೆ ಹೇಳೋಕ್ಕಾಗುತ್ತಾ? 32,87,263 ಅಂತ ಹೇಳೋಕ್ಕಾಗುತ್ತಾ? ಎಕ್ಸಾಕ್ಟಾಗಿ ಕೆಲವು ನೆನ್ಪಿಟ್ಕೊಳ್ಳಿ, ಬಟ್ ಎಲ್ಲವೂ ಕೂಡ ನೀವು ಎಕ್ಸಾಕ್ಟಾಗಿ ಹಾಗೆ ನೆನ್ಪಿಟ್ಕೊಳ್ಳೋಕ್ಕೆ ಆಗೋದಿಲ್ಲ, ಯಾಕಂದರೆ ಇನ್ನೊಂದು ಆ ರೀತಿಯೂ ಕೊಡೋದಿಲ್ಲ. ಇವಾಗ ನೋಡಿ, ಗಾಳಿಯಲ್ಲಿ ಎಷ್ಟು ಸೆಕೆಂಡ್ಗೆ ಎಷ್ಟು ವೇಗ ಇದೆ ಅಂದರೆ 332 ಇದೆ. ಓಕೆ, ಸೊ 350 ಕೊಡ್ಬೋದು ಅವನು. ಸರ್ ಇದು ರಾಂಗ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮದೊಂದು ಮಾರ್ಕ್ಸ್ ತೆಗಿತಾನೆ ಅಷ್ಟೇ ಅವನು, ಯಾಕಂದರೆ ಅವ್ನು ನಿಯರ್ ಬೈನೇ ಕೊಟ್ಟಿರ್ತಾನೆ. ಮ್ಯಾಕ್ಸಿಮಮ್ ಇದ್ರೇನು ಈ ರೀತಿ ಪಾಯಿಂಟ್ ಕೊಟ್ಟಿರಲ್ಲ. ಓಕೆ, ಪಾಯಿಂಟ್ ಕೊಟ್ಟಿರಲ್ಲ ನಿಮಗೆ. ಇವಾಗ ಗೊಮ್ಮಟೇಶ್ವರನ ವಿಗ್ರಹ ಎಷ್ಟಿದೆ ಸಾರ್ ಅಂತ ಕೇಳ್ತಾರೆ, ಎಕ್ಸಾಕ್ಟ್ ನಂಬರ್ ನಿಮಗೆ ಸಿಕ್ಕಿದೆಯಾ ಇಲ್ಲಿವರೆಗೂ? ಎಷ್ಟಿದೆ ಹೇಳಿ ನೋಡೋಣ. ಇನ್ನು ಮೀಟ್ರಲ್ಲಿ ಹೇಳಿ, ಹಾಗೆಯೇ ಫೀಟಲ್ಲಿ ಹೇಳಿ. ಎಕ್ಸಾಕ್ಟ್ ಕೊಟ್ಟಿದ್ದಾನೆ, ಯಾವ ಕ್ವಶನ್ ಪೇಪರಲ್ಲಿ ಎಕ್ಸಾಕ್ಟ್ ಕೊಟ್ಟಿದ್ದಾನೆ ಹೇಳಿ, ಅದು ಪಾಯಿಂಟಲ್ಲೇ ಬರುತ್ತೆ ನಿಮಗೆ. ಬಟ್ ಫುಲ್ ಇದ್ರೇನು ಹೋಲ್ ನಂಬರ್ ಕೊಟ್ಟಿದ್ದಾನೆ ತಾನೆ. ಸೊ ಆ ರೀತಿ ಬೇರೆ ಬೇರೆ ನಂಬರ್ ಆಗುತ್ತೆ, ಸ್ವಲ್ಪ ನೀವು ಅಡ್ಜಸ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದರೆ ಎಲ್ಲ ನಾನು ಎಕ್ಯುರೇಟ್ ನೆನ್ಪಿಟ್ಕೋತೀನಿ ಅಂದರೆ ನೆನ್ಪಿಟ್ಕೊಳ್ಳೋದು ಆಗೋದೇ ಇಲ್ಲ, ಅಸಾಧ್ಯದ ಮಾತು, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ, ಘಟ್ಟಂ ಯಾವ ರೀತಿಯ ಸಂಗೀತ ವಾದ್ಯ ಅಂತ ಕೇಳಿದ್ದಾನೆ. ಘಟ್ಟಂ ಅನ್ನೋದು ಒಂದು ಸಂಗೀತ ವಾದ್ಯ ಇದೆ, ಅದು ಯಾವ ರೀತಿಯ ಸಂಗೀತ ವಾದ್ಯ ಇದೆ ಅಂತ ಕೇಳಿದ್ದಾನೆ. ಸೊ ಘಟ್ಟಂ ಅನ್ನುವುದು ಒಂದು ತಾಳವಾದ್ಯಗೊಂದು, ಓಕೆ, ಅದೊಂದು ತಾಳವಾದ್ಯ ಆಗಿದೆ. ಯಾವುದು? ಘಟ್ಟಂ ಅನ್ನೋದು ಒಂದು ತಾಳವಾದ್ಯವಾಗಿದೆ. ಇದು ದೊಡ್ಡದಾದ ಕಿರಿದಾದ ಬಾಯಿಯ ಮಣ್ಣಿನ ಪಾತ್ರೆಯಾಗಿದೆ. ಘಟ್ಟಂ ಅನ್ನೋದು ಎದರಿಂದ ಮಾಡಲ್ಪಟ್ಟಿದೆ? ಮಣ್ಣಿನಿಂದ ಮಾಡಲ್ಪಟ್ಟಿದೆ. ಓಕೆ, ಮಣ್ಣಿನ ಪಾತ್ರೆಯಾಗಿದೆ. ಘಟ್ಟಮನ್ನು ತಾಳವಾದ್ಯದಿಂದ ನುಡಿಸಲಾಗುತ್ತದೆ. ಇದನ್ನು ದಟ್ಟವಾದ ಉಪಕರಣ ಎಂದು ಕರೆಯಲಾಗುತ್ತದೆ. ಓಕೆ, ಯಾವುದನ್ನು? ಘಟ್ಟಮನ್ನು. ಓಕೆ, ಘಟ್ಟಮನ್ನು ಗಟ್ಟಿ ಮಣ್ಣಿನಿಂದ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಮಣ್ಣಿನ ವಾದ್ಯ ಅಂತ ಗೊತ್ತಾಗುತ್ತೆ, ಅದೊಂದು ತಾಳವಾದ್ಯ ಅಂತ ಗೊತ್ತಾಗುತ್ತೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ, ಅಯಸ್ಕಾಂತೀಯ ಕ್ಷೇತ್ರದಲ್ಲಿ
ಅಯಸ್ಕಾಂತೀಯ ಕ್ಷೇತ್ರದ ದಿಕ್ಕಿನ ಬಗ್ಗೆ ಯಾವ ಹೇಳಿಕೆಯು ನಿಜವಾಗಿದೆ ಅಂತ ಕೇಳಿದ್ದಾನೆ. ಸೊ ಯಾವುದ್ಯಾವ ನಿಜವಿದೆ ಅಂತ ನೋಡ್ಕೊಂಡ್ಬೇಡಣ ಅಲ್ವಾ. ಅಯಸ್ಕಾಂತೀಯ ಕ್ಷೇತ್ರದ ದಿಕ್ಕಿನ ಬಗ್ಗೆ ಸರಿಯಾದ ಹೇಳಿಕೆ ಅಂದರೆ ಅದು ಯಾವುದೇ ಹಂತದಲ್ಲಿ ಉತ್ತರ ಧ್ರುವದ ಮೇಲೆ ಕಾರ್ಯನಿರ್ವಹಿಸುವ ಬಲದ ದಿಕ್ಕು. ಓಕೆ, ಅಂದರೆ ನೀವು ಯಾವುದಾದ್ರೂ ಒಂದು ಅಯಸ್ಕಾಂತ ತಗೊಳ್ಳಿ. ಅಯಸ್ಕಾಂತ ನೀವು ಹೀಗೆ 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 ನಿಲ್ಲಿಸಿ ಫೈನಲ್ ಆಗಿ ಅದು ನಾರ್ತು ಸೌತ್ಗೆ ನಿಲ್ಲುತ್ತೆ. ಓಕೆ, ಅದು ನಾರ್ತು ಸೌತ್ಗೇ ನಿಲ್ಲಬೇಕು, ಅದಕ್ಕೆ ನಿಲ್ಲುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡಿ, ಒಂದು ದಾರ ಕಟ್ಟಿ ಹೀಗೆ ತಿರುಗಿಸ್ಬಿಟ್ಬಿಡಿ, ಅದಕ್ಕೆ ಅದು ಹಾಗೆ ನಿಲ್ಲುತ್ತೆ. ಉತ್ತರ ದಿಕ್ಕು ಯಾವುದು, ನಿಮಗೆ ದಕ್ಷಿಣ ದಿಕ್ಕು ಯಾವುದು ಅಂತ ತೋರಿಸುತ್ತೆ ಅದು, ಸರಿನಾ. ಸೊ ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗಳು ಮುಚ್ಚಿದ ವಕ್ರಾಕೃತಿಗಳಾಗಿದ್ದಾವೆ ಮತ್ತು ಕಾಂತೀಯ ಕ್ಷೇತ್ರದ ರೇಖೆಗಳು ಅಯಸ್ಕಾಂತದ ಉತ್ತರ ಧ್ರುವದಿಂದ ಹುಟ್ಟಿ ದಕ್ಷಿಣ ಧ್ರುವವನ್ನು ಪ್ರವೇಶಿಸುತ್ತದೆ. ಸೊ ಅದಕ್ಕೆ ಅದು ಉತ್ತರ ಮತ್ತು ದಕ್ಷಿಣಕ್ಕೇನೆ ನಿಲ್ಲುತ್ತೆ, ಯಾವುದು ಅಯಸ್ಕಾಂತ, ಮ್ಯಾಗ್ನೆಟ್. ಓಕೆ, ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಿಥುನ್ ಚಕ್ರವರ್ತಿ ಅವರಿಗೆ 54ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು 2024ರಲ್ಲಿ ಈ ಕೆಳಗಿನ ಯಾವ ದಿನದಂದು ನೀಡಲಾಗಿದೆ ಅಂತ ಕೇಳಿದ್ದಾನೆ. ಎಕ್ಸಾಕ್ಟ್ ನಂಬರ್ ಕೇಳಿದ್ದಾನೆ ಅವನು, ಮೀನ್ಸ್ ಎಕ್ಸಾಕ್ಟ್ ಡೇಟ್ ಕೇಳಿದ್ದಾನೆ, ಅಕ್ಟೋಬರ್ 8, 2024. ಸರ್ ಇದನ್ನು ನೀವು ನೋಡಿದ್ರಿ, ಯಾವುದು ಮಿಥುನ್ ಚಕ್ರವರ್ತಿ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಲಾಗಿದೆ. ಎಷ್ಟನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂದರೆ 54ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಲಾಗಿದೆ ಅಂತೆ. ನಾನು ನಿಮಗೆ SSC GD ಮಾಡುವಾಗ ಎಕ್ಸ್ಪ್ಲೇನ್ ಮಾಡಿದ್ದೆ, ಇವನ್ ಈ ಡೇಟು ಕೂಡ ನಾನು ಹೇಳಿದ್ದೀನಿ. ಅದಾದ ನಂತರ ಇದು ಎಷ್ಟನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭದಲ್ಲಿ ಅಂತ ಕೇಳಿದ್ರೆ ಅದು 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಇದೆಯಲ್ವಾ, ಅವಾಗ ಅಂತ ಕೂಡ ಹೇಳಿದ್ದೀನಿ. ಈ 70 ನೆನಪಿರುತ್ತೆ ನಿಮಗೆ, ಅದಾದ ನಂತರ 54 ನೆನಪಿರುತ್ತೆ. ಈ ಡೇಟ್ ಹೇಳಿರ್ತೀನಿ, ಡೇಟ್ ಹೆಂಗ್ರಿ ನೆನಪಿಟ್ಕೊಳ್ಳೋಕ್ಕಾಗುತ್ತೆ ಎಕ್ಸಾಕ್ಟಾಗಿ? 2024 ಅಥವಾ 23 ಅಂತ ನೆನಪಿಟ್ಕೋಬೋದು. ಅಕ್ಟೋಬರ್ 8, 6, 3 ಒಂದು ಸರಿ ಈ ರೀತಿ CET ಫೀಲ್ಡಲ್ಲಿ ಓದುವಾಗ ನಮ್ಮ ಡೇಟ್ ಆಫ್ ಬರ್ತೇ ನಮಗೆ ನೆನಪಿರೋದಿಲ್ಲ. ನಮ್ಮ ಡೇಟ್ ಆಫ್ ಬರ್ತಾ ನಾನು ಹುಟ್ಟಿದ್ದೀನಿ ಇದೇ ಮಂತಲ್ಲಿ ಅನಿಸುತ್ತೆ ಕೆಲವೊಂದು ಸರಿ, ಸರಿನಾ. ಸೊ ಈ ಥರ ಅಕ್ಟೋಬರ್ 8, ಅಕ್ಟೋಬರ್ 4 ಹೇಗ್ರಿ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ? ಈ ಥರ ಪ್ರಶ್ನೆ ತೆಗಿಯೋನಿಗೆ ಹೊಡಿಬೇಕು ಮೊದಲು, ಸರಿನಾ. ಸೊ ಇದು ಪ್ರಶ್ನೆನೇ ಅಲ್ಲ ಅಂತ ಹೇಳ್ಬೋದು. ಏನಾದರೂ ಒಂದು ಜಸ್ಟ್ 2024 ಅಕ್ಟೋಬರ್ ಅಂತ ಈಗ ಏನಾದರೂ ಕೊಟ್ಟಿದ್ರೆ ಹಾಕ್ಬೋದೇನೋ, ಜನವರಿ, ಫೆಬ್ರವರಿ, ಇನ್ನೊಂದು ಏಪ್ರಿಲ್ ಕೊಟ್ಟು ಇದು ಅಕ್ಟೋಬರ್ ಕೊಟ್ಟಿದ್ರೆ ಹಾಕ್ಬೋದೇನೋ. ಯಾಕಂದರೆ ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ಫಾಲೋ ಮಾಡ್ಕೊತ ಬಂದರೆ ಇದನ್ನು ಗೊತ್ತಾಗುತ್ತೆ, ಸರಿನಾ. ಅಂದರೆ ಮಂತ್ಲಿ ಯಾರು ಕರೆಂಟ್ ಅಫೇರ್ಸ್ ಫಾಲೋ ಮಾಡ್ತಾ ಬಂದಿರ್ತೀರಲ್ವ, ಸೊ ಅವ್ರಿಗೆ ಗೊತ್ತಾಗುತ್ತೆ ಮಂತ್ ಯಾವುದು ಅಂತ. ಬಟ್ ಡೇಟ್ ಯಾವುದು ಅಂತ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ ಮ್ಯಾಕ್ಸಿಮಮ್, ಸರಿನಾ. ಇದೇನ್ಪಿರ್ರಿ ನಿಮಗೆ. ಹಾಗೆ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯಲ್ಲಿ ಏನೇನು ಕೊಡ್ತಾರೆ ಅಂತ ಕೇಳ್ತಾನೆ. ಸೊ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇದೆಯಲ್ಲ, ಸೊ ಈ ವಿಜೇತರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. ಮೊದಲು 10 ಲಕ್ಷ ರೂಪಾಯಿ ಕೈ ಹಿಡೀರಿ ಅಂಥೇಳಿ. ಅದಾನಂತರ ಒಂದು ಗೋಲ್ಡನ್ ಲೋಟಸ್ ಪದಕ ನೀಡ್ತಾರೆ, ಒಂದು ಕಮಲದ ಪದಕ, ಬಂಗಾರದ ಕಮಲದ ಪದಕ ನೀಡ್ತಾರೆ. ಹಾಗೆ ಒಂದು ಶಾಲ್ ಹಚ್ಚಿ ಸನ್ಮಾನ ಮಾಡಿ ಕಳಿಸ್ಬಿಡ್ತಾರೆ, ಸರಿನಾ. 10 ಲಕ್ಷ ರೂಪಾಯಿ ಕೊಡ್ತಾರೆ, ಒಂದು ಬಂಗಾರದ ಕಮಲದ ಪದಕ ಕೊಡ್ತಾರೆ, ಹಾಗೆ ಒಂದು ಶಾಲ್ ಹಚ್ತಾರೆ, ರೇಷ್ಮೆಯ ಶಾಲು ಹಚ್ಚಿ ನಿಮಗೆ ಕಳಿಸ್ತಾರೆ. ಓಕೆ, ರೇಷ್ಮೆ ಮಂಡಳಿ ಎಲ್ಲಿದೆ ನಮ್ಮ ಕರ್ನಾಟಕದಲ್ಲಿ? ರಾಮನಗರದಲ್ಲಿ, ಸರಿನಾ. ಸೊ ಹಾಗೆ ರೇಷ್ಮೆ ನಗರ ಅಂತ ಯಾವುದಕ್ಕೆ ಕರಿತೀವಿ? ಅದೇ ರಾಮನಗರವನ್ನು ಕರಿತೀವಿ, ಸರಿನಾ. ಹಾಗೆ ಇನ್ನೊಂದು ರೇಷ್ಮೆ ನಗರ ಇದೆ, ಯಾವ್ದು ಹೇಳ್ಬೋದಾ? ದೊಡ್ಡಬಳ್ಳಾಪುರ, ಸರಿನಾ. ಸೊ ದೊಡ್ಡಬಳ್ಳಾಪುರ ಕೂಡ ರೇಷ್ಮೆ ನಗರವೇ, ಹಾಗೆ ರಾಮನಗರ ಕೂಡ ರೇಷ್ಮೆ ನಗರವೇ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಹೇಳೋದಾದರೆ ರಾಮನಗರಕ್ಕೆ ನಾವು ಹೇಳಬೇಕಾಗತ್ತೆ, ಸರಿನಾ. ಹಾಗೆ ಆಟಿಕೆಗಳ ನಗರ ಚನ್ನಪಟ್ಟಣ, ಸರಿನಾ. ಸೊ ಇದು ನೆನಪಿರಲಿ. ಹಾಗೆ ಈ ಪ್ರಶಸ್ತಿ ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಸಾಕಷ್ಟು ಸರಿ ಕೇಳಿದ್ದಾನೆ. ನಿಮ್ಮ ರೀಸೆಂಟಾಗಿ VAO ಎಕ್ಸಾಮ್, ತಲಾಟೆ ಎಕ್ಸಾಮಲ್ಲಿ ಕೂಡ ಕೇಳಿದ್ದ. 1969ರಲ್ಲಿ ಫಸ್ಟ್ ಟೈಮ್ ನೀಡಲಾಗ್ತದೆ. ಯಾರಿಗೆ ನೀಡಲಾಗಿದೆ ಫಸ್ಟ್ ಟೈಮು? ದೇವಿಕಾ ರಾಣಿ ಅಂತ ಬರ್ತಾರೆ, ಇವ್ರಿಗೆ ಫಸ್ಟ್ ಟೈಮ್ ನೀಡಲಾಗಿದೆ. ಸರ್ ಹಾಗಾದರೆ ಸೆಕೆಂಡ್ ಟೈಮು ಒಬ್ಬರು ಸರ್ಕಾರ ಅಂತ ಬರ್ತಾರೆ, ಅವ್ರ ಹೆಸರು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅವ್ರ ಸರ್ನೇಮ್ ಏನೋ ಸರ್ಕಾರ ಅಂತ ಇದೆ, ಸರಿನಾ. ಸೊ ಅವರಿಗೆ ನೀಡಲಾಗ್ತದೆ ಸೆಕೆಂಡ್ ಟೈಮ್ 70ರಲ್ಲಿ, ಮೀನ್ಸ್ 1970ರಲ್ಲಿ. ಹಾಗೆ ರೀಸೆಂಟಾಗಿ 2021ರಲ್ಲಿ ಇವ್ರಿಗೆ ಜಾಸ್ತಿ ಕೇಳಿದ್ದಾರೆ. ವಹೀದಾ ರೆಹಮಾನ್ ಅವರಿಗೆ 2021ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೆ 2019ರಲ್ಲಿ ಅವ್ರದ್ದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡಿ. 2019ರಲ್ಲಿ ಯಾರಿಗೆ ನೀಡಲಾಗಿದೆ ಕೇಳಿ ಸಾಕು ಮಾಡಿಬಿಟ್ಟಿದ್ದ ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲೆಲ್ಲ. ಯಾರಿಗೆ ಅಂದರೆ ರಜನಿಕಾಂತ್ ಅವ್ರಿಗೆ ನೀಡಲಾಗಿದೆ. ಓಕೆ, ಐಕಾನಿಕ್ ಸ್ಟಾರ್ ಯಾವ ಸ್ಟಾರ್ ಗೊತ್ತಿಲ್ಲ. ಸೊ ಆ ಸ್ಟಾರ್ ಆದ ರಜನಿಕಾಂತ್ ಅವರಿಗೆ ನೀಡಲಾಗಿದೆ. ಯಾವುದು? 2019ರಲ್ಲಿ ದಾದಾ ಸಾಹೇಬ್ ಪ್ರಶಸ್ತಿ, 2021ರಲ್ಲಿ ವಹೀದಾ ರೆಹಮಾನ್ ಅವರಿಗೆ, ಸರಿನಾ. 2024ರಲ್ಲಿ ನಿಮಗೆ ಮಿಥುನ್ ಚಕ್ರವರ್ತಿ ಅವರಿಗೆ ನೀಡಲಾಗಿದೆ, ಸರಿನಾ. ಇದೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಮಿಥುನ್ ಚಕ್ರವರ್ತಿ ಅವರು ಹಳೆ ಕೆಲವೊಂದು ಸ್ಟೇಟಸ್ಗಳೆಲ್ಲ ನೀವು ನೋಡಿರ್ಬೋದು, ಭಾಳ ಟ್ರೆಂಡಿಂಗಲ್ಲಿ ಇರ್ತಾರೆ ಅವರು ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವ ಕಾಯ್ದೆಗಳು ಮೌಂಟಿಗೋ ಚೆಮ್ಸ್ಫರ್ಡ್ ವರದಿಯನ್ನು ಆಧರಿಸಿವೆ? ಇದು ಕೂಡ ಹೇಳಿಲ್ವಾ? 1919ರ ಕಾಯ್ದೆ ಏನಂತ ಕರಿತೀವಿ ನಾವು? 1919ರ ಭಾರತ ಸರ್ಕಾರದ ಕಾಯ್ದೆ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟನ್ನು ನಾವು ಏನಂತ ಕರಿತೀವಿ ಅಂದರೆ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕರಿತೀವಿ. ಹಾಗೆ 1919ನ್ನು ನಾವು ಏನಂತ ಕರಿತೀವಿ? 1919ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟು ಅಥವಾ ಭಾರತ ಸರ್ಕಾರ ಕಾಯ್ದೆಯನ್ನು ನಾವು ಮೌಂಟೆಗೋ ಚೆಮ್ಸ್ಫರ್ಡ್ ಅಂತ ಕರಿತೀವಿ, ಸರಿನಾ. ಸರ್ ಇವಾಗ ಹೇಳಿದ್ರಿ ಏನಂತ ಹೇಳಿದ್ರಿ? 1909ರಲ್ಲಿ ಮಿಂಟೋ
ಮಾರ್ಲೆ ಅಂತ ಹೇಳಿದ್ರಿ. ಓಕೆ, ಮಾರ್ಲೆ ಅಂತ ಹೇಳಿದ್ರಿ. ಹಾಗೆ 1919ರಲ್ಲಿ ಮಾಂಟೆ ಚಮ್ಸ್ಬರ್ಡ್ ಅಂತ ಹೇಳಿದ್ರಿ. ಓಕೆ, ಚಮ್ಸ್ಬರ್ಡ್ ಅಂತ ಹೇಳಿದ್ರಿ. ಯಾರು ಇವರು? ಇವನು ಮಿಂಟೋ ಮಾರ್ಲೆ ಅನ್ನೋನು ಒಬ್ಬನೇನಾ? ಮಾಂಟೆಗೋ ಚಮ್ಸ್ಬರ್ಡ್ ಅನ್ನೋನು ಒಬ್ಬನೇನಾ? ಏನೋ ಅವ್ರ ತಂದೆ ಮಿಂಟೋನ ತಂದೆ ಹೆಸರು ಮಾರ್ಲೆನಾ? ನೋವೇ, ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು. ನೆನಪಿರ್ರಿ ಇದು ನಿಮಗೆ, ಬೇರೆ ಬೇರೆ ವ್ಯಕ್ತಿಗಳು. ಹೇಗೆ ಬೇರೆ ಬೇರೆ ವ್ಯಕ್ತಿಗಳು ಅಂದರೆ, ಈ 1919ರ ಸಮಯದಲ್ಲಿ ಮಿಂಟೋ ಒಬ್ಬ ವ್ಯಕ್ತಿ, ಮಾರ್ಲೆ ಅನ್ನೋ ಒಬ್ಬ ವ್ಯಕ್ತಿ, ಇಲ್ಲಿ ಮಾಂಟಿಗೋ ಒಬ್ಬ ವ್ಯಕ್ತಿ, ಚಮ್ಸ್ಬರ್ಡ್ ಅನ್ನೋ ವ್ಯಕ್ತಿ. ಹಾಗೆ ಈ 1919ರ ಸಮಯದಲ್ಲಿ ವೈಸ್ರಾಯ್ ಯಾರಿದ್ದಂದರೆ ಈ ಮಿಂಟೋ ಇದ್ದ. ಮಿಂಟೋ ಅನ್ನೋನು ವೈಸ್ರಾಯ್ ಇರ್ತಾನೆ, ಕಾರ್ಯದರ್ಶಿ ಮಾರ್ಲೆ ಇರ್ತಾನೆ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಉಲ್ಟಾ. ಇಲ್ಲಿ ಏನು ಅಂದರೆ ವೈಸ್ರಾಯ್ ಚಮ್ಸ್ಬರ್ಡ್ ಇರ್ತಾನೆ, ಕಾರ್ಯದರ್ಶಿ ಮಾಂಟೆಗೋ ಇರ್ತಾನೆ. ಅದಲು ಬದಲಾಗಿದ್ದಾವೆ ಸರಿನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಮೊದಲಿದ್ದವನು, ಇಲ್ಲಿ ಲಾಸ್ಟ್ ಇದ್ದವನು, ಇವರಿಬ್ಬರು ವೈಸ್ರಾಯ್ಗಳು ಆ ಸಮಯದಲ್ಲಿ. ಇಲ್ಲಿ ಸೆಕೆಂಡ್ ಇದ್ದವನು, ಇಲ್ಲಿ ಮೊದಲಿದ್ದವನು, ಇವರು ಕಾರ್ಯದರ್ಶಿಗಳು. 1919ರ ಸಮಯದಲ್ಲಿ ಕನ್ಫ್ಯೂಷನ್ ಆಗೋದೇನು ಬೇಡ ಸರಿನಾ? ನೆನಪಿಟ್ಕೊಳ್ಳಿ. ಯಾಕಂದರೆ ಇದೇ ಶಿಫ್ಟಲ್ಲಿ ನಿಮಗೆ 1919ರ ಸಮಯದಲ್ಲಿ ಮೀನ್ಸ್ 1916ರ ಸಮಯದಲ್ಲಿ ಇದ್ದಂತಹ ವೈಸ್ರಾಯ್ ಯಾರು ಅಂತ ಕೇಳಿದರೆ ಇದೇ ಚಮ್ಸ್ಬರ್ಡ್ ಬರ್ತಾನೆ ಸರಿನಾ? ಅಲ್ಲಿ ಏನಾದರೂ ನಾವು ಮಾಂಟೆಗೋ ಹಾಕಿದ್ರೆ ಜೆ ಅನ್ನಿಸ್ಬೇಕಾಗ್ತದೆ ಒಂದು ಮಾರ್ಕ್ಸು ಸರಿನಾ? ಸೊ ಅದಕ್ಕೆ ಈ ಥರ ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ, ಈ ಕಾಯ್ದೆಯಲ್ಲಿ ಏನೇನು ಬರ್ತವೆ ಅಂತ ಕೇಳ್ತಾನೆ. ಈ 1919ರ ಕಾಯ್ದೆಯಲ್ಲಿ ಏನೇನು ಹೇಳಲಾಗಿದೆ ಸರಿನಾ? ಸೊ ಈ ಕಾಯ್ದೆಯ ಬಗ್ಗೆ ಸ್ವಲ್ಪ ಇಲ್ಲಿ ಹಾಕಿದ್ದೀನಿ. ಒಂದು ಪ್ರಾಂತ್ಯದಲ್ಲಿ ಇಂಪಾರ್ಟೆಂಟ್ ಇರೋದು ಹೇಳ್ತಾ ಇದ್ದೀನಿ ನಾನು. ಪ್ರಾಂತ್ಯದಲ್ಲಿ ದ್ವಿಸರ್ಕಾರ ತರ್ತಾರೆ. ಓಕೆ, ದ್ವಿಸರ್ಕಾರ ತರ್ತಾರೆ, ಡೈಆರ್ಕಿ ತರ್ತಾರೆ. ಓಕೆ, ಡೈಆರ್ಕಿ ತರ್ತಾರೆ. ನೆನಪಿರಲಿ ನಿಮಗೆ, ಡೈಆರ್ಕಿ ಯಾವ ಒಂದು ಕಾಯ್ದೆ ಮುಖಾಂತರ ತರ್ತಾರೆ ಅಂದರೆ 1919ರಲ್ಲಿ ತರ್ತಾರೆ. ಓಕೆ, 1919ರಲ್ಲಿ ತರ್ತಾರೆ. ಇದು ನೆನಪಿರಲಿ ನಿಮಗೆ. ಸೊ ಇದರಲ್ಲಿ ಕೆಲವೊಂದು ಹಾಕಿದ್ದೀನಿ, ಇವೆಲ್ಲ ನೋಡ್ಕೊಳ್ಳಿ. ಪ್ರಾಂತ್ಯಗಳಲ್ಲಿ ದ್ವಿಡಾಳಿತ ಸಿಸ್ಟಮ್ನ ತರ್ತಾರೆ. ದ್ವಿಡಾಳಿತ ಎಲ್ಲಿ? ಪ್ರಾಂತ್ಯಗಳಲ್ಲಿ. ಇದು 1935ರಲ್ಲಿ ಏನು ಮಾಡ್ತಾರೆ ಗೊತ್ತಾ? ಮತ್ತು ಈ ಪ್ರಾಂತ್ಯಗಳಲ್ಲಿ ದ್ವಿಡಾಳಿತ ತೆಗೆದು ಕೇಂದ್ರದಲ್ಲಿ ದ್ವಿ ಆಡಳಿತ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ರದ್ದು ಮಾಡ್ತಾರೆ. ಪ್ರಾಂತ್ಯಗಳಲ್ಲಿ ಕೇಂದ್ರದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಎಷ್ಟನೇ ಕಾಯ್ದೆಯ ಮುಖಾಂತರ ಅಂದರೆ 1935ರ ಕಾಯ್ದೆಯ ಮುಖಾಂತರ ಸರಿನಾ? ನೆನಪಿರಲಿ ನಿಮಗೆ. ಇದು ಒಂದು ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಪ್ರತಿಯೊಂದು ಲೈನ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಇದೆ, ಪ್ಲೀಸ್ ನೋಡ್ಕೊಳ್ಳಿ. ಜಾಸ್ತಿ ವೀಡಿಯೋ ಲೆಂತಿ ಆಗುತ್ತೆ, 1 ಅವರಲ್ಲಿ ಕಂಪ್ಲೀಟ್ ಆಗಲ್ವೇನೋ ಅಂತ ಅನ್ನೋದ್ರ ಸಲುವಾಗಿ ಇದು ಬಿಡ್ತಾ ಇದ್ದೀನಿ ಸರಿನಾ? ಯಾಕಂದರೆ ಆಲ್ರೆಡಿ 31 ನಿಮಿಷ ಆಯಿತು, ಏನು ಹೇಳೋದನ್ನೇ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ರಾಜತರಂಗಿಣಿಯ ಲೇಖಕರು ಯಾರು ಇದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ರಾಜತರಂಗಿಣಿ ಇದು ಕೂಡ ಸಿಂಪಲ್ ಪ್ರಶ್ನೆ ಹೇಳಿದಾರಲ್ವಾ? ಯಾರು ರಾಜತರಂಗಿಣಿ? ಕಲ್ಲಹಣ ಸರ್. ಕಲ್ಲಹಣ ಅಣ್ಣನ ಯಾರು? ಬಿಲ್ಹಣ ಸರ್. ಓಕೆ, ಬಿಲ್ಹಣ ಯಾರ ಆಸ್ಥಾನದಲ್ಲಿದ್ದ? ಚಾಲುಕ್ಯರ ಆಸ್ಥಾನದಲ್ಲಿದ್ದ ಸರಿನಾ? ಚಾಲುಕ್ಯರ ಯಾವ ದೊರೆಯ ಆಸ್ಥಾನದಲ್ಲಿದ್ದ ಅಂತ ಹೇಳ್ಬೋದಾ ನೀವು? ಅವನು ಕೂಡ ಒಂದು ಬುಕ್ ಬರೀತಾನೆ, ವಿಕ್ರಮಾಂಕ ದೇವಚರಿತ ಅನ್ನೋದು ಸರಿನಾ? ಸೊ ಆ ಬುಕ್ಕನ್ನು ಯಾರ ಹೆಸರು ಮೇಲೆ ಬರೆದ, ಯಾವ ಆಸ್ಥಾನದ, ಯಾರ ರಾಜನ ಆಸ್ಥಾನದಲ್ಲಿದ್ದ ಅಂತ ಹೇಳ್ಬೋದಾ ನೀವು? ಸೊ ಅವರ ತಮ್ಮ ಅಥವಾ ಅಣ್ಣ, ಅವರ ಸಹೋದರ ಆದಂತಹ ಕಲ್ಲಹಣ ಒಂದು ಬುಕ್ ಬರೀತಾನೆ. ಯಾವುದು? ರಾಜತರಂಗಿಣಿ ಅನ್ನೋ ಬುಕ್ ಬರೀತಾನೆ. ಈ ಬುಕ್ ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾನೆ. ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಇದನ್ನು ಸರಿನಾ? ಸೊ ಇದು ಯಾರ ಇತಿಹಾಸವನ್ನು ಹೇಳ್ತದೆ ಅಂತ ಕೇಳ್ತಾನೆ. ಕಾಶ್ಮೀರದ ಇತಿಹಾಸ ಹೇಳ್ತದೆ. ಓಕೆ, ಕಾಶ್ಮೀರಿ ಆ್ಯಪಲ್, ಆ ಕಾಶ್ಮೀರದ ರಾಜರ ಇತಿಹಾಸದ ಬಗ್ಗೆ ಹೇಳೋದು ಯಾವುದು ಅಂದರೆ ನಿಮಗೆ ಈ ರಾಜತರಂಗಿಣಿ ಅನ್ನುವ ಬುಕ್ಕು ಸರಿನಾ? ಇಂಪಾರ್ಟೆಂಟ್ ಇದೆ, ನೆನಪಿಟ್ಟುಕೊಳ್ಳಿ, ಕೇಳ್ತಾನೆ. ಹಾಗೆ ಇತಿಹಾಸಕಾರ, ಇತಿಹಾಸದ ಪಿತಾಮಹ ನಾವು ಯಾರಿಗೆ ಕರಿತೀವಿ ಅಂದರೆ ಇದೇ ಕಲ್ಲಹಣನನ್ನು ಕರಿತೀವಿ. ಇತಿಹಾಸದ ಪಿತಾಮಹ ಯಾರು? ಕಲ್ಲಹಣ. ಹಾಗೆ ಕರ್ನಾಟಕದ ಇತಿಹಾಸದ ಪಿತಾಮಹ ಯಾರು? ಇ.ಪಿ. ರೈಸ್. ಯಾವುದು? ಇಪ್ಪಿ ಅಲ್ಲ, ಇಪ್ಪಿ ನೂಡಲ್ಸ್ ಅದು ಅಲ್ಲ, ಇ.ಪಿ. ರೈಸ್ ಅನ್ನೋದು. ಓಕೆ, ಇ.ಪಿ. ರೈಸ್ ಅನ್ನೋರು ಕರ್ನಾಟಕ ಇತಿಹಾಸದ ಪಿತಾಮಹರು. ಓಕೆ ಸರ್, ಅಲ್ಲ ಸರ್, ಇ.ಪಿ. ರೈಸ್ ಅಲ್ಲ, ಇನ್ನೊಬ್ಬ ರೈಸ್ ಬರ್ತಾರೆ. ಯಾವ ರೈಸ್ ಹೇಳಿ ನೋಡೋಣ? BL ರೈಸ್ ಅಂತ. ಸರ್ BL ರೈಸ್ ಅಂತ ಹೇಳ್ಬೋದು ನೀವು. ಆ BL ರೈಸು ಕರ್ನಾಟಕದ ಶಾಸನಗಳ ಪಿತಾಮಹ. ಆ್ಯಕ್ಚುಲಾಗಿ ಅವರು ಶಾಸನಗಳ ಪಿತಾಮಹ, ಇವರು ಇತಿಹಾಸದ ಪಿತಾಮಹ ಯಾರು? ಇ.ಪಿ. ರೈಸ್ ಅವರು. ಹಾಗೆ ಭಾರತ ಇತಿಹಾಸದ ಪಿತಾಮಹ ಯಾರು ಅಂದರೆ ನಿಮಗೆ ಕಲ್ಲಹಣ ಬರ್ತಾರೆ. ಓಕೆ, ಯಾರು? ಕಲ್ಲಹಣ ಸರಿನಾ? ನೆನಪಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಪ್ರಾಗ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳ್ತಾರೆ ನಿಮಗೆ. ರಾಬರ್ಟ್ ಬ್ರೂಸ್ಫುಟ್ ಅಂತ ಬರ್ತಾರೆ. ರಾಬರ್ಟ್ ಬ್ರೂಸ್ಫುಟ್ ಸರಿನಾ? ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತ ಕೇಳಿದ್ದಾರೆ. 1798ರಲ್ಲಿ ಯಾವನ್ರಿ ಜಾರಿಗೆ ತಂದ? ಒಬ್ಬನು. 4ನೇ ಆಂಗ್ಲೋ ಮೈಸೂರು ಯುದ್ಧ ಆದ ನಂತರ, ಮೀನ್ಸ್ ಆಂಗ್ಲೋ ಮೈಸೂರು ಯುದ್ಧ ಆಗ್ಲಿಕ್ಕೆ ಕಾರಣನೇ ಅದೇ, ಯಾವುದು? ಸಹಾಯಕ ಸೈನ್ಯ ಪದ್ಧತಿ ಸರಿನಾ? ಯಾವನು ಜಾರಿಗೆ ತಂದ? ಇದೇ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ ಸರಿನಾ? ಇದು ಒಪ್ಕೋ ಅಂತ ಇವನಿಗೆ ಹೇಳ್ತಾನೆ. ಯಾರಿಗೆ? ಟಿಪ್ಪು ಸುಲ್ತಾನಿಗೆ ಹೇಳ್ತಾನೆ. ಟಿಪ್ಪು ಸುಲ್ತಾನ್ ಒಪ್ಕೊಳ್ಳಲ್ಲ. ನಿಂದ್ಯಾಕೆ ನಾನು ಒಪ್ಕೋಬೇಕು? ನೀನ್ಯಾವನು ಸರಿನಾ? ಸೊ ನೀನು ನಮ್ಮ ದೇಶದವನ, ಏನು ನಮ್ಮ ಅಣ್ಣನ ತಮ್ಮನ, ನೀ ಯಾರೋ ಅಲ್ಲ, ನನಗೆ ನಿಂದ್ಯಾಕೆ ಒಪ್ಕೊಳ್ಳಿ ನಾ ಅಂತ ಯುದ್ಧ ಮಾಡ್ತಾರೆ ಇವರು. ಬಟ್ ಯುದ್ಧ ಮಾಡಿದ ನಂತರ ಮೇ 4ರಂದು ಡೇಟ್ ಕೇಳಿದಾನೆ. ಎಕ್ಸಾಕ್ಟು ಈ ಡೇಟ್ ನೆನ್ಪಿಟ್ಕೊಳ್ಳಿ. ನಿಮ್ಮ ಬರ್ತ್ಡೇ ಡೇಟ್ ನೆನಪಿರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದು ನೆನ್ಪಿಟ್ಕೊಳ್ಳಿ. ಮೇ 4ರಂದು ಏನಾಗ್ತಾರೆ? ಡೆತ್ ಆಗ್ತಾರೆ. ಯಾರು? ಟಿಪ್ಪು ಸುಲ್ತಾನ್ ಅವರು ಸರಿನಾ? ನೆನಪಿರಲಿ ನಿಮಗೆ ಇದು. ಸೊ 4ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತದೆ ಅಂದರೆ 1799ರಲ್ಲಿ ನಡೀತದೆ ಸರಿನಾ? ಸೊ ಮೊಟ್ಟ ಮೊದಲ ಬಾರಿಗೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡವ ಯಾರು ಅಂತ ಕೇಳ್ತಾನೆ ನಿಮಗೆ. ಫಸ್ಟ್ ಟೈಮ್ ಒಪ್ಕೊಂಡವನು ಹೈದರಾಬಾದ್
ಹೈದ್ರಾ ಅಂದರೆ ನಮ್ಮ ಇಲ್ಲಿ ಬಿಜಾಪುರ ಸೈಡ್ ಒಂದು ಊರು ಬರುತ್ತೆ ಹೈದ್ರಾ ಅಂತ, ಸಾರಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ. ಹೈದರಾಬಾದ್ ಅನ್ನೋದು. ಓಕೆ, ಹೈದರಾಬಾದ್ ಏನು ಮೂಸಿ ನದಿಯ ದಡದಲ್ಲಿ ಇದೆಯಾ ಗೊತ್ತಾ ಒಂದು ಹೈದರಾಬಾದ್ ಅನ್ನೋದು. ಆ ಹೈದರಾಬಾದ್ ನಿಜಾಮ ಏನು ಮಾಡ್ತಾನೆ, ಫಸ್ಟ್ ಟೈಮ್ ಸೈನ್ಯ ಒಪ್ಪಂದವನ್ನು ಒಪ್ಕೋತಾನೆ, ಯಾವುದು ಸಹಾಯಕ ಸೈನ್ಯ ಪದ್ಧತಿಯನ್ನು. ಸೊ ಅವ್ನು ಹೆಂಗೆ ಅಂದರೆ ಈ ಹೈದರಾಬಾದ್ ನಿಜಾಮ ಏನೇ ಬ್ರಿಟಿಷರು ಜಾರಿಗೆ ತರಲಿ, ಬಾರಪ್ಪ ಟೆಸ್ಟ್ ಮಾಡು, ಬಾ ನನ್ನ ಮೇಲೆ ಟೆಸ್ಟ್ ಮಾಡು ಅಂತ ಎಲ್ಲದಕ್ಕೆ ಟಿಕ್ ಮಾರ್ಕಾಗಿ ಕೊಟ್ಟು ಬಿಡ್ತಾನೆ ಇವನು. ಅವ್ರು ಏನೇ ತಂದರೂ ಹ್ಞೂ ಅನ್ನೋದು ಯಾರು ಅಂದರೆ ನಿಜಾಮ. ಎಲ್ಲಿಯ ನಿಜಾಮ? ಈ ಹೈದರಾಬಾದ್ನ ನಿಜಾಮ, ಸರಿನಾ? ಸೊ ನೀವು ಇವಾಗ ಏನು ಕಲ್ಯಾಣ ಕರ್ನಾಟಕದವರು ಓದ್ತಾ ಇದ್ರಿ ಗೊತ್ತಾ, ನಿಮ್ಮ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಯಾಕಂತಾರೆ ಅಂದರೆ ನೀವು ಕೂಡ ಒಂದಾನೊಂದು ಕಾಲದಲ್ಲಿ ಆ ಹೈದರಾಬಾದ್ ನಿಜಾಮನಿಂದ ಆಳಲ್ಪಟ್ಟಿದ್ದೀರಿ. ನೀವಲ್ಲ, ನಿಮ್ಮ ಪೂರ್ವಜರು, ನಿಮ್ಮ ಅಜ್ಜ, ಅವರ ಅಜ್ಜ ಅವರು, ಸರಿನಾ? ಸೊ ಅವ್ರು ಏನು ಮಾಡ್ತಾರೆ, ಆ ಸಮಯದಲ್ಲಿ ಅವರನ್ನು ಆಳಲ್ಪಟ್ಟಿರ್ತಾರೆ, ಸರಿನಾ? ಸೊ ಅದಕ್ಕೆ ನಿಮಗೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ. ಯಾಕಂದರೆ ಹೈದರಾಬಾದ್ದಿಂದ ನಮ್ಮ ಕರ್ನಾಟಕಕ್ಕೆ ಸೇರ್ಪಡೆಯಾಗಿದೆ, ಸರಿನಾ? ಹಾಗೆ ಈ ನಮ್ಮ ಬೆಳಗಾವಿ, ನಮ್ಮ ಬಿಜಾಪುರ ಮತ್ತು ನಮ್ಮ ಬಾಗಲಕೋಟೆ, ಹಾಗೆ ನಮ್ಮ ಗದಗ ಮತ್ತು ಉತ್ತರ ಕನ್ನಡ, ಇವುಗಳನ್ನು ನಾವು ಏನಂತ ಕರಿತೀವಿ? ಬಾಂಬೆ ಕರ್ನಾಟಕ ಅಂತ ಕರಿತೀವಿ ಆ್ಯಕ್ಚುಲಾಗಿ ನಾವು. ಓಕೆ, ಬಾಂಬೆ ಪ್ರದೇಶ, ಓಕೆ, ಬಾಂಬೆ ಕರ್ನಾಟಕ ಅಂತ ಕರಿತೀವಿ. ಯಾಕೆ ಗೊತ್ತಾ? ಇದು ಮೊದಲು ಮಹಾರಾಷ್ಟ್ರದಲ್ಲಿ ಸೇರ್ಪಡೆಯಾಗಿತ್ತಿದು, ಸರಿನಾ? ಈ ಬಾಂಬೆ ಪ್ರೆಸಿಡೆನ್ಸಿ ಏನಿದೆ ಅಲ್ವಾ, ಆ ಬಾಂಬೆ ಪ್ರೆಸಿಡೆನ್ಸಿ ಅಧೀನದಲ್ಲಿತ್ತು ಎಲ್ಲ ಪ್ಲೇಸ್ಗಳು, ಸರಿನಾ? ಸೊ ಮೂಲತಃ ಮೈಸೂರಿನಲ್ಲಿ ಇರುವ ಜಿಲ್ಲೆಗಳು 9 ಜಿಲ್ಲೆಗಳು, ಸರಿನಾ? 9 ಜಿಲ್ಲೆಗಳು ಬರ್ತವೆ. ಉಳಿದದ್ದು ಯಾವುದೂ ಕೂಡ ಕರ್ನಾಟಕದಲ್ಲಿ ಮೈಸೂರು ರಾಜ್ಯದಲ್ಲಿ ಇರಲಿಲ್ಲ. ಮೈಸೂರು ರಾಜ್ಯರನ್ನು ನಮಗೆ ಆಳೇ ಇಲ್ಲ. ನಮಗೆ ಯಾಕೆ ಆಳಿಲ್ಲ? ನೀವೇನಾದರೂ ದಕ್ಷಿಣ ಕರ್ನಾಟಕದವರು ಕ್ಲಾಸ್ ಕೇಳ್ತಿದ್ರೆ ಪ್ಲೀಸ್ ಬೇಜಾರಾಗಬೇಡಿ. ಓಕೆ, ನಮ್ಮನ್ನು ಆಳಿಲ್ಲ. ನಮ್ಮನ್ನು ಆಳಿದವರು ಮರಾಠರು ಮತ್ತು ನಮ್ಮ ಚಾಲುಕ್ಯರು. ಓಕೆ, ಇಮ್ಮಡಿ ಪುಲಿಕೇಶಿ ಏನು ಮಹಾನ್ ರಾಜರಿದ್ದಾರಲ್ವ, ಇವರು ಆಳಿದ್ದಾರೆ. ವಿಜಯನಗರ ಸಾಮ್ರಾಜ್ಯದವರು ನಮ್ಮನ್ನು ಆಳಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಯಾರು ಬರ್ತಾರೆ? ಇಲ್ಲಿ ಕಲ್ಯಾಣಿಯ ಚಾಲುಕ್ಯರು ಬರ್ತಾರೆ, ಮತ್ತು ಬಿಜ್ಜಳರು ಬರ್ತಾರೆ, ಮತ್ತು ರಾಷ್ಟ್ರಕೂಟರು ಬರ್ತಾರೆ. ಓಕೆ, ಇವರೆಲ್ಲರೂ ನಮ್ಮನ್ನು ಆಳಿದ್ದಾರೆ, ಮ್ಯಾಕ್ಸಿಮಮ್ ನಮ್ಮನ್ನೇ ಆಳಿದ್ದಾರೆ. ಓಕೆ, ಅದಕ್ಕೆ ನಮ್ಮ ಸ್ವಲ್ಪ ಭಾಷೆ, ನಮ್ಮ ವೈವಿಧ್ಯತೆ, ನಮ್ಮಲ್ಲಿ ಸ್ವಲ್ಪ ಪ್ರೀತಿ, ಕರುಣೆ, ಅಂತಃಕರಣನ ಸ್ವಲ್ಪ ಜಾಸ್ತಿ ಇದೆ ಉತ್ತರ ಕರ್ನಾಟಕದಲ್ಲಿ ಕಂಪೇರ್ ಟು. ಸ್ವಲ್ಪ ಸಹಿ ಮಾಡ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಓಕೆ, ಕಂಪೇರ್ ಟು. ಯಾಕಂದರೆ ನೀವು ಬೆಂಗಳೂರಲ್ಲಿ ಆ ಸೈಡೆಲ್ಲ ಬಂದರೆ ಒಬ್ರಿಗೆ ಯಾರಿಗಾದರೂ ನೀರು ಕೊಡು ಅಂದರೂ ಕೂಡ ನೀರು ಕೊಡೋಲ್ಲ. ಓಕೆ, ಹಾಗೆ ಹೋಗ್ತಾರೆ. ಬಟ್ ಇಲ್ಲಿ ನಿಮಗೆ ನೀರು ಕೇಳಿದ್ರೆ ನಿಮಗೆ ಊಟ ಮಾಡಿ ಕಳಿಸ್ತಾರೆ. ಓಕೆ, ಆ ರೀತಿ ಗುಣ ಎಲ್ಲಿದೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಣ್ಣಿನಲ್ಲಿದೆ. ಓಕೆ, ಆಲ್ಮೋಸ್ಟ್ ಕರ್ನಾಟಕ ಮಣ್ಣಿನಲ್ಲೇ ಇದೆ ಉಳಿದ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ. ಬಟ್ ಇಲ್ಲಿದ್ರಲ್ಲೇ ಸ್ವಲ್ಪ ತೊಗೊಂಡ್ರೆ ಏರಿಯಾದಲ್ಲಿ ಯಾರ್ದು ಮನಿ ಬೆಸ್ಟ್ ಅಂತಂದ್ರೆ ನಮ್ಮ ಮನೆ ಅಂತ ಹೇಳ್ತೀವಲ್ವ. ಸೊ ಹಾಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಬೆಸ್ಟ್ ಅಂದರೆ ನಮ್ಮ ಉತ್ತರ ಕರ್ನಾಟಕ, ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ ಇದು ಆದ ನಂತರ ಸೆಕೆಂಡ್ ಟೈಮು ಈ ಸಹಾಯಕ ಸೈನ್ಯ ಪದ್ಧತಿ ಮೊದಲು ಒಪ್ಕೊಂಡವ, ಎಕ್ಸ್ಪೆರಿಮೆಂಟ್ ಬಾಬಾ ಅಂದವ ಯಾರು? ಹೈದರಾಬಾದ್ ನಿಜಾಮ ಅಂತ ಹೇಳಿದೆ ನಿಮಗೆ ಜಸ್ಟು. ಬಟ್ ಅದನ್ನು ಸೆಕೆಂಡ್ ಟೈಮ್ ಒಪ್ಕೊಂಡವ್ರು ಯಾರು ಅಂತ ಕೇಳ್ತಾರೆ ನಿಮಗೆ. 2ನೇ ಬಾರಿ, ಮೊದಲನೇ ಒಪ್ಕೊಂಡ ಹೈದರಾಬಾದ್ ನಿಜಾಮ ಕೇಳಿ ಸಾಕಾಗಿದೆ ಅವನಿಗೆ ಎಕ್ಸಾಮ್ನರ್ಗೆ. 2ನೇದು ಕೇಳ್ಬೋದು ನಿಮಗೆ, ಯಾರು? ಮೈಸೂರದವರು. ಓಕೆ, ಮೈಸೂರದವರು ಸೆಕೆಂಡ್ ಟೈಮ್ ಒಪ್ಕೋತಾರೆ. 2ನೇ ಒಪ್ಕೊಂಡ ರಾಜಮನೆತನ ಯಾವುದು ಅಂದರೆ ನಿಮಗೆ ಮೈಸೂರದವರು, ಸರಿನಾ? ನೆನಪಿರಲಿ ಇದು ನಿಮಗೆ. ಯಾಕಂದರೆ ಆಲ್ರೆಡಿ ಟಿಪ್ಪು ಸುಲ್ತಾನ್ನ ಸೋಲಿಸಿರ್ತಾರೆ. ಮುಂದೆ ಇವರು ಒಡೆಯರು, ಇವ್ರು ಏನು ಮಾಡಬೇಕು, ಸರಿನಾ? ಸೊ ಇವರು ಒಪ್ಕೊಂಡು ಬಿಡ್ತಾರೆ ಸುಮ್ಮನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರಪಂಚದ ಒಟ್ಟು ಭೌಗೋಳಿಕ ಪ್ರದೇಶದ ಶೇಕಡಾವಾರು ಎಷ್ಟು ಭಾರತೀಯ ಪ್ರದೇಶವಾಗಿದೆ ಅಂತ ಕೇಳಿದ್ದಾನೆ. ಇವಾಗ ಇಷ್ಟು ಭೂಮಿ ಇದೆ, ಇಡೀ ಜಗತ್ತಿನಲ್ಲಿ ಇಷ್ಟು ಭೂಮಿ ಇದೆ. ಇಷ್ಟು ಭೂಮಿಯಲ್ಲಿ ನಮ್ಮ ಭಾರತದವ್ರು ಇಷ್ಟೀವಿ ರೀ, ಇಷ್ಟು ಜಾಗದಲ್ಲಿದ್ದೀವಿ. ಅಷ್ಟು ಯಾವ ಪರ್ಸೆಂಟೇಜು? ಇದು ಒಟ್ಟು 100% ಆದರೆ ನಮ್ಮ ಭಾರತ ಎಷ್ಟು ಪರ್ಸೆಂಟೇಜಲ್ಲಿದೆ ಅಂದರೆ 2.4% ಜಾಗವನ್ನು ನಾವು ಆಕ್ಯುಪೈ ಮಾಡ್ಕೊಂಡು ಬಿಟ್ಟಿದ್ದೀವಿ, ಸರಿನಾ? 2.4% ನಾವು ಶೇಕಡಾವಾರು ಭೂಮಿಯನ್ನು ಹೊಂದಿದ್ದೀವಿ ಇಡೀ ಜಗತ್ತಿನಲ್ಲಿ. ಕೇಳಿ, ಓಕೆ, ಇಡೀ ಜಗತ್ತಿನಲ್ಲಿ ನಾವು 2.4% ಭೂಮಿಯನ್ನು ಹೊಂದಿದ್ದೀವಿ. ಸರ್ ನೆನಪು ಉಳಿತಿಲ್ಲ, ನಮ್ಮ ಅಶೋಕ ಚಕ್ರ ಎಷ್ಟು ಇದಾವೆ ರೀ? ನಂಬರು 24 ಇದ್ದಾವೆ. ನಡು 1 ಪಾಯಿಂಟ್ ಕೊಟ್ಬಿಡಿ, 2.4 ಆಯಿತು, ಮುಗಿದು ಹೋಗಿಬಿಡ್ತು, ಸರಿನಾ? ಸೊ ಅದಾದ ನಂತರ ನಮ್ಮ ಪಾಕಿಸ್ತಾನ ಮತ್ತು ನಮ್ಮ ಭಾರತದ ನಡುವೆ ಒಂದು ಅಕ್ಷಾಂಶ 5 ಹೋಗ್ತದೆ, ಸರಿನಾ? ಸೊ ಎಷ್ಟು ನಂಬರು ಇದೆ? 24, ಸರಿನಾ? 2.4, 24 ಹೀಗೆ ನೆನ್ಪಿಟ್ಕೊಳ್ಳಿ. ಒಟ್ಟಿನಲ್ಲಿ 24 ಭಾಳ ಸರಿ ನಮಗಿದ್ರೇನೋ ರಿಲೇಟಿವ್ ಆಗಿ ಹೋಗ್ಬಿಡ್ತದೆ. 24 ನಂಬರೇ ಆಗಿದೆ, ಏನೋ ಚೆನ್ನಾಗಿದೆ ಅದು, ಸರಿನಾ? ಹಾಗೆ ಎಷ್ಟು ಭೌಗೋಳಿಕ ವಿಸ್ತೀರ್ಣ ಇದೆ ಅಂತ ಕೇಳ್ತಾನೆ. ಶೇಕಡ ಅಂತ ಕೇಳಿದ್ರೆ 2.4 ಅಂತ ಗೊತ್ತಾಯಿತು. ನೀ ಶೇಕಡ ಬಿಟ್ಟು ವಿಸ್ತೀರ್ಣನೇ ಕೇಳಿದ್ರೆ ಕಿಲೋಮೀಟ್ರಲ್ಲಿ, ಚದರ ಕಿಲೋಮೀಟ್ರಲ್ಲಿ ಅವಾಗ ಹೇಳಬೇಕಾಗತ್ತೆ. 32,87,263, 479ರಲ್ಲ, 32,87,263. ಓಕೆ, 263 ಚದರ ಕಿಲೋಮೀಟರ್ ನಮ್ಮ ಭಾರತದ ಭೂಪ್ರದೇಶ ಇದೆ. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಕೇಳ್ತಾನೆ. ಹಾಗೆ ನಮ್ಮ ಕರ್ನಾಟಕದ ಭೂಪ್ರದೇಶ ಎಷ್ಟಿದೆ? ನಾನು ನೆಕ್ಸ್ಟು ನೀವು ಯಾವುದಾದ್ರೂ ಕರ್ನಾಟಕ ಎಕ್ಸಾಮ್ ಬರೆದ್ರೆ ಎಷ್ಟು ಇರುತ್ತೆ ಹೇಳ್ಬೋದಾ? 1,91,791. ನೆನಪುಳಿತದ? ನೆವರ್ ನೆನಪುಳಿಯಲ್ಲ ಇದು. ನಿಮಗೆ ಬರೆದು ಕೊಡ್ತೀನಿ, ಹೀಗೆ ನೆನಪಿಟ್ಕೊಳ್ಳಿ. 19 2 ಕಳೆದ್ರೆ 17, ಇಲ್ಲಿದು 9 ಅದ, ಹೊಳ್ಳಿ ಇಲ್ಲಿ ಬರೀರಿ, 1 ಅದ, ಹೊಳ್ಳಿ ಇಲ್ಲಿ ಬರೀರಿ, ಮುಗಿದಾಯ್ತಾ? 1,91,791 ಈಸಿ. ಓಕೆ,
ಹೀಗೆ ನೆನ್ಪಿಟ್ಕೋಬೇಕು ಮ್ಯಾಕ್ಸಿಮಮ್, ಸರಿನಾ? ಸೊ ಇದು ಹಾಗೆ ನಮ್ಮ ಕರ್ನಾಟಕ ಭಾರತದ ಭೂಪ್ರದೇಶದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ? 5.8% ಇದೆ ನಮ್ಮದು. ಇಡೀ ನಮ್ಮ ಭಾರತದಲ್ಲಿ ಭಾರತದ ಭೂಪ್ರದೇಶ 100% ಕನ್ಸಿಡರ್ ಮಾಡಿದ್ರೆ ನಮ್ಮ ಕರ್ನಾಟಕದ ಭೂಪ್ರದೇಶ 5.8% ಇದೆ. ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ಕೇಳ್ತಾನೆ. 5 ಆಸ್ಪಾಸ್ ಇದೆ, 5.8% ಬರುತ್ತೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 6 ರಿಂದ 14 ವರ್ಷದ ವಯಸ್ಸಿನ ಪ್ರತಿ ಮಗುವಿನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಯಾವ ಮೂಲಭೂತ ಕರ್ತವ್ಯ ಆಗಿದೆ ಅಂತ ಕೇಳಿದ್ದಾನೆ. ಸೊ ನಿಮಗೆ ಹೇಳಿದೆ 2007ರಲ್ಲಿ 86ನೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ 11ನೇ ಮೂಲಭೂತ ಕರ್ತವ್ಯನ ಸೇರ್ಪಡೆ ಮಾಡ್ತಾರೆ, ಸರಿನಾ? ಹಾಗೆ ಮೂಲಭೂತ ಹಕ್ಕಿನಲ್ಲಿ 21A ವಿಧಿಯನ್ನು ಸೇರ್ಪಡೆ ಮಾಡ್ತಾರೆ ಅಂತ ಹೇಳಿದ್ದೆ. ಹಾಗೆ 45ನೇ ವಿಧಿಯಾದ ಏನು ಇರುತ್ತೆ ಗೊತ್ತಾ, 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ, ಅದನ್ನು ತಿದ್ದುಪಡಿ ಮಾಡಿ 6 ರಿಂದ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳ್ತದೆ, ಸರಿನಾ? ಯಾಕೆ ಹೇಳ್ತು ಸರ್ ಅಂದರೆ 21A ವಿಧಿಯಲ್ಲಿ ನಾವು ಮಾಡಿದ್ದೀವಲ್ಲ, ಮೂಲಭೂತ ಹಕ್ಕನ್ನಾಗಿ ಮಾಡಿದ್ವಿ. ಸೊ ಅದಕ್ಕೆ ಇಲ್ಲಿ ಬೇರೆದೊಂದು ಇರಲಿ ಅಂತ ಸೇರ್ಪಡೆ ಮಾಡಿದ್ರು. ಟೋಟಲಿ 3 ಕಡೆ ತಿದ್ದುಪಡಿ ಆಗುತ್ತೆ. ಎಷ್ಟನೇದು 86ನೇ ತಿದ್ದುಪಡಿ ಏನು ಮಾಡ್ತಾರೆ ಗೊತ್ತಾ? ಸೊ ಅದು ಎಲ್ಲೆಲ್ಲಿ ಹೋಗಿ ಬರೆದು ಬರ್ತಾರೆ ಪೆನ್ ಇಲ್ಲಿ ಅಂದರೆ 3 ಪೇಜ್ ಒಳಗೆ ಬರೆದು ಬರ್ತಾರೆ. ಎಲ್ಲವೂ ಕೂಡ ನೆನಪಿರಲಿ, ಸರಿನಾ? 11ನೇ ಮೂಲಭೂತ ಕರ್ತವ್ಯ ಯಾವುದು ಅಂದರೆ ನಿಮಗೆ 6 ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಅವರ ಪೋಷಕರು, ಅವರ ಗಾರ್ಡಿಯನ್ಸು ಅವರಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೇಳ್ತದೆ, ಸರಿನಾ? ಹಾಗೆ 21A ವಿಧಿಯಲ್ಲಿ ಏನು ಹೇಳ್ತದೆ ಅಂದರೆ ಒಬ್ಬ ಸರ್ಕಾರ ಆ ಒಂದು ಮಗುವಿಗೆ 6 ರಿಂದ 14 ವರ್ಷದ ಒಳಗಿನ ಮಗುವಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೇಳ್ತದೆ. ಅದು ಮೂಲಭೂತ ಹಕ್ಕು, ಇದು ಮೂಲಭೂತ ಕರ್ತವ್ಯ, ಸರಿನಾ? 2 ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1916ರ ಮಾಂಟೆಗೋ ಚೆಮ್ಸ್ಫೋರ್ಡ್ ಯಾವ ಸ್ಥಾನವನ್ನು ಹೊಂದಿದ್ದರು ಅಂತ ಕೇಳಿದ್ದಾರೆ. 2016ರಲ್ಲಿ ಮಾಂಟೆಗೋ ಚೆಮ್ಸ್ಫೋರ್ಡ್ ಯಾವ ಸ್ಥಾನವನ್ನು ಹೊಂದಿದ್ದರು? ಭಾರತ ವೈಸ್ರಾಯ್ ಆಗಿದ್ರು ತಾನೆ. ಸೊ ಇವಾಗ ಹೇಳಿದೆ ನಿಮಗೆ ಮಾಂಟೆಗೋ ಚೆಮ್ಸ್ಫೋರ್ಡ್ ಅಂತ. ಆ ಮಾಂಟೆಗೋ ಚೆಮ್ಸ್ಫೋರ್ಡ್ದಲ್ಲಿ ಈ ಚೆಮ್ಸ್ಫೋರ್ಡು, ಓಕೆ ಮಾಂಟೆಗೋ ಬಿಡಿ ಇದನ್ನು, ಈ ಚೆಮ್ಸ್ಫೋರ್ಡ್ ಆ್ಯಕ್ಚುಲಿ ಆಗಿದೆ, ಇಷ್ಟೇ ಎತ್ತುಕೊಳ್ಳೋದು ಚೆಮ್ಸ್ಫೋರ್ಡ್ ಆಗಬೇಕಾಗಿತ್ತು, ಫುಲ್ ಟೈಪ್ ಆಗಿದೆ. ಈ ಚೆಮ್ಸ್ಫೋರ್ಡು 2016ರಲ್ಲಿ ಯಾವ ಸ್ಥಾನವನ್ನು ಹೊಂದಿದ್ದಾರೆ ಅಂದರೆ ಭಾರತದ ವೈಸ್ರಾಯ್ ಆಗಿದ್ದಾರೆ ಇವರು. ಓಕೆ 1916ರಲ್ಲಿ ಈ ಚೆಮ್ಸ್ಫೋರ್ಡ್ ಅನ್ನೋರು ಭಾರತದ ವೈಸ್ರಾಯ್ ಆಗಿದ್ದರು, ಸರಿನಾ? ಇದು ನೆನಪಿರಲಿ ನಿಮಗೆ. ಹಾಗೆ 1905ರಲ್ಲಿ ಯಾರು ವೈಸ್ರಾಯ್ ಆಗಿದ್ದರು? ಲಾರ್ಡ್ ಕರ್ಜನ್. 1911ರಲ್ಲಿ ಯಾರು ವೈಸ್ರಾಯ್ ಆಗಿದ್ದರು? ಲಾರ್ಡ್ ಸೆಕೆಂಡ್ ಹಾರ್ಡಿಂಜನ್ ಅವರು ವೈಸ್ರಾಯ್ ಆಗಿರ್ತಾರೆ, ಸರಿನಾ? ಇದೆಲ್ಲ ನೆನಪಿರಲಿ. ಹಾಗೆ 1858ರಲ್ಲಿ ಯಾರು ವೈಸ್ರಾಯ್ ಆಗಿದ್ದರು? ಲಾರ್ಡ್ ಕ್ಯಾನಿಂಗ್ ಅನ್ನೋರು ವೈಸ್ರಾಯ್ ಆಗಿರ್ತಾರೆ. ಹಾಗೆ ಭಾರತದ ಕೊನೆಯ ವೈಸ್ರಾಯ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನೋರು, ಸರಿನಾ? ಹಾಗೆ ಬಂಗಾಳದ ಮೊದಲ ಗವರ್ನರ್ ಯಾರು? ರಾಬರ್ಟ್ ಕ್ಲೈವ್. ಬಂಗಾಳದ ಕೊನೆಯ ಗವರ್ನರ್ ಯಾರು? ವಾರೆನ್ ಹೆಸ್ಟಿಂಗ್. ಹಾಗೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ವಾರೆನ್ ಹೆಸ್ಟಿಂಗ್. ಹಾಗೆ ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಕ್. ಹಾಗೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಕ್. ಹಾಗೆ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕ್ಯಾನಿಂಗ್. ಹಾಗೆ ಭಾರತದ ಮೊದಲ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್, ಸರಿನಾ? ಒಬ್ಬರೇ ಹೆಸರೇ ಇಬ್ಬರು, ಕೊನೆಯ ಮೊದಲು ಅಂತ ಹಿಂಗೆ ಬರ್ತವೆ, ನೆನಪಿಟ್ಟುಕೊಳ್ಳಿ. ಕೇಳ್ತಿದ್ದಾನೆ ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1793 ಶಾಶ್ವತ ವಸಾಹತು ಜಾರಿಗೆ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು ಇದ್ದಾರೆ ಅಂತ ಕೇಳಿದ್ದಾನೆ. ಮೀನ್ಸ್ 1793 ಅಂದರೆ ಒಂದು ನೆನಪು ಬರುತ್ತೆ ನಮಗೆ, ಯಾರಂತ? ಕಾರ್ನ್ವಾಲಿಸ್ ಅಂತ. ಯಾಕಂದರೆ ಶಾಶ್ವತ ವಸಾಹತು ನೀತಿ ಜಾರಿಗೆ ತರ್ತಾನೆ. ಅದಕ್ಕೆ ನಾವು ಏನಂತ ಕರಿತೀವಿ, ಇನ್ನೊಂದು ನಮ್ಮ ನಾರ್ಮಲ್ ಭಾಷೆ ಒಳಗೆ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ಈ ಜಮೀನ್ದಾರಿ ಪದ್ಧತಿ ತಂದಂತಹ ಒಬ್ಬ ಕೆಟ್ಟ ವ್ಯಕ್ತಿ ಯಾರು ಅಂದರೆ ಕಾರ್ನ್ವಾಲಿಸು. ಹಾಗೆ ಸಿವಿಲ್, ಓಕೆ ಏನು ಸಿವಿಲ್ಲು ಸರ್ವಿಸ್ದು, ಓಕೆ ಸಿವಿಲ್ ಸರ್ವಿಸ್ಗಳ ಪಿತಾಮಹ ನಾವು ಯಾರನ್ನ ಕರಿತೀವಿ ಅಂದರೆ ಇದೇ ಲಾರ್ಡ್ ಕಾರ್ನ್ವಾಲಿಸನ್ನು ಕರಿತೀವಿ. ಸರ್ ಇದು ತಪ್ಪು ಹೇಳ್ತಾ ಇದ್ದಾರೆ ಸರ್, ನಾವು ಏನಂತ ಓದಿದ್ದೀವಿ ಸರ್? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ನಾವು ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕರಿತಾ ಇದ್ದೀವಿ, ಅವರನ್ನು ನಾವು ಓದಿದ್ದೀವಿ. ಅದಕ್ಕೆ ಹೈದರಾಬಾದಲ್ಲಿ ಕಂಡುಬರ್ತಕ್ಕಂಥ IPS ಟ್ರೈನಿಂಗ್ ಸೆಂಟ್ರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಿಟ್ಟಿದೆ ಸರ್ ಅಂತ ನೀವು ಹೇಳ್ಬೋದು. ಸೊ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕೇಳಿದ್ರೆ ಕಾರ್ನ್ವಾಲಿಸು, ಯಾರು? ಲಾರ್ಡ್ ಕಾರ್ನ್ವಾಲಿಸು. ಬಟ್ ನಿಮಗೆ ಆಧುನಿಕ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕೊಟ್ಟರೆ, ಮೀನ್ಸ್ ಆಧುನಿಕ ಅನ್ನೋ ವರ್ಡ್ ಮೆನ್ಷನ್ ಮಾಡಿದರೆ ನಿಮಗೆ ಅಲ್ಲಿ ಬರ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ. ಓಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ. ಯಾಕೆ ನೀವು ಕ್ವಶನ್ ನಿಮಗೆ ಹುಟ್ಟಲಿಲ್ಲ ಅಂದರೂ ನಾನೇ ಒಂದು ಕ್ವಶನ್ನ ರೈಸ್ ಮಾಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಬರಬಾರ್ದು. ನೆಕ್ಸ್ಟ್ ಇವಾಗ ನಾನು ಹೇಳಿರ್ತೀನಿ ರೀ, ಇವಾಗ ಸಿವಿಲ್ ಸೇವೆಗಳ ಪಿತಾಮಹ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳ್ತೀನಿ, ನಾನು ಬಿಟ್ಟೇ ಬಿಡ್ತೀನಿ ಇದನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ದು ಆಧುನಿಕ ಸಿವಿಲ್ ಸೇವೆಗಳ ಪಿತಾಮಹ ಅಂತ. ಬಟ್ ನೀವು ಯಾರ್ದೋ ಕ್ಲಾಸ್ ಕೇಳ್ತೀರಾ ಅಥವಾ ಯಾವುದೋ ಒಂದು ಬುಕ್ಕಲ್ಲಿ ಓದ್ತೀರಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಓದ್ತೀರಾ. ಸೊ ನಿಮ್ಗೆ ಅವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅವ್ನು ನೋಡಿದ್ರೆ ಹಿಂಗೆ ಹೇಳಿದ್ದ, ಇಲ್ಲಿ ನೋಡಿದ್ರೆ ಹಿಂಗಿದೆ, ಇವನೊಬ್ಬ ಬೇರೆದು ಹೇಳ್ತಿದ್ದಾನೆ, ಯಾವುದನ್ನು ನಂಬೋದು ಗುರು ಅಂತ ಅನಿಸುತ್ತೆ. ಸೊ ಅನಿಸ್ಬಾರ್ದು ಅಂತಲೇ ನಾನೇ ಒಂದು ಕ್ವಶನ್ ರೈಸ್ ಮಾಡ್ತೀನಿ, ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಸರಿನಾ? ನಿಮಗೂ ಕೂಡ ಕ್ವಶನ್ ಬಂದಿರ್ಬೋದು, ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಆ್ಯಕ್ಚುಲಿ ನೀವು ಬುದ್ಧಿವಂತರೆ ಅಂತ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಮತ್ತು 25ರ ಬಜೆಟ್ನಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ ದೇವಾಲಯದಂಥ ಮತ್ತೊಂದು ದೇವಾಲಯವನ್ನು ಯಾವ ದಿಕ್ಕಿನಲ್ಲಿ ನಿರ್ಮಿಸಲು ಘೋಷಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದು ಅದೇ ಕಾರಿಡಾರ್ ರಿಲೇಟೆಡ್ ಒಂದು ಘೋಷಣೆ ಮಾಡಿದೆ? ಯಾವ ಒಂದು
ದೇವಾಲಯ ಹೇಳ್ಬೋದಾ? 2024-25 ಬಜೆಟ್ನಲ್ಲಿ 25-26 ಬಜೆಟ್ ಅಲ್ಲ, 2024-25 ಬಜೆಟ್ ಮೀನ್ಸ್ ಲಾಸ್ಟ್ ಬಜೆಟ್. ಈಗ ಮೊನ್ನೆ ಐತಲ್ವಾ ಫೆಬ್ರವರಿ 1ನೇ ತಾರೀಕು, ಆ ಬಜೆಟ್ ಅಲ್ಲ, ಅದಕ್ಕಿಂತ ಹಿಂದೆ ಬಜೆಟ್ ಐತೆ ಗೊತ್ತಾ, ಆ ಬಜೆಟಲ್ಲಿ ಮಂಡಿಸಿದ್ದಾರೆ ಇದನ್ನು. ಸೊ ಕೇಂದ್ರ ಬಜೆಟ್ 2024-25 ಬಿಹಾರದ ವಿಶ್ವ ಪ್ರಸಿದ್ಧ ಧಾರ್ಮಿಕ ಪ್ರವಾಸೋದ್ಯಮ ಕೇಂದ್ರಗಳಾದ ಗಯಾ ವಿಷ್ಣುಪಾದ ದೇವಾಲಯ, ಯಾವುದು ಗಯಾ ವಿಷ್ಣುಪಾದ ದೇವಾಲಯ ಮತ್ತು ಬೋಧಗಯಾದ ಮಹಾಬೋಧಿ ದೇವಾಲಯವನ್ನು ಕಾಶಿ ವಿಶ್ವನಾಥ ಮಾದರಿಯಲ್ಲಿ ಕಾರಿಡಾರ್ ಆಗಿ ಅಭಿವೃದ್ಧಿಪಡಿಸುವುದಾಗಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ. ಓಕೆ, ಯಾವ ದೇವಸ್ಥಾನವನ್ನು? ವಿಷ್ಣುಪಾದವನ್ನು. ಓಕೆ, ವಿಷ್ಣುಪಾದ ದೇವಾಲಯವನ್ನು, ಗಯಾದ ವಿಷ್ಣುಪಾದ ದೇವಾಲಯವನ್ನು. ಚೆನ್ನಾಗಿದೆ, ಒಂದ್ಸರಿ ಗೂಗಲಲ್ಲಾದರೂ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಅಲ್ಲಿ ಹೋಗಲಿಲ್ಲ ಅಂದರೆ ಗೂಗಲಲ್ಲಾದರೂ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಹೆವಿ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ. ಓಕೆ, ಒಂದು ರೀತಿ ಬೇರೆ ಡಿಫ್ರೆಂಟ್ ವೈಬ್ ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸೈಯದ್, ನಿಮ್ಗೆ ಇನ್ನೊಂದು ಹೇಳಬೇಕಾಗಿತ್ತು, ಈ ಬಜೆಟ್ನಲ್ಲಿ 2024-25 ಬಜೆಟ್ ಏನಿದೆ ಅಲ್ವಾ, ಸೊ ಈ ಬಜೆಟ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನಂತೆ. ಆ ಬಜೆಟ್ ಮೇಲೆ ನೋಡ್ಕೊಳ್ಳಿ. ನೀವು ನಾಳೆ ಯಾರು ಎಕ್ಸಾಮ್ ಬರೀತೀರಲ್ವ, ನಾಳೆ ನಾಡಿದ್ದು, ಸ್ವಲ್ಪ ಪ್ಲೀಸ್ ಬಜೆಟ್ ಮೇಲೆ ಸ್ವಲ್ಪ ರ್ಯಾಂಡಮ್ ಆಗಿ ನೋಡ್ಕೊಳ್ಳಿ, ಸರಿನಾ? ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ ನಿಮಗೆ 2024-25 ಬಜೆಟ್ ಅಂತ. ನೀವು ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಕೆಲವೊಂದು ಹೈಲೈಟ್ ಪಾಯಿಂಟ್ ಸಿಗುತ್ತೆ. ಫುಲ್ ಡೀಟೇಲಾಗಿ ಎಲ್ಲ ಓದ್ಕೊತ ಕೂತ್ಬಿಡ್ಬೇಡ್ರಿ ನೀವು. ಓಕೆ, ಎಷ್ಟೋ ಪೇಜ್ಗಳಿರುತ್ತೆ, ಅಷ್ಟೆಲ್ಲ ಓದ್ಕೊತ ಕೂತ್ಬಿಡ್ಬೇಡಿ. ಹೈಲೈಟ್ಸ್ ಅಂತ ಸರ್ಚ್ ಮಾಡಿ, ಜಸ್ಟ್ ಹೈಲೈಟ್ಸ್ ಅಂತ. ಇಲ್ಲಾಂದರೆ ಇದನ್ನು ಸರ್ಚ್ ಮಾಡಿ, ಎಲ್ಲಿ ಅಂದರೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ, ಏನೋ 2024 and 25 ಬಜೆಟ್ ಅಂತ. ಓಕೆ, ಕ್ಲಾಸಸ್ನ ಕೇಳಬೇಡಿ, ನಿಜ ಹೇಳ್ತಿದ್ದೀನಿ, ಕ್ಲಾಸಸ್ನ ಕೇಳಬೇಡಿ. ಬಜೆಟ್ ಯಾವುದೂ ಕೂಡ ಕ್ಲಾಸ್ ಕೇಳಬೇಡಿ. ಇವನ್ ನಾನೇ ಬಜೆಟ್ ರಿಲೇಟೆಡ್ ಕ್ಲಾಸ್ ಮಾಡ್ದಂದ್ರೂ ಕೂಡ ಕೇಳಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಬಜೆಟ್ ರಿಲೇಟೆಡ್ ಕ್ಲಾಸಲ್ಲಿ ನಿಮಗೆ ಜಾಸ್ತಿ ಪಾಯಿಂಟ್ ಸಿಗೋದಿಲ್ಲ. ನಿಮ್ಗೆ ಸಿಗೋದು ಏನು ನ್ಯೂಸ್ ಚಾನಲ್ದವ್ರು ತೋರಿಸ್ತಾರೆ ಗೊತ್ತಾ, ನ್ಯೂಸ್ ಚಾನಲ್ಲೇ ನಿಮಗೆ ಬಜೆಟ್ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ. ಸೊ ಅಷ್ಟೇ ಕ್ಲಿಪ್ಗಳಿರುತ್ತವೆ, 1 ಅವರ್ದು, ಇಲ್ಲಾಂದರೆ 1 ಅವರ್ 1.5 ಅವರ್ದು, ಇಲ್ಲಾಂದರೆ ಒಂದು 40 ನಿಮಿಷದ್ದು ಬಜೆಟ್ದು ಕ್ಲಿಪ್ಗಳಿರ್ತವೆ. ಓಕೆ, ಸೊ ನ್ಯೂಸ್ದವ್ರು ಅಪ್ಲೋಡ್ ಮಾಡಿರ್ತಾರೆ. ಇವಾಗ TV9 ಅವರಾಗಲಿ, ಸ್ವರ್ಣ ನ್ಯೂಸ್ ಅವರಾಗಲಿ, ಇಲ್ಲಾಂದರೆ ಟೈಮ್ಸ್ ಆಫ್ ಇಂಡಿಯಾ ಅವರಾಗಲಿ, ಇಂಗ್ಲೀಷಲ್ಲಿ ಕೇಳೋದಾದರೆ ನೀವು, ಸೊ ಅವರು ಅಪ್ಲೋಡ್ ಮಾಡಿರ್ತಾರೆ, ಅದನ್ನು ಕೇಳಿ. ಪ್ಲೀಸ್ ಯಾರ್ದು ಕ್ಲಾಸ್ ಇದನ್ನು ಮಾಡಬೇಡಿ, ಅದನ್ನು ಸ್ಟಡಿ ಮಾಡಬೇಡಿ. ಬಜೆಟ್ಗೆ ನೀವು ಒಂದು ಪೇಪರ್ ಓದಬೇಕು, ಇಲ್ಲಾಂದರೆ ನ್ಯೂಸನ್ನೇ ಕೇಳಬೇಕು, ಕ್ಲಾಸನ್ನು ನೋಡೋಕ್ಕೆ ಹೋಗಲೇಬೇಡಿ. ನಿಮಗೆ ಕ್ಲಾಸಲ್ಲಿ ಹೇಳೋದಾದರೂ ಅದನ್ನೇ ತಂದು ಹೇಳಿರ್ತಾರೆ. ಸ್ವಲ್ಪ ಹೇಗೆ ಅಂದರೆ ಫಿಲ್ಟರ್ ಮಾಡಿ, ಸರಿನಾ? ಫಿಲ್ಟರ್ ಮಾಡಿರೋದು ನೋಡಬೇಡಿ, ನೀವು ರಾನೇ ತೊಗೊಳ್ಳಿ, ಫುಲ್ಲು ರಾನೇ ಹೊಡಿಬೇಕು. ಓಕೆ, ಸೊ ರಾನೇ ತೊಗೊಂಡು ಓದ್ಕೊಳ್ಳಿ, ಇಲ್ಲ ನೋಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸೈಯದ್ ರಾಜವಂಶ ಆಳ್ವಿಕೆ ಎಷ್ಟು ಕಾಲ ಇತ್ತು ಅಂತ ಕೇಳಿದ್ದಾನೆ. ಸೊ ಸೈಯದ್ ರಾಜವಂಶ ಏನಿದೆ ಅಲ್ವಾ, ಇದು 1414ರಿಂದ 1451ರವರೆಗೆ ಇತ್ತು, ಸರಿನಾ? ಸೊ 1451ರಿಂದ 1526ರವರೆಗೆ ಯಾರ್ದಿತ್ತು? ಲೋಧಿ ವಂಶ ಇತ್ತು. ಓಕೆ, ಲೋಧಿ ವಂಶ ಇರ್ತದೆ. ಎಷ್ಟರಿಂದ? 1451ರಿಂದ 1526. ಸರ್ 26 ಹೆಂಗೆ ಹೇಳ್ತೀರಾ? ಇಲ್ಲಿ ಇದು ಮುಗೀತು, ನಿಮ್ಗೆ ನೆಕ್ಸ್ಟ್ ಇದು ಗೊತ್ತಾಯಿತು 1451 ಅಂತ, ಬಟ್ 26 ಅಂತ ಹೆಂಗೆ ಹೇಳ್ತೀರಾ? ಸರ್ ಮೊಘಲ ರಾಜವಂಶ 1526ರಲ್ಲಿ ಮೊದಲ ಪಾಣಿಪತ್ ಯುದ್ಧ ಆಗುತ್ತೆ ಗೊತ್ತಾ? ಸೊ ಅವಾಗೆ ಸ್ಟಾರ್ಟ್ ಆಗುತ್ತೆ. ಯಾವುದು ಇದು ಕೊನೆ ಆಗುತ್ತೆ, ಲೋಧಿ ವಂಶ, ಮೊಘಲ್ ವಂಶ ಸ್ಟಾರ್ಟ್ ಆಗುತ್ತೆ. ಸರಿನೇ, ನೆನಪಿರಲಿ ನಿಮಗೆ. ಸೊ ಮೊದಲು ಯಾವ ವಂಶ ಬಂದಿತ್ತು ನಿಮಗೆ? ಗುಲಾಮಿ. ಮೊದಲು ಗುಲಾಮಿ ಬರುತ್ತೆ, ಸೆಕೆಂಡ್ ಖಿಲ್ಜಿ ಬರುತ್ತೆ, ಥರ್ಡ್ ನಿಮಗೆ ತುಘಲಕ್ ಬರ್ತದೆ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಯಾವುದು ಬರ್ತದೆ ಅಂದರೆ ನಿಮಗೆ ಈ ಸೈಯದ್ ಬರ್ತದೆ. ಸೈಯದ್ ಆದ ನಂತರ ನಿಮಗೆ ಲೋಧಿ ಬರ್ತದೆ. ಕೇಳ್ತಾನೆ, ಅರೇಂಜ್ ಆರ್ಡ್ರಲ್ಲಿ ಕೇಳ್ತಾನೆ, ಯಾವ್ದು ನಂತರ ಯಾವ್ದು ಬಂದಂತ. ಗುಲಾಮಿ ಬಂದ ನಂತರ ಖಿಲ್ಜಿ ಬರುತ್ತೆ. ಅತಿ ಹೆಚ್ಚು ದೀರ್ಘಕಾಲ ಆಳಿದವರು ಯಾರು ಅಂತ ಕೇಳ್ತಾನೆ. ಇದೇ ಗುಲಾಮಿ ವಂಶದವ್ರು ಏನಿದಾರಲ್ವ, ಅತಿ ದೀರ್ಘಕಾಲ ಈ ತುಘಲಕ್, ಇದನ್ನು ಎಕ್ಸಾಕ್ಟ್ ಗೊತ್ತಿಲ್ಲ, ಇದೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಬಟ್ ಅತಿ ಕಡಿಮೆ ಆಳಿದವರು ಖಿಲ್ಜಿ ಅವರು, ಇದು ಗೊತ್ತಿದೆ, ಎಕ್ಸಾಕ್ಟ್ ಗೊತ್ತಿದೆ. ಬಟ್ ಇಲ್ಲಿ ಗುಲಾಮಿಯ ಅಥವಾ ತುಘಲಕ್ ಅಂತ ಸ್ವಲ್ಪ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ಲೀಸ್, ಯಾಕಂದರೆ ಇಂಪಾರ್ಟೆಂಟ್ ಇದೆ, ಕೇಳಿದ್ದಾನೆ, ಅದಕ್ಕೆ ಕೇಳ್ತಾ ಇದ್ದಾನೆ. ಸೊ ಇದು ಜಾಸ್ತಿ ಗುಲಾಮಿಯ ಅಥವಾ ತುಘಲಕ್ ಅಂತ ಸ್ವಲ್ಪ ನೋಡ್ಕೊಳ್ಳಿ. ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ಕಡಿಮೆ ಆಳಿರೋದು, ಕಡಿಮೆ ವರ್ಷ ಆಳಿರೋದು ಮಾತ್ರ ಖಿಲ್ಜಿ ಅವರು. ಬಟ್ ಈ ಆರ್ಡ್ರ್ ಕೂಡ ಕೇಳ್ತಾನೆ ನಿಮಗೆ, ಈ ಆರ್ಡ್ರು ಗುಲಾಮಿ, ಖಿಲ್ಜಿ, ತುಘಲಕು, ಸೈಯದು ಮತ್ತು ಲೋಧಿ ಅನ್ನೋದು ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಸರಿನಾ? ಸೊ ಅದಾದ ನಂತರ ಈ ಲೋಧಿ ರಾಜವಂಶವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂತ ಕೇಳ್ತಾನೆ ನಿಮಗೆ. ಬಹಲೂಲ್ ಲೋಧಿ ಅಂತ ಬರ್ತಾನೆ. ಓಕೆ, ಬಹಲೂಲ್ ಲೋಧಿ ಅನ್ನೋನು ಯಾವುದು ಲೋಧಿ ವಂಶವನ್ನು ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಈ ಮೊಘಲ್ ರಾಜವಂಶವನ್ನು ಸ್ಟಾರ್ಟ್ ಮಾಡಿದವರು ಯಾರು? ಬಾಬರ್ನ ಮಗ ಹುಮಾಯೂನ್ ಮಗ ಅಕ್ಬರ್ನ ಮಗ ಜಹಾಂಗೀರ್ನ ಮಗ ಶಹಜಾನ್ನ ಮಗ ಔರಂಗಜೇಬ್, ಸರಿನಾ? ಇವೆಲ್ಲವೂ ನೆನ್ಪಿಟ್ಕೊಳ್ಳಿ, ಎಲ್ಲವೂ ಕೂಡ ಕೇಳ್ತಾನೆ. ಹಾಗೆ ಕೊನೆಯ ಮೊಘಲ್ದವರು ಯಾರು ಅಂತ ಕೇಳ್ತಾರೆ, 2ನೇ ಬಹದ್ದೂರ್ ಶಾ ಜಾಫರ್. ಏನು ದೆಹಲಿನಲ್ಲಿ 1857ರ ದಂಗೆ ಆಗುತ್ತೆ ಗೊತ್ತಾ? ಅವನಿಗೆ ರಂಗೂನಿಗೆ ಓಡಿಸ್ಬಿಡ್ತಾರೆ, ಕೊಲ್ಲಲ್ಲ, ಬಟ್ ರಂಗೂನಿಗೆ ಓಡಿಸ್ತಾರೆ. ಮುಂದೆ ಅಲ್ಲಿ ಕೊಂದ್ರೇನೋ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗ್ತಾರೆ ಅವರು, ಸರಿನಾ? ಅದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 4 ರಕ್ಷಣಾ ಸಚಿವರ ಬಗ್ಗೆ ಕೇಳಿದಾರಂತೆ. ಮೀನ್ಸ್ ಮೊದಲ ರಕ್ಷಣಾ ಸಚಿವರಿಗೆ ಕೇಳಿದಾರೋ ಅಥವಾ ರೀಸೆಂಟಾಗಿ ರಕ್ಷಣಾ ಸಚಿವರು ಕೇಳಿದ್ದಾರೆ, ಬಟ್ ಅದನ್ನು ಹಾಕಿದ್ದೀನಿ, ಒಂದು ಸ್ವಲ್ಪ ನೋಡಿ. ಮೊದಲ ರಕ್ಷಣಾ ಸಚಿವರು ಯಾರಿರ್ತಾರೆ ಅಂದರೆ, ನಮಗೆ ಸ್ವಾತಂತ್ರ್ಯ ಬಂದಾಗ ಬಲದೇವ್ ಸಿಂಗ್ನವರು ನಮ್ಮ ಮೊದಲ ರಕ್ಷಣಾ ಸಚಿವರಾಗಿರ್ತಾರೆ. ಹಾಗೆ 2ನೇ ರಕ್ಷಣಾ ಸಚಿವರು ಯಾರು ಅಂದರೆ ನಿಮಗೆ ಕೈಲಾಶ್ ನಾಥ್ ಅಂತ ಬರ್ತಾರೆ. ಹಾಗೆ ರೀಸೆಂಟಾಗಿ ಈಗಿರ್ತಕ್ಕಂತಹ ಒಬ್ಬರು ರಕ್ಷಣಾ ಸಚಿವರು ಯಾರು ಅಂದರೆ ನಿಮಗೆ ರಾಜನಾಥ್ ಸಿಂಗ್ ಅಂತ ಬರ್ತಾರೆ. ಇವ್ರಿಗಿಂತ ಹಿಂದೆ ನಿಮ್ಗೆ ಯಾರಿದ್ರು? ನಿರ್ಮಲಾ ಸೀತಾರಾಮನ್ ಇದ್ರು. ಸರ್ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವ ಇದ್ದಾರೆ ಸರ್, ಅದು ಈ ವರ್ಷ.
ಓಕೆ. ಈಗ ರೀಸೆಂಟಾಗಿ 5 ವರ್ಷದಿಂದ ಅವರು ಹಣಕಾಸು ಸಚಿವ ಇದ್ದಾರೆ. ಅದಕ್ಕಿಂತ ಹಿಂದೆ ಅವರು ಏನಿದ್ರು ಅಂದರೆ ರಕ್ಷಣಾ ಸಚಿವರಾಗಿದ್ದರು, ಸರಿನಾ. ಸೊ ಅದಕ್ಕಿಂತ ಹಿಂದೆ ಅರುಣ್ ಜೇಟ್ಲಿ ಅವರಾಗಿದ್ದರು, ಸರಿನಾ. ಸೊ ಅದಕ್ಕಿಂತ ಹಿಂದೆ ಮನೋಹರ್ ಪರಿಕರ್ ಅವರಾಗಿದ್ದರು. ಸ್ವಲ್ಪ ಇವರು 4-5 ಜನ ಲಾಸ್ಟ್ ಇರೋರು ನೋಡ್ಕೊಂಡ್ಬಿಡಿ. ಓಕೆ. ಸೊ ರಾಜನಾಥ್ ಸಿಂಗ್ ಗೊತ್ತೇ ಇರುತ್ತೆ ನಿಮಗೆ, ಅದ್ರ ಹಿಂದ್ಗಡೆ ನಿರ್ಮಲಾ ಸೀತಾರಾಮನ್ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಹಾಗೆ ರಕ್ಷಣಾ ಸಚಿವೆಯಾದ ಮೊದಲ ಮಹಿಳೆ ಅಂತ ಕೇಳಿದಾಗ ಕೂಡ ನಿಮಗೆ ನಿರ್ಮಲಾ ಸೀತಾರಾಮನ್ ಅವರೇ ಬರ್ತಾರೆ. ಓಕೆ. ಯಾಕಂದರೆ ಇದಕ್ಕಿಂತ ಮುಂಚೆ ಹೇಳ್ಬೋದು ನೀವು ಸರ್ ಇಂದಿರಾ ಗಾಂಧಿ ಅಂತ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗಲೇ ರಕ್ಷಣಾ ಖಾತೆಯನ್ನು ಅವ್ರ ಹತ್ರ ಇಟ್ಕೊಂಡಿದ್ರು, ರಕ್ಷಣಾ ಖಾತೆಯನ್ನು ಮಾತ್ರ ಅವ್ರ ಹತ್ರ ಇಟ್ಕೊಂಡಿದ್ರು, ಬಟ್ ರಕ್ಷಣಾ ಸಚಿವರು ಅವರಾಗಿರಲಿಲ್ಲ, ಸರಿನಾ. ಇದು ನೆನಪಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಭಾರತಕ್ಕೆ ಬಂದವರು ಯಾರು ಅಂತ ಕೇಳಿದ್ದಾರೆ. ಯಾರ್ರೀ? ಮೆಗಸ್ಥಾನಿಸ್ ಬಂದಿರ್ತಾರೆ, ಸರಿನಾ. ಮೆಗಸ್ಥಾನಿಸ್ ಬಂದು ಇಂಡಿಕಾ ಅನ್ನೋ ಬುಕ್ ಬರೆದಿರ್ತಾರೆ. ಇವ್ರನ್ನ ಕಳಿಸೋರು ಯಾರು ಅಂದರೆ ಸೆಲ್ಯೂಕಸ್ I ನಿಕೇಟರ್ ಅನ್ನೋರು, ಸರಿನಾ. ಈ ಸೆಲ್ಯೂಕಸ್ I ನಿಕೇಟರ್ ಅವ್ರ ಮಗಳಿಗೆ ಈ ಚಂದ್ರಗುಪ್ತ ಮೌರ್ಯ ಮದುವೆ ಆಗಿರ್ತಾರೆ. ಓಕೆ. ಹೆಲೆನಾ ಅಂತ ಬರ್ತಾರೆ. ಸೊ ಅವ್ರನ್ನ ಮದುವೆ ಆದವ್ರು ಯಾರು ಅಂದರೆ ಈ ಚಂದ್ರಗುಪ್ತ ಮೌರ್ಯ. ಅದಕ್ಕೆ ಇವ್ರು ಬಳುವಳಿಯಾಗಿ ಹೊಳ್ಳಿ ಸೆಲ್ಯೂಕಸ್ಗೆ ಏನು ಕೊಡ್ತಾರೆ ಅಂದರೆ ಯಾವುದು ಫುಲ್ ಪಳಗಿದ ಆನೆಗಳನ್ನು ಇವರಿಗೆ ಗಿಫ್ಟಾಗಿ ಕೊಡ್ತಾರೆ. ಯಾರಿಗೆ? ಸೆಲ್ಯೂಕಸ್ ಅವರಿಗೆ, ಸರಿನಾ. ಇನ್ನೇನ್ಪಿರ್ರಿ ನಿಮಗೆ. ಹಾಗೆ ಈ ಚಂದ್ರಗುಪ್ತ ಮೌರ್ಯರಿಂದ ಸೋಲ್ತವ್ರು ಯಾರು ಅಂದರೆ ಇದೇ ಸೆಲ್ಯೂಕಸ್ ನಿಕೇಟರ್ ಅವರು, ಸರಿನಾ. ಸೊ ಅದಾದ ನಂತರ ಚಂದ್ರಗುಪ್ತ II, ಇದು ಚಂದ್ರಗುಪ್ತ ಮೌರ್ಯ. ಇವರು ಮೌರ್ಯ ಸಾಮ್ರಾಜ್ಯದವರು, ಇವರು ಚಂದ್ರಗುಪ್ತ ಮೌರ್ಯ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡಿದವರು. ಬಟ್ ಗುಪ್ತ ಸಾಮ್ರಾಜ್ಯದ 2ನೇ ಚಂದ್ರಗುಪ್ತ ಏನಿದಾರಲ್ವ, ಇವರ ಆಳ್ವಿಕೆಯ ಸಮಯದಲ್ಲಿ ಬಂದ ಚೀನಿ ಯಾತ್ರಿಕ ಯಾರು ಅಂದರೆ ನಿಮಗೆ ಫಾಯಿಯಾನ. ಹಾಗೆ ಹುಯೆನ್ಸಾಂಗ್ ಯಾರ ಆಡಳಿತ ಸಮಯದಲ್ಲಿ ಬರ್ತಾನೆ ಹೇಳಿ ನೋಡೋಣ. ಒಂದು ಹರ್ಷವರ್ಧನ, ಅದಾದ ನಂತರ ನಿಮಗೆ ಇಮ್ಮಡಿ ಪುಲಕೇಶಿ ಮತ್ತು ನರಸಿಂಹವರ್ಮ. ಈ 3 ಆಸ್ಥಾನಕ್ಕೆ ಭೇಟಿ ನೀಡಿದ ಏಕೈಕ ಕೆಟ್ಟ ಏನು ಹೇಳಬೇಕಂದ್ರೆ ಹಿಂಗೆ ಅವಕಾಶವಾದಿ ಅಂತ ಹೇಳೋ ವ್ಯಕ್ತಿ ಯಾರು ಅಂದರೆ ನಿಮಗೆ ಹುಯೆನ್ಸಾಂಗು. ಓಕೆ. ಹುಯೆನ್ಸಾಂಗ್. ಈ ಹುಯೆನ್ಸಾಂಗ್ ಏನಿದೆಯಲ್ವಾ, ಹರ್ಷವರ್ಧನ ಆಸ್ಥಾನಕ್ಕೆ, ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಮತ್ತು ನರಸಿಂಹವರ್ಮನ, ಓಕೆ, ಈ ಪಲ್ಲವರ ನರಸಿಂಹವರ್ಮನ ಆಸ್ಥಾನಕ್ಕೆ, ಈ 3 ಆಸ್ಥಾನಕ್ಕೆ ಭೇಟಿ ನೀಡಿದವ ಯಾರು ಅಂದರೆ ಈ ಹುಯೆನ್ಸಾಂಗು, ಸರಿನಾ. ಸೊ ಈ ಹರ್ಷವರ್ಧನ ಸೋತ ನಂತರ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಬರ್ತಾನೆ. ಇಮ್ಮಡಿ ಪುಲಕೇಶಿ ಸೋತ ನಂತರ ನರಸಿಂಹನ ಆಸ್ಥಾನಕ್ಕೆ ಹೋಗ್ತಾನೆ ಅವನು, ಸರಿನಾ. ಇದೇ ಆರ್ಡ್ರಲ್ಲೇ ಹೋಗ್ತಾನೆ ಅವನು, ನೆನಪಿರಿ ನಿಮಗೆ ಅದು. ಅದಾನಂತರ ಭಾರತಕ್ಕೆ ಅತಿ ಹೆಚ್ಚು ದೀರ್ಘಕಾಲ ಪ್ರವಾಸಿಗನಾಗಿ ಬಂದು ಅತಿ ಫುಲ್ ಭಾರತವನ್ನು ತಿರುಗಾಡ್ದವ ಯಾರು ಅಂದರೆ ಇದೇ ಹುಯೆನ್ಸಾಂಗು, ಸರಿನಾ. ಫಾಯಿಯಾನ ಅಷ್ಟು ತಿರುಗಾಡಿಲ್ಲ, ಅತಿ ಹೆಚ್ಚು ಭಾರತ ತುಂಬ ತಿರುಗಾಡಿದ ಯಾರು ಅಂದರೆ ಇದೇ ಹುಯೆನ್ಸಾಂಗು, ನೆನಪಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲ್ಯಾಕ್ಟಿಕ್ ಆಮ್ಲವು ಈ ಕೆಳಗಿನ ಯಾವುದರಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾನೆ. ಓಕೆ. ಲ್ಯಾಕ್ಟಿಕ್ ಆಮ್ಲ ಯಾವುದರಲ್ಲಿ ಕಂಡು ಬರ್ತದೆ ರೀ? ಹಾಲಿನಲ್ಲಿ, ಮೊಸರಿನಲ್ಲಿ, ಹೇಳಿದೆ ಅಲ್ವಾ ನಾನು. ಒಟ್ಟು ಹಾಲು ಅಂತ ಏನಾದರೂ ನಿಮ್ಗೆ ಬಂತು, ಹಾಲಿನ ರಿಲೇಟೆಡ್ ಏನಾದರೂ ಬಂತು, ಅದರಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತೆ. ಹಾಗೆ ತಾಯಿ ಎದೆ ಹಾಲು ಅಂತ ಕೂಡ ಅಂದಾಗೂ ಕೂಡ ನಿಮಗೆ, ತಾಯಿ ಎದೆ ಹಾಲು ಅಂತ ಹೇಳಿದಾಗೂ ಕೂಡ ನಿಮಗೆ ಏನಂತ ಬರುತ್ತೆ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡೇ ಕಂಡು ಬರುತ್ತೆ. ಓಕೆ. ತಾಯಿ ಎದೆ ಹಾಲಿನಲ್ಲೂ ಕೂಡ ನಿಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಕಂಡು ಬರುತ್ತೆ. ಯಾವುದೇ ಪ್ರಾಣಿಯ ಎದೆ ಹಾಲಿನಲ್ಲಿ ನಿಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಕಂಡು ಬರುತ್ತೆ, ಲ್ಯಾಕ್ಟಿಕ್ ಆ್ಯಸಿಡು. ಹಾಗೆ ಈ ಹಾಲು ಹುಳಿಯಾಗಿ ಮೊಸರಾಗುತ್ತೆ ಗೊತ್ತಾ, ಅದರಲ್ಲಿ ಯಾವ ಬ್ಯಾಕ್ಟೀರಿಯಾ ಕಂಡು ಬರುತ್ತೆ ಅಂತ ಕೇಳ್ತಾನೆ. ಸೇಮ್ ಲ್ಯಾಕ್ಟೋಬ್ಯಾಸಿಲಸ್. ಲ್ಯಾಕ್ಟಿಕ್ಕು ಅದು ಲ್ಯಾಕ್ಟೋಬ್ಯಾಸಿಲಸ್ಸು ಸೇಮ್, ಒಟ್ಟಲ್ಲಿ ಲ್ಯಾಕ್ಟೋ ಅಂತ ಇರ್ತಾನೆ. ಓಕೆ. ಅದನ್ನು ನೆನ್ಪಿಟ್ಕೊಳ್ಳಿ. ಕೇಳಿದ್ದಾನೆ. ಹಾಗೆ ವಿನೆಗರ್ನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು? ವಿನೆಗರ್ದಲ್ಲಿ ಅಸಿಟಿಕ್ ಆಮ್ಲ ಅಂತ ಕಂಡು ಬರುತ್ತೆ. ಹಾಗೆ ನಿಮಗೆ ಗೋಧಿಯಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು? ಗ್ಲುಟಮಿಕ್ ಆಮ್ಲ ಅಂತ ಕಂಡು ಬರುತ್ತೆ. ಸೇಬಿನಲ್ಲಿ ಮಾಲಿಕ್ ಆಮ್ಲ ಅಂತ ಕಂಡು ಬರುತ್ತೆ. ಹಾಗೆ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಮ್ಲ ಅಂತ ಕಂಡು ಬರುತ್ತೆ. ನೆಕ್ಸ್ಟ್ ನಿಮಗೆ ಆ್ಯಪಲಲ್ಲಿ, ಓಕೆ, ಸೇಬು ಹೇಳಿದೆ ಅಲ್ವಾ ಇವಾಗಲೇನು ಮಾಲಿಕ್ ಅಂತ. ಅದಾಂತರ ನಿಂಬೆ ಹಣ್ಣಿನಲ್ಲಿ ಅಥವಾ ಮೋಸಂಬಿಯಲ್ಲಿ, ಕಿತ್ತಳೆಯಲ್ಲಿ, ಈ 3ರಲ್ಲೂ ನಿಮಗೆ ಸಿಟ್ರಿಕ್ ಆಮ್ಲ ಕಂಡು ಬರ್ತದೆ, ಸರಿನಾ. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ಇಂಪಾರ್ಟೆಂಟ್ ಇದೆ, ಹೆವಿ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1999ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಅಮರ್ತ್ಯ ಸೇನ್ ಅವರನ್ನು ಆರ್ಥಿಕತೆಯ ಯಾವ ವಿಷಯಕ್ಕಾಗಿ ಗೌರವಿಸಲಾಯಿತು? ಈ ಅಮರ್ತ್ಯ ಸೇನ್ ಅವರಿಗೆ ಎಷ್ಟರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳ್ತಾನೆ. 1998ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಸೊ ನೊಬೆಲ್ ಪ್ರಶಸ್ತಿ ಇವರಿಗೆ ಕೊಟ್ಟಾರ ಬಾ ಅಂತೇಳಿ ಏನು ಮಾಡ್ತಾರೆ, 1999ರಲ್ಲಿ ಇವರಿಗೆ ಭಾರತ ರತ್ನ ಕೂಡ ಕೊಡ್ತಾರೆ ನಮ್ಮ ಭಾರತದ ಗೌರ್ಮೆಂಟು, ಸರಿನಾ. ಸೊ ಭಾರತ ಇವರಿಗೆ ರೆಕಗ್ನೈಸ್ ಮಾಡೋಕ್ಕಿಂತ ಮುಂಚೆನೇ ನೊಬೆಲ್ ಅವ್ರಿಗೆ ರೆಕಗ್ನೈಸ್ ಮಾಡಿದ್ದಾರೆ ನೋಡಿ. ಓಕೆ. ಎಂಥ ಪರಿಸ್ಥಿತಿ ಇರಬೇಕು, ಮೊದಲು ಇಲ್ಲಿದ್ದು ಕೊಡಬೇಕಾಗಿತ್ತು, ಆಮೇಲೆ ಅಲ್ಲಿ ಸಿಗಬೇಕಾಗಿತ್ತೇನೋ ಅವರಿಗೆ, ಅಲ್ಲಿ ಸಿಕ್ಕ ನಂತರ ಇವ್ರಿಗೆ ಸಿಗ್ತದೆ, ಸರಿನಾ. ಸೊ ಲೈಕ್ ದ್ಯಾಟ್ ಇವರಿಗೆ ಮದರ್ ತೆರೇಸಾ ಅವ್ರ ಸಮಯದಲ್ಲೂ ಕೂಡ ಹಾಗೆ ಆಗುತ್ತೆ. ಮೊದಲು ಅವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ, ಆಮೇಲೆ ಅವರಿಗೆ ಭಾರತ ರತ್ನ ಸಿಗುತ್ತೆ ನೋಡಿ. ಓಕೆ. ಅದನ್ನು ನೋಡ್ಕೊಳ್ಳಿ. ಸೊ ಇವರಿಗೆ ಯಾವುದ್ರ ವಿಷಯದಲ್ಲಿ ಅಂದರೆ ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಆ ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಸೊ ಅದಕ್ಕೆ ಸಂಬಂಧಿಸಿದವರು ಯಾರು ಅಂದರೆ ನಿಮಗೆ ಈ ಅಮರ್ತ್ಯ ಸೇನ್ ಅನ್ನೋರು ಬರ್ತಾರೆ. ಓಕೆ. ಅಮರ್ತ್ಯ ಸೇನ್ ಅನ್ನೋರು ಬರ್ತಾರೆ. ಸೊ ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದವರು ಯಾರು ಅಂದರೆ ನಿಮಗೆ ಅಮರ್ತ್ಯ ಸೇನು. ಓಕೆ. ಇವರಿಗೆ 1998ರಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಹಾಗೆ 99ರಲ್ಲಿ ಇವರಿಗೆ ಭಾರತ ಪ್ರಶಸ್ತಿಯನ್ನು ನೀಡಿ ಸಹ ನಾವು ಗೌರವ ಮಾಡ್ತೀವಿ, ಸರಿನಾ. ಹಾಗೆ ಪಂಡಿತ್ ರವಿಶಂಕರ್ ಅವರಿಗೆ ಯಾವ ವರ್ಷ ಭಾರತ ರತ್ನ ಸಿಕ್ಕಿದೆ ಅಂತ ಹೇಳ್ಬೋದಾ? ಇಲ್ಲೇ ಇದೆ. ಓಕೆ. ಹೇಳಿ ಅದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ಸಂಗೀತ ವಾದ್ಯಗಳು ಮಿಜೋರಾಂ ರಾಜ್ಯಕ್ಕೆ ಸೇರಿದೆ ಅಂತ ಕೇಳಿದ್ದಾನೆ. ಸೊ ಇದು ಕೂಡ ರಿಪೀಟೆಡ್ ಆಗಿರೋ ಪ್ರಶ್ನೆ ರೀ. ಇದನ್ನು ಕೂಡ ಎಡಿಷನಲ್ ಇನ್ಫಾರ್ಮೇಷನ್ ಹೇಳುವಾಗಲೂ ಕೂಡ ಹೇಳಿದ್ದೀನಿ, ಬಟ್ ಇದನ್ನು ಕ್ವಶನ್ ಕೂಡ ಕೇಳಿದ್ದಾನೆ. ಯಾವುದು? ಒಂದು ಖುವಾಂಗು. ಓಕೆ. ಖುವಾಂಗ್ ಬಂದಿತ್ತಲ್ವಾ, ಖುವಾಂಗ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಓಕೆ.
ಅಂತ ಯಾವ ಒಂದು ಹಬ್ಬಕ್ಕೆ ಸಂಬಂಧಿಸಿದೆ ಅಂತ, ಸರಿನಾ. ಸೊ ಅದಾನಂತರ ದಾರು ಮತ್ತು ಈ ಬೆಗ್ಬಂಗು ಮತ್ತು ಸೆಕಿ ಮತ್ತು ಟಾಲ್ಕುವಾಂಗು ಇವೆಲ್ಲ ಏನು ಸಂಗೀತ ವಾದ್ಯಗಳಿದಾವಲ್ಲ ಇವೆಲ್ಲವೂ ಕೂಡ ಮಿಜೋರಾಂಗೆ ಸೇರಿದ್ದಾಗಿದ್ದಾವೆ, ಸರಿನಾ. ಅಲ್ಲಿ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಮತ್ತು ಸಾಂಪ್ರದಾಯಿಕ ನೃತ್ಯಗಳಲ್ಲಿ ಇವುಗಳನ್ನು ಬಳಸಲಾಗ್ತದೆ, ಸರಿನಾ, ಇವೆಲ್ಲ ವಾದ್ಯಗಳನ್ನು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಮತ್ತು ನೀರಾವರಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಅಥವಾ ಗಮನ ಕೊಡಲಾಗಿದೆ ಅಂತ ಕೇಳಿದ್ದಾನೆ. ಸರ್ ಇವಾಗ ಹೇಳಿದ್ದೀನಿ ನಿಮಗೆ, ಮೊದಲೇ ಪಂಚವಾರ್ಷಿಕ ಯೋಜನೆ ಕೃಷಿಗೆ, ಎರಡನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗೆ, ಓಕೆ, ಕೈಗಾರಿಕೆಗೆ ಅಂತ, ಹಾಗೆ ಮೂರನೇದು ಕೂಡ ರಿಟರ್ನ್ ನಿಮಗೆ ಕೃಷಿಗೆ ಬರ್ತದೆ. ಓಕೆ, ಮೊದಲನೇದು ಮತ್ತು ಮೂರನೇದು 1, 3 ಏನು ನಿಮಗೆ ಕೃಷಿಗೆ ಸಂಬಂಧಿಸಿದ್ದಾವೆ. ಓಕೆ, 1ನೇದು ಮತ್ತು 3ನೇದು ಕೃಷಿಗೆ. ಸೊ ನಿಮ್ಮ ಆಪ್ಷನಲ್ಲಿ 1ನೇದು ಕೊಟ್ಟಿದ್ರೆ ಅದು ಕೃಷಿಗೆ, 3ನೇದು ಕೊಟ್ಟರೆ ಅದು ಕೃಷಿಗೆ, 2ನೇದು ಕೊಟ್ಟಿದ್ರೆ ಅದು ಉದ್ಯೋಗ ಅಥವಾ ನಿಮಗೆ ಕೈಗಾರಿಕೆಗೆ ಸಂಬಂಧಿಸಿದಂಥ ಪಂಚವಾರ್ಷಿಕ ಯೋಜನೆ. ಟೋಟಲಿ ಎಷ್ಟು ಪಂಚವಾರ್ಷಿಕ ಯೋಜನೆಗಳು ಬಂದಿದ್ವು? 12 ಪಂಚವಾರ್ಷಿಕ ಯೋಜನೆಗಳು ಬಂದಿದ್ವು. 12ನೇ ಪಂಚವಾರ್ಷಿಕ ಯೋಜನೆ ರದ್ದಾಗುತ್ತೆ. ಓಕೆ, 12ನೇ ಪಂಚವಾರ್ಷಿಕ ಯೋಜನೆ ಪೂರ್ತಿ ಮುಕ್ತಾಯಗೊಳ್ಳಲ್ಲ. BJP ಸರ್ಕಾರ ಬರುತ್ತೆ, ರದ್ದು ಮಾಡಿಬಿಡ್ತಾರೆ. BJP ಸರ್ಕಾರ ಅಂತ ಹೇಳಬಾರ್ದು, NDA ಸರ್ಕಾರ ಅಂತ ಹೇಳಬೇಕು. ಓಕೆ, NDA ಸರ್ಕಾರ ಬರುತ್ತೆ, ರದ್ದು ಮಾಡಿಬಿಡ್ತಾರೆ. ಹಾಗೆ ಅವಧಿಗಿಂತ ಮುಂಚೆನೇ ಒಂದು ವರ್ಷ ಮುಂಚೆನೇ ಒಂದು ರದ್ದಾಗುತ್ತೆ. ಯಾವುದರ ರದ್ದಾಗುತ್ತೆ? ಯಾವ ಪಂಚವಾರ್ಷಿಕ ಯೋಜನೆ? 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 79ರವರೆಗೂ ಇರ್ತದೆ. ಬಟ್ ಅದು 78ರಲ್ಲೇ ರದ್ದಾಗುತ್ತೆ ರೀ. ಯಾವುದು? 5ನೇ ಪಂಚವಾರ್ಷಿಕ ಯೋಜನೆ. ಇದನ್ನು ಕೂಡ ಕೇಳ್ತಾನೆ, ಸರಿನಾ. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ಚಳುವಳಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿತು ಅಂತ ಕೇಳಿದ್ದಾನೆ. ಸ್ವದೇಶಿ ಚಳುವಳಿಯಲ್ಲಿ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿದ್ರು. ಎಷ್ಟರಲ್ಲಿ? 1905ರಲ್ಲಿ. ಯಾವುದ್ರ ಸಲುವಾಗಿ? ಬಂಗಾಳ ವಿಭಜನೆ ಮಾಡಿದ್ದ ಲಾರ್ಡ್ ಕರ್ಜನ್ ಅವನು. ಸೊ ಅದಕ್ಕೆ ಅದರ ವಿರುದ್ಧವಾಗಿ ಇವರು ವಿದೇಶಿ ವಸ್ತುಗಳನ್ನು ಸುಟ್ಟರು, ಬೀದಿಯಲ್ಲೆಲ್ಲ ತಂದಿದ್ರೆ ಬೆಂಕಿ ಹಚ್ಚಿಬಿಟ್ರು, ಸರಿನಾ. ಸೊ ಅದಕ್ಕೆ ಸ್ವದೇಶಿ ಚಳುವಳಿ ಅಂತ ನಾವು ಕರಿತೀವಿ. ಆವಾಗಲೇ ಖಾದಿ ಬಟ್ಟೆಗಳು ಜಾಸ್ತಿ ಪ್ರಚಲಿತಕ್ಕೆ ಬಂದಿದ್ದವು. ಓಕೆ, ನೆನಪಿರ್ರಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಯಾವ ದಶಕದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾಯಿತು? ಯಾವ ದಶಕ ರೀ? 1960ರ ದಶಕ ತಾನೆ. ಯಾಕೆ? 3ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಬರುತ್ತೆ? 1961ರಿಂದ 66ರವರೆಗೆ, ಸರಿನಾ. ಸೊ 61ರಿಂದ 66ರವರೆಗೆ ಬರುತ್ತೆ. ಸೊ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿ ಬಂದಿರ್ತಾರೆ. ಸೊ ನಿಮಗೆ ಈಗ ಏನಂತ ಹೇಳಬೇಕು ನಾವು? 3ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಅಥವಾ 1960ರ ದಶಕದಲ್ಲಿ ಅಂತ ಹೇಳಬೇಕಲ್ವಾ. ಸೊ ಎಕ್ಸಾಕ್ಟಾಗಿ ಕೇಳಿದ್ರೆ ನಿಮಗೆ 1960ರ ದಶಕದಲ್ಲಿ ಅಂತ ಹೇಳ್ತೀವಿ ನಾವು. ಮೀನ್ಸ್ ಏನು? ರಫ್ ಆಗಿ ಕೇಳಿದ್ರೆ. ಬಟ್ ಎಕ್ಸಾಕ್ಟಾಗಿ ಕೇಳಿದ್ರೆ 1961ರಿಂದ 71ರ ನಡುವೆ ಹೇಳಬೇಕಾಗುತ್ತೆ. ಅಥವಾ ಇನ್ನೂ ಸ್ವಲ್ಪ ಕೇಳಿದ್ರೆ 1966ರಿಂದ 69 ಅಂತ 3 ವರ್ಷ ಹೇಳಬೇಕಾಗುತ್ತೆ, ಸರಿನಾ. ಈ 3 ವರ್ಷದಲ್ಲಿ ನಿಮಗೆ ಹಸಿರು ಕ್ರಾಂತಿ ಜಾಸ್ತಿ ಆಗುತ್ತೆ. ಇಲ್ಲಿ 2-2 ಫಾರ್ಮುಲಾ ನಿಮಗೆ ಇನ್ನೊಂದು ಸರಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. 2-2 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. 2-2 ಫಾರ್ಮುಲಾ ಏನು? 2-2 ಫಾರ್ಮುಲಾ: ಇಬ್ಬರು ವ್ಯಕ್ತಿಗಳು, 2 ರಾಜ್ಯಗಳು, 2 ಬೆಳೆಗಳು. ಇಬ್ಬರು ವ್ಯಕ್ತಿಗಳು ಯಾರು? ಒಂದು MS ಸ್ವಾಮಿನಾಥನು, ಇನ್ನೊಂದು ಸುಬ್ರಹ್ಮಣ್ಯನು. ಅದಾಂದರೆ 2 ರಾಜ್ಯಗಳು ಯಾವುದು ನಿಮಗೆ? ಒಂದು ಹರಿಯಾಣ, ಇನ್ನೊಂದು ಪಂಜಾಬ್. 2 ಬೆಳೆಗಳು ಯಾವುದು ನಿಮಗೆ? ಒಂದು ಗೋಧಿ, ಇನ್ನೊಂದು ಭತ್ತ. ಓಕೆ, ಈ 3 2-2 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. 2-2 ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಿಮಗೆ ಇದು ಈಸಿ ಆಗುತ್ತೆ, ನೆನಪುಳಿಯುತ್ತೆ. ಕೇಳ್ತಾನೆ. ಸೊ ಇದರಲ್ಲಿ ಯಾವ ರೀತಿಯ ಬೀಜಗಳನ್ನು ಪ್ರೊಡ್ಯೂಸ್ ಮಾಡಿದ್ರು? ಹೈ ಈಲ್ಡ್ ವೆರೈಟಿ, HYV, ಹೈ ಈಲ್ಡ್ ವೆರೈಟಿ ಸೀಡ್ಸ್ ಅಂತ ಬರುತ್ತೆ. ಹೈ ಈಲ್ಡ್ ವೆರೈಟಿ ಸೀಡ್ಸ್ ಅಂತ ಬರುತ್ತೆ. ಜಾಸ್ತಿ ಇಳುವರಿಯನ್ನು ಕೊಡ್ತಕ್ಕಂತಹ ಬೀಜಗಳು ಅಂತ ಬರುತ್ತೆ. ಆ ಬೀಜಗಳನ್ನು ಇಲ್ಲಿ ಕಲ್ಟಿವೇಟ್ ಮಾಡ್ತಾರೆ, ಸರಿನಾ. ಇದಕ್ಕೆ HYVP ಅಂತ ಕರೀತಾರೆ, ಹೈ ಈಲ್ಡ್ ವೆರೈಟಿ ಪ್ರೋಗ್ರಾಮ್ ಅಂತ ಕರೀತಾರೆ ಇದಕ್ಕೆ, ಸರಿನಾ. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಫುಲ್ ಫಾರ್ಮ್ ಕೇಳ್ತಾನೆ, ಏನು ಅಂತ ಕೇಳ್ತಾನೆ, ಯಾಕೆ ಅಂತ ಕೇಳ್ತಾನೆ. ಏನು ಕೇಳಿದಾಗ ನೀವು ಹಸಿರು ಕ್ರಾಂತಿ ಮೇಲೆ ಬಿಡಲೇಬಾರ್ದು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನು. ಹಾಗೆ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ನಾರ್ಮನ್ ಬೋರ್ಲಾಗು. ಓಕೆ, ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗು. ಬಟ್ ನಮ್ಮ ಭಾರತ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನು, ಸರಿನಾ. ನೆನ್ಪಿಟ್ಕೊಳ್ಳಿ, ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಇದುವರೆಗೆ ಎಷ್ಟು ಖಾತೆಗಳನ್ನು ತೆರೆಯಲಾಗಿದೆ? ಜನ್ಧನ್ ಯೋಜನೆ ಆಗಿದೆ ಅಲ್ವಾ ಪ್ರಧಾನಮಂತ್ರಿದು. ಸೊ ಎಷ್ಟು ಖಾತೆಗಳನ್ನು ತೆರೆಯಲಾಗಿದೆ ಅಂದರೆ ಡಿಸೆಂಬರ್ 2024ರವರೆಗೆ 54 ಕೋಟಿ ಖಾತೆಗಳನ್ನು ತೆರೆಯಲಾಗಿದೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಯಾರು ಹೇಳಿದ್ರು? ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು, ಸರಿನಾ. ಇವರು ತೀವ್ರಗಾಮಿಗಳ ಅಥವಾ ಮಂದಗಾಮಿಗಳ? ತೀವ್ರಗಾಮಿಗಳು. ಲಾಲ್ ಬಾಲ್ ಪಾಲ್ ಮತ್ತು ಅರವಿಂದ ಘೋಷ್, 4 ಜನ ಕೂಡ ನಿಮಗೆ ತೀವ್ರಗಾಮಿಗಳು ಕಂಡುಬರ್ತಾರೆ. ಸೊ ಇವರೇ ಹೇಳ್ತಾರೆ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ. ಹಾಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಡೂ ಆರ್ ಡೈ ಅಂತ ಹೇಳಿದವರು ಯಾರು? ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂತ ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿಯವರು, ಸರಿನಾ. ಇವೆರಡೂ ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದೀಪಂ 2.0 ಯೋಜನೆಯನ್ನು ಯಾವ ರಾಜ್ಯದಿಂದ ಪ್ರಾರಂಭಿಸಲಾಗಿದೆ? ಸರ್ ನೀವು ಕರೆಂಟ್ ಅಫೇರ್ಸ್ನ ನಾನು ಅಲ್ಲಿ ನಿಮ್ಗೆ ಕಳಿಸಿದೆ ಗೊತ್ತಾ, ಅದರಲ್ಲಿ ಟೆಲಿಗ್ರಾಮಲ್ಲಿ. ಆ ಟೆಲಿಗ್ರಾಮಲ್ಲಿ ಕಳಿಸಿರೋ ನೀವು ಏನಾದರೂ ಕರೆಂಟ್ ಅಫೇರ್ಸ್ ನೋಡಿಕೊಂಡ್ರೆ ಮ್ಯಾಕ್ಸಿಮಮ್ ಎಲ್ಲ ಆನ್ಸರ್ ಮಾಡ್ತೀರಿ. ಯಾಕಂದರೆ ಅದರಲ್ಲಿ ಒಟ್ಟು ಇದ್ದಾವೆ, ಆಲ್ಮೋಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್ ಇದೆ ಅದರಲ್ಲಿ. ನಿಮಗೆ ಒಂದು ದೊಡ್ಡ PDF ಹಾಕಿದ್ದೀನಿ, 106 MB ಏನು ಇರಬೇಕದು. ಸೊ ಅದರಲ್ಲಿ ನೀವು ನೋಡಿದ್ರೆ ಇದನ್ನೆಲ್ಲ ಹಾಕ್ತೀರಾ, ಯಾಕಂದರೆ ಇದನ್ನೆಲ್ಲ ಕೂಡ ಅದರಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಮಾನಿಟರ್ ಆಗಿದೆ ಅದರಲ್ಲಿ, ಸರಿನಾ. ಸೊ ಇದು ಎಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ
ಆಂಧ್ರ ಪ್ರದೇಶದಲ್ಲಿ ನವೆಂಬರ್ 1ರಂದು ಇದು ಚಂದ್ರಬಾಬು ನಾಯ್ಡು ಅವರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟ್ ಮಾಡ್ತಾರೆ, ಸರಿನಾ. ದೀಪಂ ಯೋಜನೆ ಅಂದರೆ ಏನಿಲ್ಲ, ಸಿಲಿಂಡರ್ ಕೊಡ್ತಾರೆ. ಓಕೆ, ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ಗಳನ್ನು ಕೊಡ್ತಾರೆ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಯಾರು ಸ್ಟಾರ್ಟ್ ಮಾಡಿದ್ರು? ಚಂದ್ರಬಾಬು ನಾಯ್ಡು ಅವರು, ಸರಿನಾ. ಸೊ ಇದೇನು ಪ್ರಿರಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಾರ್ಚ್ 2024ರಲ್ಲಿ ಭಾರತವು ವ್ಯಾಪಾರ ಮತ್ತು ಆರ್ಥಿಕತೆಯ ಪಾಲುದಾರಿಕೆ ಒಪ್ಪಂದಕ್ಕೆ ಯಾರೊಂದಿಗೆ ಸಹಿ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ನೊಂದಿಗೆ ಮಾಡಲಾಗಿದೆ. ಇದು ಭರತ ಮುನಿ ಎದಕ್ಕೆ ಸಂಬಂಧಿಸಿದ್ದಾರೆ? ನಾಟ್ಯಶಾಸ್ತ್ರಕ್ಕೆ ಸಂಬಂಧಿಸಿದ್ದಾರೆ. ಇದು ನೋಡ್ಕೊಳ್ಳಿ. ಹಾಗೆ ಭರತನಾಟ್ಯದಲ್ಲಿ ಭರತ ಮುನಿ ಸಂಗೀತ ವಾದ್ಯಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ, ಸರಿನಾ. ಅವಧ ವಾದ್ಯಗಳು, ಗಾನ ವಾದ್ಯಗಳು, ಗಾಳಿ ಉಪಕರಣಗಳು ಮತ್ತು ತಂತಿ ವಾದ್ಯಗಳು ಅಂತ ಬರ್ತದೆ. ಆ್ಯಂಡ್ ದೆನ್ ಕೆಳಗಿನವುಗಳಲ್ಲಿ ಯಾವುದು ಧ್ವನಿ ತರಂಗದ ಲಕ್ಷಣವಲ್ಲ ಅಂತ ಕೇಳಿದ್ದಾನೆ. ಯಾವುದಂದ್ರೆ ಟ್ರಾನ್ಸ್ವರ್ಸ್ ವೇವ್ ಇದೆ ಅಲ್ವಾ, ಇದು ಧ್ವನಿ ತರಂಗದ ಲಕ್ಷಣವಾಗುವುದಿಲ್ಲ. ಸೊ ಇಷ್ಟು ಹೇಳ್ದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್